ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಇದು ಈ ವರ್ಷದಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಈ 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಮೊನ್ನೆ 17ನೇ ತಾರೀಕಿಂದ ನಡೀತಾ ಇತ್ತು. ಆ ಕಾರ್ಯಕ್ರಮದ ಕೊನೆಯ ದಿನ ಇವತ್ತು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಪೋಷಕರು SDMCಯವರ ಒಂದು ಗ್ರಾಮ ಸಭೆಯನ್ನು ಮಾಡಬೇಕು ಅಂತ ಈ ಸಾಮಾಜಿಕ ಪರಿಶೋಧನಾ ಸಂಸ್ಥೆಯ ಒಂದು ಅಜೆಂಡಾದಲ್ಲಿದೆ. ಅದಕ್ಕೋಸ್ಕರವಾಗಿ ನಾವೀಗ ಎಲ್ಲರೂ ಸೇರಿಕೊಂಡಿದ್ದೇವೆ. ಸಾಕಷ್ಟು ಪೋಷಕರು SDMCಯವರಿಗೆ ಬರಲಿಕ್ಕೆ ವೈಯಕ್ತಿಕವಾಗಿ ಪತ್ರವನ್ನು ಕಳಿಸಿದ್ವಿ, ಹಾಗಾಗಿ ವಾಟ್ಸಪ್ ಸಹ ಹಾಕಿದ್ವಿ. ಅವರ ನಿರೀಕ್ಷೆಗೆ ನಾವಿರೋಣ. ಮೊದಲು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಶಾಲೆ ಮಕ್ಕಳಿಂದ ಮಾತನಾಡಿದ್ದೇವೆ. ನಮ್ಮ ಶಾಲೆಯ ಒಂದು ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಂದಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಇವತ್ತಿನ ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಶ್ರೀಯುತ ಮಾಲತಿ MS ಕೃಷಿ ಅಧಿಕಾರಿಗಳು, ಕೃಷಿ ಇಲಾಖೆ, ಹೊಸನಗರ ಇವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಅವರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀಯುತ ನಾಗೇಶ್ ಸರ್ ಬಹುಶಃ ತಮ್ಮೆಲ್ಲರಿಗೂ ಪರಿಚಯವಾಗಿದೆ. ಗ್ರಾಮ ಪಂಚಾಯತಿಗೆ ಅನೇಕ ಸಂದರ್ಭದಲ್ಲಿ ಇವರು ಬರ್ತಾ ಇರ್ತಾರೆ. ಇವರು ಈ ಸಾಮಾಜಿಕ
ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರು ಹಾಗೂ ಕೋಆರ್ಡಿನೇಟರ್ ಆಗಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಅಬ್ದುಲ್ ಸತ್ತಾರ್ ಅವರು ಸಹ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ನಿಕಟಪೂರ್ವ ಉಪಾಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಉದಯ್ ಕುಮಾರ್ ಅವರು ಆಗಮಿಸಿದರೆ ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ SDMC ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಜಯಲಕ್ಷ್ಮಿ ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಆತ್ಮೀಯರು, ನಮ್ಮ ಕ್ಷೇತ್ರ ಸಂಪನ್ಮೂಲ ಹೊಸನಗರ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಈಗ ನೆಟ್ವರ್ಕ್ ಕ್ಲಸ್ಟರ್ನ ಹೆಚ್ಚುವರಿ ಸಮೂಹ ಸಂಪನ್ಮೂಲ ವ್ಯಕ್ತಿಯ ಜವಾಬ್ದಾರಿಯನ್ನು ಸಹ ನಿರ್ವಹಿಸ್ತಾ ಇರ್ತಕ್ಕಂತಹ ಶ್ರೀಯುತ ಮಹೇಶ್ ಸರ್ ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಂದಿನ ಈ ಸಭೆಗೆ ಆಗಮಿಸಿರ್ತಕ್ಕಂತಹ ನಮ್ಮ ಶಾಲೆಯ ಎಲ್ಲ SDMCಯ ಸದಸ್ಯರಿಗೂ ಸಹ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ 14ನೇ ತಾರೀಕಿಂದ ನಮ್ಮ ಜೊತೆಗಿದ್ದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀಯುತ ಶ್ರೀ ದೇವೇಂದ್ರಪ್ಪನವರು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕುಮಾರಿ ಸರಿತಾ ಇವರು ಸಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಇವರು ಸಹ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶ್ರೀ ದೇವೇಂದ್ರಪ್ಪ ಸರ್ ಅವರಿಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಸಮಗ್ರ ಪರಿಶೋಧನಾ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಪೋಷಕ ವೃಂದಗಳು, ಮಕ್ಕಳ ಜೊತೆಗೆ ಪೋಷಕ ವೃಂದಗಳು, ಅವರೆಲ್ಲ ನಮ್ಮ ಶಾಲೆಯ ಪೋಷಕರಿಗೂ ಸಹ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಸಹೋದರಿ ಶಿಕ್ಷಕಿಯರು ಅವರಿಗೂ ಸಹ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಹಾಗೂ ಶ್ರೀಯುತ ವಿಶ್ವನಾಥ್ ನಾಗೋಡಿ ಅವರಿಗೆ, PDO ಸರ್ ಅವರಿಗೆ ಎಲ್ಲರಿಗೂ ಸಹ ಆಹ್ವಾನವನ್ನು ಕೊಟ್ಟಿದ್ದೇನೆ. ವೈದ್ಯಾಧಿಕಾರಿಗಳಿಗೂ ಸಹ ಆದೇಶ ವಿನಂತಿಯನ್ನು ಮಾಡಿಕೊಂಡಿದ್ದೆ. ವೈದ್ಯಾಧಿಕಾರಿಗಳಿಗೆ ಇವತ್ತು ಬಹುಶಃ ಯಾವುದೋ ಮೀಟಿಂಗ್ ಇದೆ ಹೇಳೋ ಕಾರಣಕ್ಕಾಗಿ ಅವರು ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಆಶಾ ಕಾರ್ಯಕರ್ತೆಯಾಗಿರ್ತಕ್ಕಂಥ ಸುನೀತಾ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಅಂಗನವಾಡಿಯ ಶಿಕ್ಷಕರಿಗೂ ಸಹ ಆಹ್ವಾನ ಕೊಟ್ಟಿದೆ, ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಭೆಗೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಈಗ ಶ್ರೀಯುತ ದೇವೇಂದ್ರಪ್ಪ ಸರ್ ಅವರಿಂದ ಈ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಶ್ರೀಯುತ ಶ್ರೀ ನಾಗೇಶ್ ಸರ್ ಅವರು ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು ಹಾಗೂ ತಾಲೂಕು ಪಂಚಾಯತ್ ಹೊಸನಗರ ಇವರನ್ನ ಕೇಳ್ಕೊಳ್ತಾ ಈ ಮಾತಿನ ಮಂಟಪಕ್ಕೆ ಹೊರಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ. 2022-23 ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಜ್ಞಾನಸಭೆಯನ್ನು ಇಲ್ಲಿ ನಡೆಸಿರ್ತಕ್ಕಂಥದ್ದು. ಇದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾಜಿ ಸದಸ್ಯರೇ, SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪಂಚಾಯತಿ ಸದಸ್ಯರೇ, ಸಂಪನ್ಮೂಲ ವ್ಯಕ್ತಿಗಳೇ, ಇವೆಲ್ಲ ಶಿಕ್ಷಕರು, ಎಲ್ಲ ಪೋಷಕರೇ ಹಾಗೂ ಎಲ್ಲ ಬಹುಶಃ ಗ್ರಾಮ ಪಂಚಾಯತಿಗಳಲ್ಲಿ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು 2009 ಕೂಡ ಚಾಲನೆಯಲ್ಲಿದೆ.
ಈ ಶಾಲೆಗಳಲ್ಲಿ ನಾವು ಈಗ ಮಾಡ್ತಾ ಇರ್ತಕ್ಕಂಥದ್ದು ಈಗ ಹೊಸದಾಗಿ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಬಾರಿ ನಾವು ಈ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಆದರೆ ಈ ಮಧ್ಯಾಹ್ನದ ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ 2 ವರ್ಷಗಳಿಂದ ಆಯ್ದ ಶಾಲೆಗಳಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಹಾಗಾಗಿ ನಂತರದಲ್ಲಿ ಈ ಬಾರಿಯಿಂದ ನಾವು 20% ಸ್ಕೂಲ್ಗಳನ್ನ ತಾಲೂಕಿನಲ್ಲಿ ಆಯ್ಕೆ ಮಾಡಿಕೊಂಡಿದ್ವಿ. ಸಮಗ್ರ ಶಿಕ್ಷಣ ಯೋಜನೆಯನ್ನು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಕಡ್ಡಾಯವಾಗಿದೆ. ಹಾಗಾಗಿ ಎಲ್ಲ ಶಾಲೆಗಳಿಗೂ ಕೂಡ ಮುಂದಿನ ವರ್ಷದಿಂದ ಮಾಡ್ತೇವೆ. ಈ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಸರ್ಕಾರ ಯಾವುದೇ ಯೋಜನೆ ಜಾರಿಗೆ ತಂದಂಥ ಸಂದರ್ಭದಲ್ಲಿ ಏನು ಉದ್ದೇಶವನ್ನ ಇಟ್ಕೊಂಡು ಆ ಒಂದು ಯೋಜನೆಯನ್ನ ಜಾರಿಗೆ ತಂದಿರುತ್ತೆ, ಅದರ ಉದ್ದೇಶ ಈ ಶಾಲಾ ಹಂತದಲ್ಲಿ ಹೇಗೆ ಆಗ್ತಾ ಇದೆ, ವಿದ್ಯಾರ್ಥಿ ಆಗ್ತಾ ಇದೆ ಇಲ್ಲ ಅಂತ ನಾವು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ಶಾಲಾ ವಾತಾವರಣದ ವಾಸ್ತವ ಅಂಶವನ್ನು ನಾವು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಹಾಗಾಗಿ ಅದನ್ನ ಕೊಡಲಿಕ್ಕೋಸ್ಕರ ಈ ಒಂದು ಸಾಮಾಜಿಕ ಪರಿಶೋಧನೆ ನಾವು ನಡೆಸ್ತಾ ಇರ್ತಕ್ಕಂಥದ್ದು. ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಜಾರಿಗೆ ಬಂದಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು, ಹಾಗೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು, ಮತ್ತೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳ ಹಿಂದೆ ಚಾಲನೆಯಾಗಿತ್ತು. ಈ 3 ಯೋಜನೆಗಳನ್ನ ಒಟ್ಟುಗೂಡಿಸ್ಬಿಟ್ಟು ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಇದರ ಉದ್ದೇಶ ಅಂತಂದ್ರೆ, ಈ ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗಡೆ ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ಕರೆತರಬೇಕು ಅಂತಕ್ಕಂಥದ್ದು. ಹಾಗೆ ಪ್ರೀ ನರ್ಸರಿ 12ನೇ ತರಗತಿವರೆಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಇತರ ವಿಶೇಷಚೇತನ ಮಕ್ಕಳಿಗೆ ಕೂಡ ವೃತ್ತಿಪರ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ ಯಾವುದೇ ಲಿಂಗ ತಾರತಮ್ಯವನ್ನು ಹೋಗಲಾಡಿಸ್ತಕ್ಕಂಥದ್ದು. ಹಾಗೆ ಮತ್ತೆ ದುರ್ಬಲ ವರ್ಗದವರು ಈಗ ಶೋಷಣೆ ಒಳಗಾಗುತ್ತೆ, ಅವರು ಕೂಡ ಅದರದ ಇದನ್ನು ಕೂಡ ಹೋಗಲಾಡಿಸಬೇಕು ಅಂತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೂ ಕೂಡ ಶಿಕ್ಷಣವನ್ನು ತರಬೇತಿಯನ್ನು ಆಯೋಜಿಸುವ ಮುಖಾಂತರ ಅವರಿಗೆ ವೃತ್ತಿಪರ ಕೌಶಲ್ಯವನ್ನು ಅಧಿಕಗೊಳಿಸ್ತಕ್ಕಂಥದ್ದು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2030 ಒಳಗಡೆಯಾಗಿ ಶಿಕ್ಷಣದಲ್ಲಿ ಗಣನೀಯ ಬದಲಾವಣೆಯನ್ನು ತರಬೇಕು, ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಈ ಸಮಗ್ರ ಶಿಕ್ಷಣ ಯೋಜನೆಯ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಉದ್ದೇಶವನ್ನು ಇಟ್ಕೊಂಡು ಏನು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ, ಈ ಶಾಲಾ ಹಂತದಲ್ಲಿ ಹೇಗೆ ಆಗ್ತಾ ಇದೆ ಅಂತಕ್ಕಂಥ ನಾವು ಈ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಕ್ಕಳೊಂದಿಗೆ ಸಂದರ್ಶನವನ್ನು ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ಈ ಸಮಗ್ರ ಶಿಕ್ಷಣ ಯೋಜನೆಯಿಂದ ಏನು ಉಚಿತವಾಗಿ ಪಠ್ಯಪುಸ್ತಕ ಸಿಗ್ತಾ ಇದೆ, ಅದು ಸರಿಯಾಗಿ ತಲುಪ್ತಾ ಇದೆಯಾ ಅಂತಕ್ಕಂಥದ್ದು, ಮತ್ತೆ ಸಮವಸ್ತ್ರ ಏನು ಕೊಡ್ತಾ ಇದ್ದಾರೆ ಅದು ಸರಿಯಾಗಿ ತಲುಪ್ತಾ ಇದೆಯಾ ಅಂತಕ್ಕಂಥದ್ದು. ಹಾಗೆ ಶೂ ಮತ್ತೆ ಸಾಕ್ಸನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳೊಂದಿಗೆ ನಾವು ಸಂದರ್ಶನವನ್ನ ನಡೆಸ್ತಕ್ಕಂಥದ್ದಿದೆ. ಪೋಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು, ಈ ಮಗುವಿನ ಕುರಿತಂತೆ ಈ ಶಾಲೆಯ ಕುರಿತಂತೆ ನಾವು ಪೋಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದಿದೆ. ಹಾಗೆ ಶಿಕ್ಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು, ಶಿಕ್ಷಕರೊಂದಿಗೆ ಏನೆಲ್ಲ ಅಂಶಗಳ ಕುರಿತಂತೆ ನಮಗೆ ಮಾಹಿತಿ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡ್ತಕ್ಕಂಥದ್ದಿದೆ. ಹಾಗೆ ಈ ಎಲ್ಲ ಹಂತಗಳಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು. ಈ ಶಾಲಾ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಏನು ಭೌತಿಕವಾಗಿ ಇಲ್ಲಿ ಶಾಲಾ ಕೊಠಡಿಗಳ ವ್ಯವಸ್ಥೆ ಹೇಗಿದೆ, ಇಲ್ಲಿನ ಸುರಕ್ಷತೆ ವ್ಯವಸ್ಥೆ ಹೇಗಿದೆ, ಹಾಗೆ ಶೌಚಾಲಯದ ವ್ಯವಸ್ಥೆಗಳಿರ್ಬೋದು, ಈ ಎಲ್ಲ ಅಂಶಗಳು, ಈ ಗ್ರಂಥಾಲಯ ಇರ್ಬೋದು, ಕ್ರೀಡಾ ವ್ಯವಸ್ಥೆ ಇರ್ಬೋದು, ಈ ಥರದ ಎಲ್ಲ ಭೌತಿಕ ಅಂಶಗಳನ್ನು ಪರಿಶೀಲನೆ ಒಳಪಡಿಸ್ತಕ್ಕಂಥದ್ದು. ಹಾಗೆ ಭಾವನಾತ್ಮಕ ಅಂಶಗಳು, ಈ ಥರದ ಎಲ್ಲ ಅಂಶಗಳು ನಾವು 134 ಅಂಶಗಳ ಕುರಿತಂತೆ ನಮಗೆ ಸರ್ಕಾರದಿಂದ ಒಂದು ವರದಿಯನ್ನು ಕೇಳಿದರೆ 134 ಅಂಶಗಳ ಕುರಿತಂತೆ ನಾವು ಸಾಮಾಜಿಕ ಪರಿಶೋಧನೆ ನಡೆಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ 4-5 ದಿನಗಳಿಂದ ಎಲ್ಲ ಅಂಶಗಳ ಕುರಿತಂತೆ ನಾವು ಪರಿಶೀಲನೆಯನ್ನ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಸಿದ್ಧಪಡಿಸಿದ್ವಿ. ಆ ವರದಿಯನ್ನ ಅಂತಿಮವಾಗಿ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆ ಮತ್ತೆ ಆ ವರದಿಯನ್ನೇ ಇರ್ತಕ್ಕಂಥದ್ದು. ಆ ವರದಿಯನ್ನು ಇಟ್ಟು ಏನು ಇಲ್ಲಿ ಗ್ರಾಮಸ್ಥರು ಅಥವಾ ಪೋಷಕರು ಹೇಗಿರ್ತೀರಾ ಸಂಬಂಧಿಗೆ ಚರ್ಚೆಗೆ ಒಳಪಡಿಸಿ ಒಟ್ಟಾರೆ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ.
ಹಾಗಾಗಿ ನಮ್ಮ ಎಲ್ಲ ವರದಿಯನ್ನು ತಮ್ಮ ಮುಂದೆ ಹೇಳ್ತೀವಿ. ತಾವುಗಳು ಕೂಡ ಮುಕ್ತವಾಗಿ ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಈ ವರದಿಗೆ ಇನ್ನೂ ಏನೆಲ್ಲ ಅಂಶಗಳ ಸೇರ್ಪಡೆ ಆಗಬೇಕು ಅಥವಾ ಏನಾದರೂ ಬದಲಾವಣೆ ಆಗಬೇಕಾ, ಏನು ನಾವು ವರದಿ ಕೊಟ್ಟಿರ್ತಕ್ಕಂಥದ್ದು ವಾಸ್ತವಾಂಶಕ್ಕೆ ಸರಿಯಾಗಿ ಇದೆಯೇ ಇಲ್ಲ ಅಂತಕ್ಕಂಥ ಅಂಶವನ್ನು ತಾವುಗಳು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ತಾವೆಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಮಾತನಾಡುತ್ತೇನೆ. ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದ ಉದ್ದೇಶ, ವ್ಯಾಪ್ತಿ, ಅದರಿಂದ ಶಾಲೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅನುಕೂಲ ಆಗ್ತದೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸಿರ್ತಕ್ಕಂತಹ ಶ್ರೀಯುತ ರಾಜೇಶ್ವರವರಿಗೆ ಧನ್ಯವಾದಗಳು. ಈಗ ಈ 4 ದಿನಗಳ ಕಾರ್ಯಕ್ರಮದ ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ದೇವೇಂದ್ರ ಕುಮಾರ್ ಅವರು ಸಭೆಯ ಮುಂದೆ ಮಂಡನೆ ಮಾಡಬೇಕಾಗಿ ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಶಾಲಾ ಹಂತದಲ್ಲಿ ನಿರ್ವಹಿಸಲ್ಪಡುವಂಥ ಶಿಕ್ಷಣ ಇಲಾಖೆಯು ಒಂದು ಮಹತ್ವಕಾಂಕ್ಷೆ ಯೋಜನೆ. ಸಮಗ್ರ ಶಿಕ್ಷಣ ಅಂದರೆ ಏನು? ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ಬರೇ ತರಗತಿಗಳಲ್ಲಿ ಪಾಠ ಪ್ರವಚನಗಳೇ ಮಗುವಿಗೆ ಶಿಕ್ಷಣ ಅಲ್ಲ. ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು ಅಂತ ಹೇಳಿದ್ರೆ ಕ್ರೀಡಾ ಚಟುವಟಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಜಿಟಲ್ ಮಾಧ್ಯಮಗಳ ಮೂಲಕ ಮಗುವಿನ ಕಲಿಕೆಯನ್ನು, ಗುಣಮಟ್ಟದ ಕಲಿಕೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಹೀಗೆ ಅನೇಕ ಈ ಎಲ್ಲ ಕಲಿಕೆಗಳು ಸಹ ಸಮಗ್ರ ಶಿಕ್ಷಣ ವ್ಯಾಪ್ತಿಗೆ ಒಳಪಡ್ತವೆ. ಅದೇ ರೀತಿ ಇದರ ಜೊತೆಗೆ ಶಾಲಾ ಪರಿಸರ ಅಂತಕ್ಕಂಥದ್ದು ಸಮಗ್ರ ಶಿಕ್ಷಣ ವ್ಯಾಪ್ತಿಗೆ ಒಳಪಡ್ತದೆ. ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಿಗೆ ಸಿಗಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇರಬೇಕು ಅಂತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆಯ ಉದ್ದೇಶ. ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಅಂದರೆ ಏನು? ಶಾಲಾ ಪರಿಸರಗಳು ಉತ್ತಮವಾಗಿರ್ತಕ್ಕಂಥ ಕಟ್ಟಡ, ಆ ಕಟ್ಟಡದಲ್ಲಿ ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳು, ಪಾಠೋಪಕರಣಗಳು, ಪೀಠೋಪಕರಣಗಳು, ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯ, ಹೀಗೆ ಅನೇಕ ಎಲ್ಲ ಸೌಲಭ್ಯಗಳನ್ನು, ಪ್ರಯೋಗಾಲಯ, ಹೀಗೆ ಅನೇಕ ಎಲ್ಲ ರೀತಿಯ ಸೌಲಭ್ಯಗಳನ್ನು ಶಾಲೆ ಹೊಂದಿರಬೇಕು. ಆಗ ಮಾತ್ರ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಮಗುವಿಗೆ ದೊರೆಯುತ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಈ ಅಂಶಗಳನ್ನು ಒಳಪಡಿಸಿ ಸಮಗ್ರ ಶಿಕ್ಷಣ ಯೋಜನೆಯಿಂದ 2018ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದು ಶಾಲಾ ಹಂತದಲ್ಲಿ ಅದನ್ನು ಅನುಷ್ಠಾನಗೊಳಿಸಿದೆ. ಈಗ ಅನುಷ್ಠಾನಗೊಂಡಿರ್ತಕ್ಕಂಥ ಈ ಸಮಗ್ರ ಶಿಕ್ಷಣ ಯೋಜನೆ ಶಾಲಾ ಹಂತದಲ್ಲಿ ಯಾವ ರೀತಿ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ನೇರವಾಗಿ ಸರ್ಕಾರವನ್ನು ಎಲ್ಲ ಶಾಲೆಗಳಲ್ಲಿ ನೋಡಲಿಕ್ಕಾಗೋದಿಲ್ಲ. ಈ ಯೋಜನೆ ಹೇಗೆ ಅನುಷ್ಠಾನ ಆಗಿದೆ, ಮಗುವಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ಸರ್ಕಾರ ಮೇಲ್ಮಟ್ಟದಲ್ಲಿ ಶಿಕ್ಷಣದ ನಿಯಮಗಳನ್ನು ರೂಪಿಸತಕ್ಕಂಥ ಶಿಕ್ಷಣ ತಜ್ಞರು ಎಲ್ಲ ಶಾಲೆಗಳನ್ನು ನೋಡಲಿಕ್ಕಾಗುತ್ತೆ. ಯಾವ ರೀತಿ ಈ ಕಾರ್ಯಕ್ರಮ, ಈ ಸಮಗ್ರ ಶಿಕ್ಷಣ ಯೋಜನೆ ಅನುಷ್ಠಾನ ಆಗಿದೆ. ಹಾಗಾಗಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಎಲ್ಲ ಶಾಲೆಗಳಲ್ಲಿ ಸಾಮಾಜಿಕ ಪರಿಶೋಧನೆಯ ಮೂಲಕ ಅಲ್ಲಿ ಏನೇನು ಅಂಶಗಳು ಅನುಷ್ಠಾನಗಳಿದೆ, ಏನೇನು ಅಂಶಗಳು ಉತ್ತಮ ಅಂಶಗಳಿವೆ, ಏನೇನು ಅಂಶಗಳು ಲೋಪದೋಷಗಳಿವೆ, ಸಮಗ್ರ ಶಿಕ್ಷಣ ಯೋಜನೆಯಡಿ ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇವೆ ಅಂತಕ್ಕಂಥದ್ದು ಪರಿಶೀಲಿಸುವವರೆಗೆ ಈ ಸಾಮಾಜಿಕ ಪರಿಶೋಧನೆಯ ಕಲ್ಪನೆಯನ್ನು ಜಾರಿಗೆ ತಂದಿದೆ. ಈ ವರ್ಷದಿಂದ ಶಾಲಾ ಹಂತದಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯಿಂದ ಸಮಗ್ರ ಶಿಕ್ಷಣ ಯೋಜನೆಯಡಿ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿದೆ. ಸರ್ಕಾರದ ಆದೇಶದ ಪ್ರಕಾರ ಮಾರ್ಗಸೂಚಿ ಪ್ರಕಾರ ಸರ್ಕಾರದ ನಿಮ್ಮ ಶಾಲೆಯಲ್ಲಿ ಈ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ಅನೇಕ ಅಂಶಗಳಿವೆ, ಉತ್ತಮಾಂಶಗಳಿವೆ. ಒಟ್ಟು 130 ಅಂಶಗಳನ್ನು ನಾವು ಈ ಪರಿಶೀಲನೆ ಒಳಪಡಿಸಿದ್ದೇವೆ. ಏನೇನು ಅಂಶಗಳು ಪರಿಶೀಲನೆ ಒಳಪಡಿಸಿದ್ದೇವೆ ಅಂತಕ್ಕಂಥದ್ದನ್ನು ನಾವೀಗ ಸಭೆಯ ಮುಂದೆ ನಡೆಸ್ತಾ ಇದ್ದೇವೆ.
2022-23 ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಈ ಶಾಲೆಗೆ ಯಾವ ರೀತಿಯ ಅನುದಾನ ಬಂದಿದೆ, ಎಷ್ಟು ಅನುದಾನ ಬಂದಿದೆ ಅಂತಕ್ಕಂಥದ್ದನ್ನು 24,835 ರೂಪಾಯಿ ಅನುದಾನ ಬಂದಿದೆ. ಅದರಲ್ಲಿ ಸಾಕ್ಷಿ ಇರ್ಬೋದು, ಶಿಕ್ಷಕರ ಅನುದಾನ ಇರ್ಬೋದು, ಆಮೇಲೆ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನ, ಒಟ್ಟು ಅನುದಾನ ಬಂದಿದೆ. ಅದರಲ್ಲಿ ಆ ಅನುದಾನ ಒಟ್ಟು 23,835 ರೂಪಾಯಿ ಖರ್ಚು ವೆಚ್ಚವನ್ನು ಹೊಂದಿದೆ. ಒಟ್ಟು ಆ ಒಂದು 22-23 ಸಾಲಿನ ಕೊನೆಯ ಮಾರ್ಚ್ ಕೊನೆಯ ಹಂತದಲ್ಲಿ 1,000 ರೂಪಾಯಿ ಉಳಿತಾಯ ಆಗಿದೆ. ಏನೇನು ಅಂಶಗಳು ಪರಿಶೀಲನೆಗೆ ಒಳಪಟ್ಟಿದೆ, ಅದರಲ್ಲಿ ಏನೇನು ಅಂಶಗಳು ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ನಾನು ಈ ಸಭೆಯಲ್ಲಿ ನಡೆಸ್ತಾ ಇದ್ದೇನೆ. ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆಯೇ 2022-23 ಇಂದಿನವರೆಗೆ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕ ದೊರೆತಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿದ್ವಿ. ದಾಖಲಾತಿಗಳನ್ನು ನಿರ್ಮಾಣ ಮಾಡಬೇಕು. ಅದರ ಪ್ರಕಾರ ನಾವು ನೋಡಿದ್ವಿ, ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕ ದೊರೆತಿದೆ. ಆಮೇಲೆ ಮಕ್ಕಳು ಸಮವಸ್ತ್ರಗಳನ್ನು ಪಡೆದಿದ್ದಾರೆ. ಯೂನಿಫಾರ್ಮ್ ಸರ್ಕಾರದಿಂದ ಉಚಿತವಾಗಿ ನೀಡತಕ್ಕಂಥದ್ದು, ಇದು ಎಲ್ಲ ಮಕ್ಕಳಿಗೆ ಯಾವುದೇ ತಾರತಮ್ಯ ಇಲ್ಲದೆ ಶಾಲೆ ಅದನ್ನು ಮಕ್ಕಳಿಗೆ ಕೊಡಬೇಕಾಗುತ್ತೆ. ಅದನ್ನು ದಾಖಲಾತಿ ನಿರ್ವಹಣೆ ಮಾಡಬೇಕಾಗ್ತದೆ. ನಾವೆಲ್ಲದನ್ನು ಪರಿಶೀಲನೆ ಮಾಡಿದ್ದೀವಿ. ಇಲ್ಲಿಯವರೆಗೆ 2020 ಇಲ್ಲಿವರೆಗೆ ಎಲ್ಲ ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಲಾಗಿದೆ. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದಿಂದ. ಆ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡಿದರೆ 2020 ಈಚೆಗೆ ಯಾವುದೇ ಮಗುವಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ಆಮೇಲೆ ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಇದು ಒಂದು ವ್ಯವಸ್ಥೆ ಇದೆ. ಬಹಳ ದೂರದಿಂದ 2 ಕಿಲೋಮೀಟರ್, 3 ಕಿಲೋಮೀಟರ್, 5 ಕಿಲೋಮೀಟರ್, 6 ಕಿಲೋಮೀಟರ್ ಬಹಳ ದೂರದಿಂದ ಕಚ್ಚಾ ದಾರಿಯಲ್ಲಿ ಬರ್ತಕ್ಕಂಥ ಹೊಳೆಹಳ್ಳಗಳನ್ನು ದಾಟಿ, ಕಾಲುಸಂಕಗಳನ್ನು ದಾಟಿ ಕಚ್ಚಾ ದಾರಿಯಲ್ಲಿ ಬರ್ತಕ್ಕಂಥ ಮಗುವಿಗೆ ಸರ್ಕಾರದ ಒಂದು ವ್ಯವಸ್ಥೆ ಇದೆ. ವರ್ಷದಲ್ಲಿ 6,000 ಸಾರಿಗೆ ವೆಚ್ಚವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಶಾಲೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ನೀಡಿದರೆ ಯಾವ ಮಗು ಎಷ್ಟು ದೂರದಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನೀಡಿದರೆ ಸರ್ಕಾರದಿಂದ ಸಾರಿಗೆ ವೆಚ್ಚವನ್ನು ನೀಡತಕ್ಕಂಥ ಒಂದು ಯೋಜನೆ ಇದೆ. ನಾವು ಇಲ್ಲಿ ನೋಡಿದಾಗ ಯಾವುದೇ ಮಗುವಿಗೆ ಸಾರಿಗೆ ವೆಚ್ಚವನ್ನು ಬಂದಿರತಕ್ಕಂಥ ಯಾವುದೇ ದಾಖಲಾತಿ ನಿರ್ವಹಣೆ ಆಗಿಲ್ಲ. ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. 30 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಅಂತಕ್ಕಂಥದ್ದು ಅನುಪಾತದಲ್ಲಿ ಶಿಕ್ಷಣದ ನಿಯಮ ಇದೆ. ಆ ಪ್ರಕಾರ ನಾವಿಲ್ಲಿ ನೋಡಿದಾಗ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಿದ್ದಾರೆ. ಕನಿಷ್ಠ ಪಕ್ಷ 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಇದು ಶಿಕ್ಷಣ ಇಲಾಖೆಯ ಒಂದು ನಿಯಮ. ಇದು ಈ ನಿಯಮದ ಪ್ರಕಾರ 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರಬೇಕು. ಈ ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಮಾತ್ರ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಇದೊಂದು ನಿಯಮ. ಈ ಪ್ರಕಾರ ಶಿಕ್ಷಕರು ಇರಬೇಕು. ಈ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಇಲ್ಲ. ಆಮೇಲೆ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ ಮೇಲ್ವಿಚಾರಕರು ಇದ್ದಾರೆ ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಇಲ್ಲಿಲ್ಲ. ಆಮೇಲೆ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಇಲ್ಲಿಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಇಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇಲ್ಲ. ಆಮೇಲೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳು ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಶಿಕ್ಷಣ ಇಲಾಖೆಯ ಒಂದು ನಿಯಮ. ಇದು ಕನಿಷ್ಠ ಪಕ್ಷ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 200 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕು. ಒಟ್ಟು 10 ತಿಂಗಳು ಶೈಕ್ಷಣಿಕ ವರ್ಷ. ಅದರಲ್ಲಿ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ ಪಕ್ಷ 220 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ 250 ಕೆಲಸದ ದಿನಗಳು ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಸದರಿ ಶಾಲೆಯಲ್ಲಿ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80% ಮತ್ತು ಅದಕ್ಕಿಂತ ಹೆಚ್ಚಿದೆ. ಎಲ್ಲ ಮಕ್ಕಳ ಹಾಜರಾತಿ 80% ಹೆಚ್ಚಿದೆ. ಯಾವುದಾದ್ರೂ ಮಗುವಿನ ಹಾಜರಾತಿ 80% ಕಡಿಮೆ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿದ್ವಿ. ಹಾಜರಾತಿ ದಾಖಲಾತಿಯನ್ನು ತೆಗೆದುಕೊಂಡು ಎಲ್ಲ ಮಗುವಿನ ದಾಖಲಾತಿ 80% ಹೆಚ್ಚಿರ್ತಕ್ಕಂಥದ್ದು ಕಂಡುಬಂತು. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಶಾಲೆಗೆ ಬರ್ತಕ್ಕಂಥ ಮಗು ಬರ್ತಕ್ಕಂಥ ಮಾರ್ಗ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದು. ಭಾಳ ದೂರದಿಂದ ಕಚ್ಚಾ ದಾರಿಯಲ್ಲಿ ಬರ್ತಾ ಇದೆಯೇ ಮಗು, ಹೊಳೆಹಳ್ಳಗಳನ್ನು ದಾಟಿ ಬರ್ತಾ ಇದೆಯೇ ಅಂತಕ್ಕಂಥದ್ದು. ಇಲ್ಲಿ ಒಟ್ಟು 15 ಮಕ್ಕಳಿಗೆ ಶಾಲೆ ಬರುವ ಮಾರ್ಗವು ಸುರಕ್ಷಿತವಾಗಿಲ್ಲ. ಬರುವ ದಾರಿ ಕಚ್ಚಾ ದಾರಿಯಾಗಿದೆ, ಕಚ್ಚಾ ರಸ್ತೆಯಾಗಿದೆ. ಹೊಳೆಹಳ್ಳಗಳನ್ನು ದಾಟಿ ಬರಬೇಕು ಅಂತಕ್ಕಂಥದ್ದು
ಅಭಿಪ್ರಾಯ ವ್ಯಕ್ತವಾಯಿತು. ನಾವು ಶಿಕ್ಷಕರನ್ನು ಕೇಳಿದ್ವಿ, ಪೋಷಕರನ್ನು ಕೇಳಿದ್ವಿ, ಸ್ವತಃ ಮಕ್ಕಳನ್ನು ಕೇಳಿದ್ವಿ. ನಾವು ಬಹಳ ದೂರದಿಂದ ಬರ್ತೇವೆ, 5-6 ಕಿಲೋಮೀಟರಿಂದ ಕಚ್ಚಾ ದಾರಿಯಿಂದ ನಾವು ಬರಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ. ಆಮೇಲೆ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯ ದೂರವಿಟ್ಟು ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ಮಕ್ಕಳಿಗೆ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆಯೇ? ಸರ್ಕಾರದ ಒಂದು ನಿಯಮವಿದೆ, 5 ವರ್ಷ 6 ತಿಂಗಳು, 5 ವರ್ಷ 8 ತಿಂಗಳು, 6 ವರ್ಷ ಅಂತಕ್ಕಂಥದ್ದು ದಾಖಲಾತಿ ಮಾಡಿಕೊಳ್ಬೇಕಾಗ್ತಿರ್ತಕ್ಕಂಥ ವರ್ಷ. ಅದರ ಪ್ರಕಾರ ಏನಾದರೂ ಇಲ್ಲಿ ದಾಖಲಾತಿ ಆಗಿದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಸರ್ಕಾರದ ನಿಯಮದ ಪ್ರಕಾರ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಒಂದು ಮಗುವಿಗೆ ಯಾವುದೇ ದಾಖಲೆಗಳು ಇಲ್ಲ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಆ ಮಗುವನ್ನು ದಾಖಲಾತಿಯಿಂದ ಶಾಲೆ ನಿರಾಕರಿಸಲಾಗಿಲ್ಲ. ಕನಿಷ್ಠ ಒಂದು ದಾಖಲಾತಿಯನ್ನಾರು ಪಡೆದುಕೊಂಡು ಶಾಲೆ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆಯೇ? ಯಾವುದಾದ್ರೂ ಮಗು ಶಾಲೆಗೆ ದಾಖಲಾಗಿ ಅಥವಾ ಶಾಲೆಯ ಕಲಿಕೆಯಿಂದಲೇ ಹೊರಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಎಲ್ಲ ಮಕ್ಕಳಲ್ಲಿ, ಶಿಕ್ಷಕರಲ್ಲಿ, ಪೋಷಕರಲ್ಲಿ, ಅಂಗನವಾಡಿ ಕಾರ್ಯಕರ್ತರಲ್ಲಿ, ಆಶಾ ಕಾರ್ಯಕರ್ತರಲ್ಲಿ ಎಲ್ಲರನ್ನೂ ನಾವು ವಿಚಾರ ಮಾಡಿದ್ವಿ. ಕೌನ್ಸಿಲರ್ ವಿಚಾರ ಮಾಡಿದ್ವಿ. ಯಾವುದೇ ಮಗು ಕಲಿಕೆಯನ್ನು ಹೊರಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಏನಾದರೂ ಇದೆಯೇ? ಮಗು ದಾಖಲಾಗಿ ಇನ್ನೇನಾದರೂ ಬೇರೆ ಬೇರೆ ಚಟುವಟಿಕೆಗಳಿಂದ ಮಗುವನ್ನು ಹೊರಹಾಕಲಾಗಿದೆಯೇ ಶಾಲೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದ್ವಿ. ಆ ರೀತಿಯಾಗಿರ್ತಕ್ಕಂಥ ಪ್ರಕರಣ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಿದೆಯೇ? ಶಾಲೆಯಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ಯಾವುದೇ ಜಾತಿ, ಧರ್ಮ, ಮತ ಭೇದವಿರ್ತದೆ, ಎಲ್ಲರೂ ಸಮಾನರು. ಹಾಗಾಗಿ ಎಲ್ಲರ ತಾರತಮ್ಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಎಲ್ಲರನ್ನ ಪರಿಶೀಲನೆ ಮಾಡಿಸಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಇಲ್ಲ ಅಂತಕ್ಕಂಥ ಪ್ರಯತ್ನವಾಗಿದೆ. ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆಯೇ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದ್ವಿ. ಮಕ್ಕಳಲ್ಲಿ, ಮಕ್ಕಳ ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಪರಿಶೀಲನಿಸಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆಯೇ? ಮಾನಸಿಕವಾಗಿರ್ತಕ್ಕಂಥ ಕಿರುಕುಳ ಕೆಲವೊಂದು ಸಂದರ್ಭದಲ್ಲಿ ಅವರು ಓದೋದಿಲ್ಲ ಅಂತಕ್ಕಂಥದ್ದು, ಬೇರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಮಾನಸಿಕವಾಗಿ ಹಿಂಸೆಗಿರ್ತಕ್ಕಂಥದ್ದು ಶಿಕ್ಷಕರು, ತರಗತಿ ಕೊಟ್ಟರಿಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಇದೆಯೇ ಅಂತಕ್ಕಂಥದ್ದನ್ನು ಎಲ್ಲರಲ್ಲಿಯೂ ನಾವು ಪರಿಶೀಲನೆ ಒಳಪಡಿಸಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆಯೇ? ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥದ್ದು ನಾವು ಅನೇಕ ಮಾಧ್ಯಮಗಳಿಂದ ನಾವು ತಿಳ್ಕೊಂಡಿದ್ದೇವೆ. ಅನೇಕ ಪ್ರಕರಣಗಳಾಗಿರ್ತಕ್ಕಂಥದ್ದು ಅದನ್ನು ನಾವು ಸಹ ನಾವು ಎಲ್ಲರಲ್ಲಿ ಯಾವುದಾದ್ರೂ ಮಗುವಿಗೆ, ಅದರಲ್ಲೂ ಹೆಣ್ಣು ಮಗುವಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಶಾಲೆಯಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಆ ಮಕ್ಕಳಲ್ಲಿ ವಿಚಾರ ಮಾಡಿದ್ವಿ, ಪೋಷಕರಲ್ಲಿ ಕೇಳಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅದರಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ. ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ತಿಳಿಸಿದ್ದಾರೆ ಮಕ್ಕಳಿಗೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ತಿಳಿಸಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರು. ತರಗತಿಯಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡ್ತಕ್ಕಂಥದ್ದು ಶಿಕ್ಷಕರು, ಆ ರೀತಿಯಾಗಿರ್ತಕ್ಕಂಥದ್ದು ಇದೆಯೇ ಅಂತಕ್ಕಂಥ ಮಕ್ಕಳನ್ನು ಕೇಳಿದ್ವಿ. ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಹೇಳಿದರು. ಸ್ಟಾಫ್ ರೂಮಿಗೆ ಒಬ್ಬರನ್ನೇ ಬರಲು ತಿಳಿಸುವುದು, ಆ ರೀತಿಯಾಗಿರ್ತಕ್ಕಂಥದ್ದು ಇದೆಯಾ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ತಿಳಿಸಿದರು. ಪದೇ ಪದೇ ನಿಂದಿಸುವುದು ಮತ್ತು ಹೊಗಳುವುದು ಶಿಕ್ಷಕರು ಒಂದು ಮಗುವನ್ನು ಉದ್ದೇಶಿಸಿ, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತ ಹೇಳಿದರು. ಇತರೆ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು ಯಾವುದೇ ಒಂದು ಮಗುವನ್ನು, ಆ ರೀತಿಯಾಗಿರ್ತಕ್ಕಂಥದ್ದು ಏನಾದ್ರು ಇದೆಯಾ ಅಂತಕ್ಕಂಥದ್ದು ಕೇಳಿದ್ವಿ. ಅದು ಇಲ್ಲ ಅಂತ ಹೇಳಿದರು. ತರಗತಿಗಳಲ್ಲಿ ಬೇಡವಾದ ಬೇರೆ ಬೇರೆ ವಿಷಯಗಳನ್ನು ಮಾತನಾಡುವುದು, ತರಗತಿಯಲ್ಲಿ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳನ್ನು ಬಿಟ್ಟು ಅಲ್ಲಿ ಮಾತನಾಡ್ತಕ್ಕಂಥದ್ದು ತರಗತಿ ಕೊಠಡಿಗಳಲ್ಲಿ, ಆ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅನಾವಶ್ಯಕವಾಗಿ ಮಾತನಾಡುವುದು ತರಗತಿ ಕೊಠಡಿಗಳಲ್ಲಿ ಶಿಕ್ಷಕರು, ಆ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ವಿನಾಕಾರಣ ಸ್ಪರ್ಶಿಸುವುದು, ಇದರಲ್ಲಿ ಹೆಣ್ಣು ಮಗುವನ್ನು ಉದ್ದೇಶಿಸಿ ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ನಾವು ಪೋಷಕರಲ್ಲಿ ಪ್ರಶ್ನೆ ಮಾಡಿದ್ವಿ, ಮನೆಯಲ್ಲಿ ಮಗು ಮಾತನಾಡದೆ ಒಬ್ಬಳೇ ಇರುವುದೇ ಹೆಣ್ಣು ಮಗು ಉದ್ದೇಶಿಸಿ, ಆ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಹೇಳಿದರು. ಶಾಲೆಗೆ ಹೋಗಲು ನಿರಾಕರಿಸುವುದೇ, ಶಾಲೆಯಲ್ಲಿ ಏನಾದರೂ ಘಟನೆ ಆಗಿ ನಿರಾಕರಣೆ ಮಾಡ್ತದೆ, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ. ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧಾಭಿಪ್ರಾಯ ವ್ಯಕ್ತಪಡಿಸುವುದೇ, ಆಮೇಲೆ ಶಾಲೆಗೆ ಹೋಗಲು ಹೆದರುವುದೇ, ಆಮೇಲೆ ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದಿರುವುದೇ,
ಶಾಲೆಯಲ್ಲಿ ಏನಾದರೂ ಘಟನೆ ಆದರೆ ಮಗು ಡಿಸ್ಟರ್ಬ್ ಆಗಿರ್ತದೆ ಮಾನಸಿಕವಾಗಿ. ಹಾಗಾಗಿ ಮನೆಯಲ್ಲಿ ಯಾವುದೇ ಆಸಕ್ತಿಯನ್ನು ತೋರುವುದಿಲ್ಲ. ಮಗು ಶಾಲೆಯಿಂದ ಸಲಾವಣೆ ಮುಗಿದ ನಂತರ ತಡವಾಗಿ ಮನೆಗೆ ಬರುವುದು, ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಪೋಷಕರಲ್ಲಿ ಕೇಳಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ಪ್ರಕರಣ ಇಲ್ಲ ಅಂತ ಅಭಿಪ್ರಾಯವನ್ನು ಹೇಳಿದ್ವಿ. ಶಿಕ್ಷಕರಿಗೆ ನಾವು ಪ್ರಶ್ನೆಯನ್ನು ಮಾಡಿದ್ವಿ. ಶಾಲಾ ಅವಧಿ ಮತ್ತು ವೇಳಾಪಟ್ಟಿಯನ್ನು ಪೋಷಕರಲ್ಲಿ ನೀಡಿದ್ದೀವಿ ಎಂದರು. ವಿದ್ಯಾರ್ಥಿನಿಯರಿಗೆ ಪುಸ್ತಕ ದಾಖಲೆ ತಿಳಿಸಿದ್ದೀವಿ ಅಂತ ಹೇಳಿದರು. ಮಕ್ಕಳು ವಿಶೇಷ ತರಗತಿ ಮುಗಿದ ನಂತರ ಸುರಕ್ಷಿತವಾಗಿ ಮನೆಗೆ ತಲುಪುವ ಬಗ್ಗೆ ಖಾತರಿಪಡಿಸಿಕೊಳ್ಳುತ್ತೀರಿ ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ. ಹೌದು ಅಂತಕ್ಕಂಥದ್ದು. ಏನಾದರೂ ವಿಶೇಷ ತರಗತಿ ಇದ್ದರೆ, ಕ್ರೀಡೆಯಲ್ಲಿ ಭಾಗವಹಿಸುವುದಿದ್ದರೆ, ಪರೀಕ್ಷೆಗಳಲ್ಲಿ ಏನಾದರೂ ತಡ ಆಗಿದ್ದರೆ, ಆಮೇಲೆ ಮಳೆಗಾಲದಲ್ಲಿ ಮಳೆ ಏನಾದರೂ ಬರ್ತಾ ಇದ್ದರೆ, ನಾವು ಮಗು ತಡವಾಗಿ ಶಾಲೆಯನ್ನು ಹೋಗಿದರೆ ನಾವು ಮನೆಗೆ ತಲುಪತಕ್ಕಂಥದ್ದು ಖಾತರಿಪಡಿಸ್ಕೊಳ್ತೇವೆ ಅಂತ ಹೇಳಿದರು. ಮಕ್ಕಳ ಸುರಕ್ಷತಾ ಸಮಿತಿ ಇದೆಯೇ ಅಂತಕ್ಕಂಥದ್ದು ಕೇಳಿದ್ವಿ. ಅದು ಇದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ. ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಮಗುವಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದರೆ ಆ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡವನ್ನು ಹೊಂದಬೇಕು ಅಂತಕ್ಕಂಥದ್ದು. ಅದರಲ್ಲಿ ಎಲ್ಲ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಕಟ್ಟಡ ಒಂದು ಉತ್ತಮವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಸಾಕಷ್ಟು ತರಗತಿ ಕೊಠಡಿಗಳಿವೆ. ಇಲ್ಲಿ 1ರಿಂದ 7ನೇ ತರಗತಿ ಇರ್ತಕ್ಕಂಥದ್ದು ಮಕ್ಕಳು ಕಲಿಕೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಒಟ್ಟು ಕೊಠಡಿಗಳ ಸಂಖ್ಯೆ 10 ಕೊಠಡಿಗಳಿದೆ. ಅಡಿಗೆ ಕೊಠಡಿ ಮತ್ತು ದಾಸ್ತಾನು ಕೊಠಡಿಗಳು ಸೇರಿ ತರಗತಿ ಕೊಠಡಿಗಳು 6 ಇದೆ. ಕಚೇರಿ ಒಂದಿದೆ. ಆಮೇಲೆ ಖಾಲಿ ಕೊಠಡಿ ಒಂದಿದೆ. ಅಕ್ಷರದಾಸರ ಕೊಠಡಿ 2 ಇದ್ದಾವೆ. 1 ಮತ್ತು 2ನೇ ತರಗತಿಯ ಕೊಠಡಿಯ ಮೇಲ್ಛಾವಣಿ ದುರಸ್ತಿಯಲ್ಲಿ ಹಂಚು ಆಗಾಗಲೇ ಅಲ್ಲಿ ಒಡೆದೋಗ್ಬಿಟ್ಟಿದೆ. ಆ ತರಗತಿಗಳಲ್ಲಿ ಮಗು ಏನಾದರೂ ತರಗತಿಗಳನ್ನು ತಿಳ್ಕೊಂಡ್ರೆ ಎಲ್ಲಾದರೂ ಹಂಚಿನ ಚೂರು ಅಥವಾ ಹಂಚುಗಳೇನಾದರೂ ಬಿದ್ದರೆ ಮಗುವಿಗೆ ಅಪಾಯ ಆಗ್ತಕ್ಕಂಥ ಸಂದರ್ಭಗಳು ಕಂಡುಬರ್ತದೆ. ಹಾಗಾಗಿ ಅಂಥ ತರಗತಿ ಕೊಠಡಿಗಳಲ್ಲಿ ಮಗುವನ್ನು ಕೂರಿಸಿ ತರಗತಿಗಳನ್ನು ನಡೆಸ್ತಕ್ಕಂಥದ್ದು ಅಷ್ಟು ಸುರಕ್ಷಿತ ಅಲ್ಲ. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ. ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ. ಬಾಲಕರ ಮತ್ತು ಬಾಲಕಿಯರ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆ ಮತ್ತು ಅದು ಬಳಕೆಗೆ ಯೋಗ್ಯವಾಗಿದೆಯೇ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ನಾವು ಈ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶೌಚಾಲಯವನ್ನು ನೋಡಿದ್ವಿ. ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಶಾಲಾ ಶೌಚಾಲಯ ಅಂತಕ್ಕಂಥದ್ದು ಅತೀ ಪ್ರಮುಖವಾಗಿರ್ತಕ್ಕಂಥ ಅಂಶ. ಏಕೆಂತಂದರೆ ಮಗು ತರಗತಿ ಕೊಠಡಿಗಳಲ್ಲಿ ಪಾಠ ಪ್ರವಚನಗಳನ್ನು ಕೇಳಿದ ನಂತರ ಶೌಚಾಲಯಕ್ಕೆ ಹೋದರೆ ಶೌಚಾಲಯ ಏನಾದರೂ ಅವ್ಯವಸ್ಥೆ ಇದ್ದರೆ ಶೌಚಾಲಯಕ್ಕೆ ಹೋಗೋದಿಲ್ಲ. ಹಾಗಾಗಿ ಅದೇನಾಗ್ತದೆ, ಶೌಚವನ್ನು ಸಂಗ್ರಹಿಸಿಕೊಂಡು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಇದೆ. ಆಮೇಲೆ ಶೌಚಾಲಯದಲ್ಲಿ ಏನಾದರೂ ಅವ್ಯವಸ್ಥೆ ಆದರೆ ಶೌಚಾಲಯಕ್ಕೆ ಹೋಗಿರ್ತಕ್ಕಂಥ ಮಗು ತರಗತಿ ಕೊಠಡಿಗೆ ಬರ್ತದೆ. ತರಗತಿ ಕೊಠಡಿಯಲ್ಲಿ ಅದು ಮಾನಸಿಕವಾಗಿ ಅದು ಒಂಥರ ಡಿಸ್ಟರ್ಬ್ ಆಗಿರ್ತದೆ. ಶೌಚಾಲಯಕ್ಕೆ ಹೋಗಿ ಇಲ್ಲಿ ಒಂದು ತರಗತಿ ಕೊಠಡಿಗಳಲ್ಲಿ ಭೌತಿಕವಾಗಿರ್ತದೆ ಬಿಟ್ಟರೆ ಮಾನಸಿಕವಾಗಿ ಅದು ಶೌಚಾಲಯವನ್ನು ಯೋಚನೆ ಮಾಡ್ತಾ ಇರ್ತದೆ. ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಹಾಗಾಗಿ ಕಲಿಕೆಯಲ್ಲಿ ಉತ್ತಮವಾಗಿ ಪಾಲ್ಗೊಳ್ಳಬೇಕಾದ್ರೆ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಹೊಂದಿರಬೇಕು. ಅಲ್ಲಿ ನೀರಿನ ಸೌಲಭ್ಯ ಇರಬೇಕು. ಆಮೇಲೆ ಬಳಕೆ ಯೋಗ್ಯವಾಗಿರಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಅದು ನಾವು ಈ ಶಾಲೆಯ ಶೌಚಾಲಯವನ್ನು ನೋಡಿದಾಗ ಶಾಲೆ ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇದೆ. ಅದು ನೀರಿನ ವ್ಯವಸ್ಥೆ ಇದ್ದಂತೆ ಕಂಡು ಬಂದಿದೆ. ಆಮೇಲೆ ಬಳಕೆಗೆ ಯೋಗ್ಯವಾಗಿದ್ದಂತೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ಉತ್ತಮವಾಗಿರ್ತಕ್ಕಂಥ ಕುಡಿಯುವ ನೀರಿನ ಸೌಲಭ್ಯ ಇರಬೇಕು. ಈಗ ಮಧ್ಯಾಹ್ನದ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಅಡಿಗೆಗೂ ಸಹ ಶುದ್ಧವಾದ ನೀರನ್ನು ಉಪಯೋಗಿಸಬೇಕು. ಅದೇ ರೀತಿ ಮಕ್ಕಳಿಗೆ ಕುಡಿಯುವುದಕ್ಕೂ ಸಹ ಶುದ್ಧವಾದ ಕುಡಿಯುವ ನೀರುಗಳನ್ನು ಒದಗಿಸಬೇಕಾಗ್ತದೆ ಶಾಲೆ. ಮಕ್ಕಳಿಗೆ ಕುಡಿಯುವುದಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಿಕೊಂಡು ಅಥವಾ ಕೃತಕ ಫಿಲ್ಟರ್ಗಳನ್ನು ಬಳಸಿಕೊಂಡು ಮಗುವಿಗೆ ಕುಡಿಯೋದಕ್ಕೆ ನೀರನ್ನು ಬಳಸಬೇಕಾಗ್ತದೆ. ಅದೇ ರೀತಿ ಅಡುಗೆಗೂ ಸಹ ಶುದ್ಧ ಕುಡಿಯುವ ನೀರನ್ನೇ ಉಪಯೋಗಿಸಬೇಕಾಗ್ತದೆ. ನಾವು ಇಲ್ಲಿ ನೋಡಿದಾಗ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ನೀರನ್ನು ಉಪಯೋಗಿಸ್ತಾರೆ. ಮೇಲ್ನೋಟಕ್ಕೆ ಬಾವಿಯಲ್ಲಿ ನೀರು ಉತ್ತಮವಾಗಿದ್ದಂತೆ ಕಂಡು ಬಂದಿದೆ.
ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡಿಗೆಗೆ ಅದೇ ನೀರನ್ನು ಉಪಯೋಗಿಸ್ತೇವೆ ಅಂತಕ್ಕಂಥದ್ದು ಹೇಳಿದರು, ಅಡಿಗೆಯವರು ಹೇಳಿದರು, ಮುಖ್ಯ ಶಿಕ್ಷಕರು ಹೇಳಿದರು. ಯಾವುದೇ ಆರೋಗ್ಯದಲ್ಲಿ ಪರಿಣಾಮ ಬೀರಲಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ ಅಂತಕ್ಕಂಥದ್ದನ್ನು, ಇದು ಒಂದು ತಾಲೂಕು ಹಂತದಲ್ಲಿ ಒಂದು ಇಲಾಖೆ ಇದೆ. ಆ ಇಲಾಖೆಯ ಮೂಲಕ ಪ್ರತಿ 6 ತಿಂಗಳಿಗೊಮ್ಮೆ ನಾವು ಅಡಿಗೆಗೆ ಉಪಯೋಗಿಸ್ತಕ್ಕಂಥ, ಮಕ್ಕಳಿಗೆ ಕುಡಿಯೋದಕ್ಕೆ ಉಪಯೋಗಿಸ್ತಕ್ಕಂಥ ನೀರನ್ನು ಅಲ್ಲಿ ಹೋಗಿ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಅದರ ದೃಢೀಕರಣ ಪತ್ರವನ್ನು ತೆಗೆದುಕೊಂಡು ಮೊದಲು ಇಲ್ಲಿ ದಾಖಲಾತಿಯಿಂದ ನಿರ್ವಹಣೆ ಮಾಡಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥದ್ದನ್ನು ನೀರನ್ನು ಪರೀಕ್ಷೆ ಮಾಡಿ ದಾಖಲಾತಿ ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕವಿದೆ. ಒಂದು ಕೃತಕವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ಶಾಲೆಗೆ ಬೇಕು. ಸ್ವಾಭಾವಿಕವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಲ್ಲಿ ಬೆಳಕಿನ ವ್ಯವಸ್ಥೆ ಹೇಗೆ, ಅದೇ ರೀತಿ ಕೃತಕವಾಗಿರ್ತಕ್ಕಂಥ ನಮ್ಮ ವಿದ್ಯುತ್ ಬೆಳಕಿನ ವ್ಯವಸ್ಥೆಯು ಎಲ್ಲ ತರಗತಿ ಕೊಠಡಿಗಳಲ್ಲಿ ಇರಬೇಕಾಗ್ತದೆ. ಯಾಕೆ ಅಂತಂದರೆ ಮಗು ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡಬೇಕಾದ್ರೆ ಬೆಳಕಿನ ವ್ಯವಸ್ಥೆ ಅತಿ ಮುಖ್ಯ. ಆಮೇಲೆ 6 ಮತ್ತು 7ನೇ ತರಗತಿಗೆ ಪ್ರಯೋಗದ ಮೂಲಕ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅದಕ್ಕೆ ವಿದ್ಯುತ್ತಿನ ಅವಶ್ಯಕತೆ ಇದೆ. ಹಾಗಾಗಿ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ ಸಂಪರ್ಕವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಉದ್ದೇಶ. ಇಲ್ಲಿ ನಾವು ಪರಿಶೀಲನೆ ಒಳಪಡಿಸಿದಾಗ ವಿದ್ಯುತ್ ಸಂಪರ್ಕ ಇದ್ದಂತೆ ನಮಗೆ ಕಂಡುಬಂತು. ಎಲ್ಲ ಕಟ್ಟಡಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತಿದೆ ಅಂತಕ್ಕಂಥದ್ದು ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಸಮಗ್ರ ಶಿಕ್ಷಣ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಅಂಶ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಮಗುವಿಗೆ ಅಂತ. ಅಲ್ಲ, ಹಾಗಾಗಬೇಕಾದ್ರೆ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ನಿಮ್ಮ ಶಾಲೆಯಲ್ಲಿ ನಾವು ನೋಡಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಟದ ಮೈದಾನ, ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಇಲ್ಲ. ನಾವು ಮಕ್ಕಳನ್ನು ಪ್ರಸ್ತಾವನೆಗಳ ಮೂಲಕ ನಾವು ಪರಿಶೀಲನೆಗೆ ಒಳಪಡಿಸಿದಾಗ ಅವರು ಸಹ ಹೇಳಿದರು, ನಮ್ಮನ್ನು ಶಿಕ್ಷಕರು ಈ ಆಟ ಆಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಶಾಲಾ ಆವರಣದ ಸುತ್ತ ಕಾಂಪೌಂಡ್ ಗೋಡೆ ಇದೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಶಾಲಾ ಆವರಣದ ಸುತ್ತ ಒಂದು ರಕ್ಷಣಾತ್ಮಕವಾಗಿರ್ತಕ್ಕಂಥ ಕಾಂಪೌಂಡ್ ಗೋಡೆಯನ್ನು ಶಾಲೆ ಹೊಂದಿರಬೇಕು. ಯಾಕೆ ಅಂತಂದರೆ ಶಿಕ್ಷಕರ ಕಣ್ತಪ್ಪಿ ಮಗು ಏನಾದರೂ ಶಾಲೆಯ ಕಾಂಪೌಂಡಿಂದ ಹೊರಗಡೆ ಹೋದರೆ ಏನಾದರೂ ಮುಖ್ಯ ರಸ್ತೆ ಇದೆ, ವಾಹನಗಳಿಂದ ಬೇರೆ ರೀತಿಯಿಂದ ಏನಾದರೂ ಅನಾಹುತ ಆಗಬಹುದು ಅಂತಕ್ಕಂಥದ್ದು. ಅದಲ್ಲದೆ ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಗಿಡ ಮರಗಳು ಎಲ್ಲೆಲ್ಲರೂ ಬೆಳೆದಿದ್ದರೆ ಅದರ ಮೂಲಕ ಅನೇಕ ವಿಷಜಂತುಗಳು ಶಾಲೆಯ ತರಗತಿ ಕೊಠಡಿಗಳನ್ನು ಪ್ರವೇಶಿಸಬಹುದು ಅಂತಕ್ಕಂಥದ್ದು. ಇದರಿಂದ ಮಗುವಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗ್ತದೆ. ಆದ್ದರಿಂದ ರಕ್ಷಣಾ ದೃಷ್ಟಿಯಿಂದ ಯಾವುದೇ ಉತ್ತಮವಾಗಿರ್ತಕ್ಕಂಥ ಶಾಲೆ ಸುತ್ತ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಸುತ್ತ ಕಾಂಪೌಂಡನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ ಶಾಲೆಯ ಸುತ್ತ ಶಾಲೆಯ ಎಡಭಾಗದಲ್ಲಿ ಕಾಂಪೌಂಡ್ ಇಲ್ಲ, ಈ ಕಡೆ ಮತ್ತು ಹಿಂಭಾಗದಲ್ಲಿ ಕಾಂಪೌಂಡ್ ಇರ್ತಕ್ಕಂಥದ್ದು ನಮಗೆ ಕಂಡುಬಂದಿದೆ. ಶಾಲಾ ಗ್ರಂಥಾಲಯವನ್ನು ಹೊಂದಿದೆ ಅಂತಕ್ಕಂಥದ್ದು ಇದು ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಏಕೆಂದರೆ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಕೇವಲ 20ರಿಂದ 30 ಭಾಗದಷ್ಟು ವಿಷಯಗಳು ಮಾತ್ರ ದೊರೆಯುತ್ತದೆ. ಇದು ಉಳಿದಿರ್ತಕ್ಕಂಥದ್ದು ಎಲ್ಲ ಮಗು ಹೊರಗಡೆಯಿಂದ ಓದಿ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಈ ಸಮಗ್ರ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಶಾಲೆಯ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಆ ಗ್ರಂಥಾಲಯದಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಭಾಷೆಗಳಿಗೆ ಸಂಬಂಧಪಟ್ಟಂತೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಗಣಿತಕ್ಕೆ ಸಂಬಂಧಪಟ್ಟಂತೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಈವೆಂಟ್ಸ್ ಅಂತ ಕರೀತೇವೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳ ಇದಕ್ಕೆ ಸರಿಯಾಗಿ, ಜ್ಞಾನಕ್ಕೆ ಸರಿಯಾಗಿ, ಮಕ್ಕಳ ಸರಾಸರಿಗೆ ಸರಿಯಾಗಿ, ಜ್ಞಾನದ ಸರಾಸರಿಗೆ ಸರಿಯಾಗಿ ಪುಸ್ತಕಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಎಲ್ಲ ವಿಷಯಗಳ ಪುಸ್ತಕಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ನಾವು ಇದು ನೋಡಿದಾಗ ಎಲ್ಲ ವಿಷಯಗಳ ಪುಸ್ತಕಗಳಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಪುಸ್ತಕಗಳನ್ನು ಇಲ್ಲಿ ನಾವು ಮಕ್ಕಳನ್ನು ಪರಿಶೀಲನೆ ಒಳಪಡಿಸಿದಾಗ ಅವರು ಹೇಳಿದರು, ನಾವೆಲ್ಲ ಈ ಕಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಮಾತ್ರ ಓದ್ತೇವೆ ನಾವು ಅಂತಕ್ಕಂಥದ್ದು. ಬರೀ ಕಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಓದೋದಿಲ್ಲ, ಬೇರೆ ರೀತಿಯಾಗಿರ್ತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಅದರಲ್ಲೂ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಆಮೇಲೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಗಣಿತ ಲೆಕ್ಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪರಿಸರದ ಪ್ರಪಂಚದ ಅನೇಕ ಪರಿಸರದ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು,
ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಖಂಡಗಳ ಸಂಬಂಧಪಟ್ಟಿರ್ತಕ್ಕಂಥ ನಾವು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನವನ್ನು ವಿಷಯಗಳನ್ನು ಮಗು ಕಲಿಬೇಕಾಗ್ತದೆ. ಹಾಗಾಗಿ ನಾವು ಶಿಕ್ಷಕರನ್ನೇ ವಿಚಾರ ಮಾಡಿದ್ವಿ, ಮಗು ಏನಾದರೂ ಕಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕವನ್ನೇ ಮಾತ್ರ ಪಡಿತಿದೆಯಾ ಅಂತಕ್ಕಂಥದ್ದು. ಅವರು ಅದೇ ಹೇಳಿದ್ರು, ಕಥೆ ಚೆನ್ನಾಗಿ ಓದಿದ್ದಾಗುತ್ತೆ ಅಂತ ಅದನ್ನೇ ಪಡಿತಿದ್ದಾರೆ. ಅವಾಗ ನಾವು ಶಿಕ್ಷಕರಿಗೆ ಹೇಳಿದ್ವಿ, ನೀವು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿ ಓದಬೇಕು ಅಂತಕ್ಕಂಥದ್ದನ್ನು ಹೇಳಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ಅದರಲ್ಲಿ ತಿಳಿಸಿದ್ವಿ. ಆಮೇಲೆ ಎಲ್ಲ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆ. ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆ ರೀತಿಯಾಗಿ ಮಾಡ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆ. ಡಿಜಿಟಲ್ ಮೂಲಸೌಕರ್ಯಗಳೆಂದರೆ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಪ್ರೊಜೆಕ್ಟರ್ಗಳು, ಸ್ಮಾರ್ಟ್ ಟಿವಿಗಳು, ಇವುಗಳ ಮೂಲಕ ಸ್ಮಾರ್ಟ್ ಬೋರ್ಡ್ಗಳು, ಇವುಗಳ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈಗ ಕಂಪ್ಯೂಟರ್ಗಳ ಮೂಲಕ ಕಂಪ್ಯೂಟರ್ ಪ್ರಾಥಮಿಕ ಜ್ಞಾನವನ್ನು ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಪ್ರಾಥಮಿಕ ಹಂತದಲ್ಲಿ. ಅದೇ ರೀತಿ ಸ್ಮಾರ್ಟ್ ಟಿವಿಗಳ ಮೂಲಕ, ಸ್ಮಾರ್ಟ್ ಬೋರ್ಡ್ಗಳ ಮೂಲಕ ಬೇರೆ ಬೇರೆ ವಿಷಯಗಳ ಪಾಠ ಪ್ರವಚನಗಳು ನಿರ್ವಹಣೆ ಆಗ್ತದೆ. ನಮ್ಮ ಫೋನುಗಳಲ್ಲಿ ಅನೇಕ ವಿಷಯಗಳು ಸಂಗ್ರಹಣೆ ಆಗಿರ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಮಾರ್ಟ್ ಟಿವಿಗಳನ್ನು ಶಾಲೆ ಅಳವಡಿಸಿಕೊಂಡ್ರೆ ಅದರಲ್ಲಿ ಅನೇಕ ವಿಷಯಗಳನ್ನು ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ರೆ ಅನೇಕ ಪಾಠ ಪ್ರವಚನಗಳು ಅಲ್ಲಿ ನಿರ್ವಹಣೆ ಆಗ್ತದೆ. ನಮ್ಮ ಅನೇಕ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪಾಠ ಪ್ರವಚನಗಳು ಶಿಕ್ಷಕರ ಹೊರಗೆ ಕಡಿಮೆ ಮಾಡಿಕೊಳ್ಬೇಕು. ಹಾಗಾಗಿ ಒಂದು ಉತ್ತಮವಾಗಿರತಕ್ಕಂಥ ಶಾಲೆ ಹಂಚ್ಕೊಳ್ಬೇಕಾದ್ರೆ ಈ ಎಲ್ಲ ಡಿಜಿಟಲ್ ಮಾಧ್ಯಮಗಳನ್ನು ಅಲ್ಲಿ ಹೊಂದಿಕೊಂಡು ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಿದರೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ಉದ್ದೇಶಿಸಿಕೊಂಡು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಆ ಶಾಲೆ ಡಿಜಿಟಲ್ ಮಾಧ್ಯಮಗಳನ್ನು ಉಪಯೋಗಿಸಿಕೊಳ್ಳಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿಕೊಡಿಸಬೇಕು. ನಾವು ಇಲ್ಲಿ ಶಾಲೆಯನ್ನು ನೋಡಿದಾಗ ಯಾವುದೇ ಡಿಜಿಟಲ್ ಮಾಧ್ಯಮಗಳು ಇಲ್ಲ. ಆಮೇಲೆ ವ್ಯಾಕರಣಿಕ ದಿನವನ್ನು ಜಾರಿ ಮಾಡಲಾಗಿದೆ ಅಂತಕ್ಕಂಥದ್ದು. ತಿಂಗಳಲ್ಲಿ 2 ದಿವಸ ಆದರೂ ಮಗು ಬ್ಯಾಗನ್ನು ತರದೇ ಶಾಲೆಗೆ ಬರಬೇಕು, ಸಂಭ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಆ ರೀತಿ ಮಾಡ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆಮೇಲೆ ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆಯೇ ಮತ್ತು ಬಳಸಲಾಗ್ತಿದೆಯೇ ಅಂತಕ್ಕಂಥದ್ದು. 6 ಮತ್ತು 7ನೇ ತರಗತಿಗಳನ್ನು ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಪ್ರಯೋಗದ ಮೂಲಕ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಪ್ರಯೋಗದ ವಸ್ತುಗಳನ್ನು ಆ ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ನಾವು ನೋಡಿದಾಗ ಕೆಲವೊಂದು ಪ್ರಯೋಗದ ವಸ್ತುಗಳೇ ಈ ಶಾಲೆಯಲ್ಲಿ ಇಲ್ಲ. ಇದು ಒಂದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ವಿಜ್ಞಾನ ಪಾಠಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಪ್ರಯೋಗದ ಮೂಲಕ ಪಾಠ ಪ್ರವಚನಗಳನ್ನು ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗ್ತದೆ. ಆಮೇಲೆ ಶಾಲೆಯಲ್ಲಿ ಘನತ್ಯಾಜ್ಯ ಮತ್ತು ದ್ರವತ್ಯಾಜ್ಯದ ವಿಲೇವಾರಿ, ಘನತ್ಯಾಜ್ಯವನ್ನು ಹೇಗೆ ಸಂಗ್ರಹಣೆ ಮಾಡ್ತಾರೆ, ಅದು ವಿಲೇವಾರಿ ಹೇಗಿದೆ ಅಂತಕ್ಕಂಥದ್ದು. ದ್ರವತ್ಯಾಜ್ಯವನ್ನು ಹೇಗೆ ಸಂಗ್ರಹಣೆ ಮಾಡ್ತಾರೆ, ಅದು ವಿಲೇವಾರಿ ಹೇಗಿದೆ ಅಂತಕ್ಕಂಥದ್ದು. ಘನತ್ಯಾಜ್ಯ ಏನಾದರೂ ಸಂಗ್ರಹಣೆ ಮಾಡಿ ಅದಕ್ಕೆ ಏನಾದರೂ ಬೆಂಕಿ ಹಾಕೋದು ಇದೇನಾದ್ರು ಮಾಡಿದರೆ ಶಾಲೆಯ ವಾತಾವರಣ ಕೆಟ್ಟೋಗ್ತದೆ, ಅದರಿಂದ ಮಕ್ಕಳ ಆರೋಗ್ಯ ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದು. ಆಮೇಲೆ ದ್ರವತ್ಯಾಜ್ಯವನ್ನು ಇದೇ ಏನಾದರೂ ಶಾಲೆ ಪಕ್ಕದಲ್ಲಿ ಹಾಕಿದರೆ ಅದರಿಂದ ಅನೇಕ ಕ್ರಿಮಿಕೀಟಗಳು ಉಂಟಾಗ್ತದೆ, ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆ ನಾವು ಇಲ್ಲಿ ಕೇಳಿದಾಗ ನಾವು ದ್ರವತ್ಯಾಜ್ಯವನ್ನು ನಾವು ಗಿಡಗಳಿಗೆ ಗೊಬ್ಬರವಾಗಿ ಉಪಯೋಗಿಸ್ತೇವೆ. ಆಮೇಲೆ ಘನತ್ಯಾಜ್ಯವನ್ನು ನಾವು ಸ್ಥಳೀಯವಾಗಿರ್ತಕ್ಕಂಥ ಆಡಳಿತ ಹೊಂದಿರತಕ್ಕಂಥ ಗ್ರಾಮ ಪಂಚಾಯತ್ಗೆ ಮಾಹಿತಿಯನ್ನು ನೀಡ್ತೇವೆ. ಅದು ಒಂದು ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತದೆ, ಕೆಲವು ಸಂದರ್ಭದಲ್ಲಿ ವಿಲೇವಾರಿ ಮಾಡೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು ಶಿಕ್ಷಕರು. ಅದು ಈ ಶಾಲೆಯಲ್ಲಿ ಏನಾದರೂ ಈ ತ್ಯಾಜ್ಯಗಳು ಸಂಗ್ರಹಣೆ ಆದರೆ ಅದರ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಕೆಲಸ. ಅದು ಶಿಕ್ಷಕರು ಮಾಹಿತಿ ಕೊಟ್ಟಾಗ ಗ್ರಾಮ ಪಂಚಾಯತಿ ಬಂದು ಆ ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಗ್ರಾಮ ಪಂಚಾಯತಿಯ ಒಂದು ಕರ್ತವ್ಯ. ಅದು ಕೆಲವು ಮೂಲಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ ಅಂತಕ್ಕಂಥದ್ದು.
ಎಲ್ಲ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ. ಬೇರೆ ಇಲಾಖೆಗಳಿಂದ ಇನ್ನೊಂದು ಇಲಾಖೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನದ ವ್ಯವಸ್ಥೆ ಇರೋದಿಲ್ಲ. ಆದರೆ ಶಿಕ್ಷಣ ಇಲಾಖೆಗೆ ಮಾತ್ರ ಬೇರೆ ಬೇರೆ ಇಲಾಖೆಗಳಿಂದ ಅನುದಾನದ ವ್ಯವಸ್ಥೆ ಇದೆ. ಈಗ ಇಲ್ಲೇನಾದರೂ ಮೂಲಸೌಕರ್ಯಗಳನ್ನು ಮಾಡಬೇಕು ಅಂತಂದರೆ ಒಂದು ತರಗತಿ ಕೊಠಡಿಗಳನ್ನು ಮಾಡಬೇಕು, ಆಮೇಲೆ ಕಾಂಪೌಂಡನ್ನು ಮಾಡಬೇಕು, ಆಮೇಲೆ ಆಟದ ಮೈದಾನವನ್ನು ಮಾಡಬೇಕು, ಆಮೇಲೆ ಶೌಚಾಲಯವನ್ನು ಮಾಡಬೇಕು, ಆಮೇಲೆ ಬಿಸಿ ಊಟದ ಕೊಠಡಿಯನ್ನು ನಿರ್ಮಾಣ ಮಾಡಬೇಕು, ದಾಸ್ತಾನು ಕೊಠಡಿಯನ್ನು ನಿರ್ಮಾಣ ಮಾಡಬೇಕು. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಯೋಗಾಲಯವನ್ನು ನಿರ್ಮಾಣ ಮಾಡಬೇಕು. ಎಲ್ಲ ರೀತಿಯಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳಿಂದ ಅನುದಾನವನ್ನು ಪಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಯಾವುದೇ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಆಮೇಲೆ ಶಾಸಕರ ಅನುದಾನಗಳಿರ್ಬೋದು, ಸಂಸದರ ಅನುದಾನ ಇರ್ಬೋದು, ಆಮೇಲೆ ಶಿಕ್ಷಕರ ಪ್ರತಿನಿಧಿಗಳಿರ್ತಾರೆ, ಅವರ ಅನುದಾನವನ್ನು ಬಳಸಿಕೊಂಡು ಶಾಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಎಲ್ಲ ಅವಕಾಶಗಳಿದೆ. ಶಾಲೆಯ ಶಿಕ್ಷಕರು, ಶಾಲೆಯ SDMC ಪೋಷಕರು, ಎಲ್ಲ ಊರಿನ ಗ್ರಾಮಸ್ಥರು ಹೆಚ್ಚಿನ ಆಸಕ್ತಿ ವಹಿಸಿದರೆ ಬೇರೆ ಬೇರೆ ಇಲಾಖೆಗಳ ಮೂಲಕ ಎಲ್ಲ ಅನುದಾನವನ್ನು ಪಡ್ಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ನಿರ್ಮಾಣ ಮಾಡತಕ್ಕಂಥ ಎಲ್ಲ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಶಿಕ್ಷಕರು, ಅಲ್ಲಿರ್ತಕ್ಕಂಥ SDMC ಮತ್ತು ಪೋಷಕರು, ಸ್ಥಳೀಯ ಗ್ರಾಮಸ್ಥರ ಒಂದು ಆಸಕ್ತಿಯ ಮೇಲೆ ಗುಣಮಟ್ಟದ ಶಾಲೆ ಆಗ್ತಕ್ಕಂಥದ್ದು. ಆಮೇಲೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡಬೇಕಾಗ್ತದೆ. ಅದನ್ನು ಕೇಳಿದಾಗ ಎಲ್ಲರೂ ಅಭಿಪ್ರಾಯವನ್ನು ಹೇಳಿದರು, ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ ಅಂತಕ್ಕಂಥದ್ದು. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ, ಈ ರೀತಿ ಆಗ್ತಕ್ಕಂಥದ್ದನ್ನು ಕೇಳಿದ್ವಿ. ಯಾರು ಶಿಕ್ಷಕರು ತಡವಾಗಿ ಬರೋದಿಲ್ಲ, ಕರೆಕ್ಟಾಗಿ ಬರ್ತಾರೆ ಅಂತ ಹೇಳಿದರು. ಶಿಕ್ಷಕರು ಪ್ರತಿದಿನ ಶಾಲೆಗೆ ಮುಂಚಿತವಾಗಿ ತೆರಳುತ್ತಾರೆಯೇ, ಶಿಕ್ಷಕರು ಏನಾದರೂ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಹೇಳಿದರು. ಶಿಕ್ಷಕರು ಏಕಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪರೀಕ್ಷೆಗಳ ಬಗ್ಗೆ ವಿವರಿಸುತ್ತಾರೆಯೇ. ಶಿಕ್ಷಣದ ನಿಯಮದ ಪ್ರಕಾರ ಪಾಠ ಪ್ರವಚನಗಳ ಜೊತೆಗೆ ಅಲ್ಲಿ ಅನೇಕ ನಿಗದಿಪಡಿಸಿರ್ತಕ್ಕಂಥ ಸಮಯಕ್ಕೆ ಪರೀಕ್ಷೆಗಳನ್ನು, ಘಟಕ ಪರೀಕ್ಷೆಗಳನ್ನು ಮಾಡಬೇಕು, ಅವುಗಳನ್ನು ಮೌಲ್ಯಮಾಪನ ಮಾಡಬೇಕು. ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಮೌಲ್ಯಮಾಪನ ಮಾಡಿ ಮಗುವಿಗೆ ಅದನ್ನು ತಿಳಿಸಬೇಕು. ಮಗುವಿನ ಕೈಗೆ ಆ ಮೌಲ್ಯಮಾಪನ ಪೇಪರ್ಗಳನ್ನು ಕೊಡಬೇಕು, ಅದು ತಿಳ್ಕೊಳ್ಬೇಕು, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತಕ್ಕಂಥದ್ದು ಸರಿಪಡಿಸಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಶಿಕ್ಷಕರು ಮಾಡಿಕೊಳ್ಬೇಕಾಗ್ತದೆ. ಅದರ ಎಲ್ಲ ಮಾಹಿತಿಗಳನ್ನು ಪೋಷಕರಿಗೆ ನೀಡಬೇಕಾಗ್ತದೆ. ಹೇಳಿ ಮಗು ಏನಾದರೂ ಕಲಿಕೆಯಲ್ಲಿ ಹಿಂದುಳಿದು ಅದನ್ನು ಮುಂದೆ ಯಾವ ರೀತಿ ಕಲಿಕೆಯನ್ನು ತರಬೇಕು, ಯಾವ ದಾರಿಗೆ ತರಬೇಕು ಅಂತಕ್ಕಂಥದ್ದು ಕೆಲವು ಪಾಠ ಪ್ರವಚನಗಳ ಮೂಲಕ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಶಿಕ್ಷಕರು ನಿರ್ವಹಣೆ ಮಾಡಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಿದರೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಿದ್ವಿ. ಆ ರೀತಿಯಾಗಿರ್ತಕ್ಕಂಥ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು ಶಿಕ್ಷಕರು. ಎಲ್ಲ ದಾಖಲಾತಿಗಳನ್ನು ನಿರ್ವಹಣೆ ಆಗಿರ್ತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ. ಈ ಶಾಲೆಯಲ್ಲಿ ನಾವು ನೋಡಿದ್ರೆ ಇಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಕೇವಲ ಇಬ್ಬರು, ಈಗ ಇತ್ತೀಚೆಗೆ ಒಬ್ಬರು ಶಿಕ್ಷಕರು ಬಂದಿರತಕ್ಕಂಥದ್ದು. ಇದಕ್ಕಿಂತ ಮೊದಲು ಕೇವಲ ಒಬ್ಬರು ಕಾಯುವ ಶಿಕ್ಷಕರು ಮಾತ್ರ ಇದ್ದರು. ಇನ್ನು 1ರಿಂದ 7ನೇ ತರಗತಿ ಇರ್ತಕ್ಕಂಥದ್ದು. ಮತ್ತೆ ಉಳಿದಿರ್ತಕ್ಕಂಥವರು ಎಲ್ಲ ಅತಿಥಿ ಶಿಕ್ಷಕರು. ಹಾಗಾಗಿ ಇಲ್ಲಿ ಸಾಕಷ್ಟು ಶಿಕ್ಷಕರ ವ್ಯವಸ್ಥೆ ಈ ಶಾಲೆಯಲ್ಲಿ ಇಲ್ಲ. ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರ್ತಾರೆ, ಇಲಾಖಾ ತರಬೇತಿಗಳಿದೆ. ಏನಾದರೂ ತರಬೇತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ENT ಅಂತಕ್ಕಂಥದ್ದು, ಇಂಗ್ಲೀಷ್ ನದಿಕಲಿ ಅಂತಕ್ಕಂಥದ್ದು ತರಬೇತಿಯನ್ನು ಇಲಾಖೆಯಿಂದ ಕೊಡ್ತಾರೆ. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಪಡೆದಿದ್ದೇವೆ ಅಂತಕ್ಕಂಥದ್ದು ಹೇಳಿದ್ರು. ಆಮೇಲೆ ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯ ಮಾಡಲಾಗಿದೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ. ಅಂದರೆ ಮೇ ಮತ್ತು ಜೂನ್ ತಿಂಗಳ ಮೊದಲಲ್ಲಿ ಯಾವ ಮಗು ದಾಖಲಾಗಿಲ್ಲ, ಯಾವ ಮಗು ಶಾಲೆಗೆ ದಾಖಲಾಗಿ ಶಾಲೆಗೆ ಬರ್ತಾನೆ ಅಂತಕ್ಕಂಥದ್ದನ್ನು ಶಿಕ್ಷಕರು ಈ ಶಾಲಾ ಪರಿಸರದ ವ್ಯಾಪ್ತಿಯ ಎಲ್ಲ ಮನೆಗೆ ಭೇಟಿ ನೀಡಿ ಮಗು ಶಾಲೆಗೆ ಬರದೇ ಇದ್ದರೆ ಆ ಮಗುವನ್ನು ಮನವೊಲಿಸಿ ಶಾಲೆಗೆ ಕರೆತರ್ತಕ್ಕಂಥದ್ದು. ಮಗು ಶಾಲೆಗೆ ದಾಖಲಾಗದೇ ಇದ್ದರೆ ಆ ಮಗುವಿಗೆ ಮನವೊಲಿಸ್ತಕ್ಕಂಥದ್ದು, ಮಗುವಿನ ಪೋಷಕರಿಗೆ ಮನವೊಲಿಸ್ತಕ್ಕಂಥದ್ದು, ಒಲಿಸಿ ಆ ಮಗುವನ್ನು ಶಾಲೆಗೆ ಕರೆತಕ್ಕಂಥ ಒಂದು ಕಾರ್ಯವನ್ನು ಶಾಲೆಗೆ ನಿರ್ವಹಣೆ ಮಾಡಬೇಕಾಗ್ತದೆ. ಆ ರೀತಿ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ಕೇಳಿದಾಗ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗಿದೆ.
ಶಾಲೆಯನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯನ್ನು ಯಾವುದೇ ರಾಜಕೀಯವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ ಇತರೆ ಉದ್ದೇಶಗಳಿಗೆ ಶಾಲೆಯನ್ನು ಬಳಸುವಾಗಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಳಸುವಾಗಿಲ್ಲ. ಕೇವಲ ಶಿಕ್ಷಣ ವ್ಯವಸ್ಥೆಗೆ ಮಾತ್ರ ಶಾಲೆಯನ್ನು ಬಳಸಬೇಕಾಗ್ತದೆ. ಹಾಗಾಗಿ ಯಾವುದೇ ಉದ್ದೇಶಗಳಿಗಾಗಿ ಶಾಲೆಯನ್ನು ಬಳಸಲಾಗ್ತದೆ ಅಂತಕ್ಕಂಥದ್ದನ್ನು ನಾವು ಶಿಕ್ಷಕರನ್ನು ಮತ್ತು ಇಲ್ಲಿಯ ಪೋಷಕರು ಗ್ರಾಮಸ್ಥರನ್ನು ಕೇಳಿದ್ವಿ. ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಯಾವುದಾದ್ರೂ ಶುಲ್ಕವನ್ನು ಪಡೆದುಕೊಳ್ಳಲಾಗ್ತದೆ, ಫೀಸ್ ಯಾವುದಾದ್ರು ಪಡಿತಾರೆ ಅಂತಕ್ಕಂಥದ್ದು ಕೇಳಿದ್ವಿ. ಅದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. STMC ಸಮಿತಿ ಇದು ಒಂದು ಸರ್ಕಾರದ ಶಿಕ್ಷಣ ಇಲಾಖೆಯ ಒಂದು ಕಡ್ಡಾಯ ನಿಯಮ. STMC ಸಮಿತಿಯನ್ನು ರಚನೆ ಮಾಡಬೇಕು. ಅದು ಶಾಲೆಯ ಶಿಕ್ಷಕರ ಜವಾಬ್ದಾರಿ ಎಷ್ಟಿದೆಯೋ ಶಾಲೆಯ ಪ್ರಗತಿಯಲ್ಲಿ, ಅಭಿವೃದ್ಧಿಯಲ್ಲಿ ಈ ಶಾಲಾ ಅಭಿವೃದ್ಧಿ ಸಮಿತಿಯ ಪಾತ್ರವೂ ಅಷ್ಟೇ ಇದೆ. ಅದು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಸರ್ಕಾರ ಮನಗಂಡು ಈ ಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಶಾಲಾಭಿವೃದ್ಧಿ ಸಮಿತಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅದರಲ್ಲಿ 4/3 ಮಹಿಳೆಯರಿರಬೇಕು, ಅರ್ಧದಷ್ಟು ಮಹಿಳೆಯರಿರಬೇಕು, 4/3 ಮಕ್ಕಳ ಪೋಷಕರಾಗಿರಬೇಕು ಅಂತಕ್ಕಂಥದ್ದು ನಿಯಮ. ಅದರ ಪ್ರಕಾರ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಳೆದ 12 ತಿಂಗಳಲ್ಲಿ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ? BEO ಒಂದು ವರ್ಷದಲ್ಲಿ ಒಂದು ಶಾಲೆಗೆ ಒಂದೇ ಆದರೂ ಭೇಟಿ ನೀಡಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ಕಡ್ಡಾಯ ನಿಯಮ. ಅದು ಆ ರೀತಿ ನಾವು ನೋಡಿದಾಗ ಇಲ್ಲಿ ದಾಖಲಾತಿ ಪ್ರಕಾರ ಈ ಶಾಲೆಗೆ 1 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು 12 ತಿಂಗಳಲ್ಲಿ ಎಷ್ಟು ಸಾರಿ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದು ಅವರು ಸಹ 1 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ಕಂಡುಬಂತು. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು ಕಳೆದ 12 ತಿಂಗಳಲ್ಲಿ ಎಷ್ಟು ಸಾರಿ ಶಾಲೆಗೆ ಭೇಟಿ ನೀಡಿದ್ದಾರೆ? ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಅಂತಕ್ಕಂಥ ಶಿಕ್ಷಕರು ಇವರು CRP ಇವರು ಇಲಾಖೆ ಮತ್ತು ಶಿಕ್ಷಕರ ಮಧ್ಯೆ ಕೊಂಡಿ ಇದ್ದಂತೆ. ಇಲಾಖೆ ಎಲ್ಲ ಮಾಹಿತಿಗಳನ್ನು ಶಿಕ್ಷಕರಿಗೆ ತಲುಪಿಸ್ತಕ್ಕಂಥದ್ದು, ಶಾಲೆಯಲ್ಲಿ ನಡೀತಕ್ಕಂಥ ಎಲ್ಲ ಮಾಹಿತಿಗಳನ್ನು ಇಲಾಖೆ ತಲುಪಿಸ್ತಕ್ಕಂಥದ್ದು ಇವರು ಕನಿಷ್ಠ ತಿಂಗಳಲ್ಲಿ ಒಮ್ಮೆ ಆದರೂ ಒಂದು ಶಾಲೆಗೆ ಭೇಟಿ ನೀಡಬೇಕು ಅಂತಕ್ಕಂಥದ್ದು. ಇಲ್ಲಿ ಶೈಕ್ಷಣಿಕ ವರ್ಷದ 10 ತಿಂಗಳು, ಅದರಲ್ಲಿ CRP 12 ತಿಂಗಳು ಶಾಲೆಗೆ ಭೇಟಿ ನೀಡಿದ್ದಾರೆ. ಅಲ್ಲಿಯೇ ಎಲ್ಲ ಶೈಕ್ಷಣಿಕ ಪ್ರಗತಿಗಳನ್ನು ಇಲಾಖೆ ಮತ್ತು ಸರ್ಕಾರಕ್ಕೆ ಮಾಹಿತಿಗಳನ್ನು ನೀಡಬೇಕು ಅಂತಕ್ಕಂಥದ್ದು ಒಂದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಇಲ್ಲಿ ಕೇವಲ 3 ಬಾರಿ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ನಾವು ಕಂಡುಬಂತು. 22-23ನೇ ಸಾಲಿನಲ್ಲಿ 3 ಬಾರಿ ಮಾತ್ರ ಭೇಟಿ ನೀಡಿದ್ದಾರೆ. ಆಮೇಲೆ 24-25ನೇ ಸಾಲಿನಲ್ಲಿ 8ರಿಂದ 9 ಬಾರಿ ಭೇಟಿ ನೀಡಿದ್ದಾರೆ. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ಸುರಕ್ಷತಾ ಸಮಿತಿ ಅಂತಕ್ಕಂಥದ್ದು ಶಾಲೆಯಲ್ಲಿ ಏನಾರ ಮಕ್ಕಳಿಗೆ ತೊಂದರೆ ಆದರೆ ಈ ಸಮಿತಿಯ ಮೂಲಕ ಅವರಿಗೆ ಆರೋಗ್ಯದ ತೊಂದರೆ ಆದರೆ, ಬೇರೆ ರೀತಿಯಾಗಿರ್ತಕ್ಕಂಥ ಏನಾದರೂ ತೊಂದರೆ ಆದರೆ ಈ ಸಮಿತಿ ಜವಾಬ್ದಾರಿ ವಹಿಸಿ ಆ ಮಗುವಿಗೆ ಹೆಚ್ಚಿನ ಯಾವುದೇ ಚಿಕಿತ್ಸೆಗಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ವಹಿಸ್ತಕ್ಕಂಥ ಒಂದು ಸಮಿತಿಯನ್ನು ಶಾಲೆಯಲ್ಲಿ ರಚನೆ ಮಾಡಬೇಕು. ಅದರ ಕಾರ್ಯಕ್ರಮನ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದರ ಪ್ರಕಾರ ಸುರಕ್ಷತಾ ಸಮಿತಿ ಇದೆ ಇಲ್ಲಿ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತದೆ ಅಂತ. ವಿದ್ಯುತ್ ತಂತಿಗಳು ಸುರಕ್ಷತೆಯ ದೃಷ್ಟಿಯಿಂದ ವಿದ್ಯುತ್ ತಂತಿಗಳನ್ನು ನೆಲದಲ್ಲಿ ಹಾದು ಹೋಗ್ತಕ್ಕಂಥದ್ದು. ಆಮೇಲೆ ಕೆಳಮಟ್ಟದಲ್ಲಿ ವಿದ್ಯುತ್ ತಂತಿ ಏನಾದರೂ ಶಾಲಾ ಪರಿಸರದಲ್ಲಿ ಏನಾದರೂ ಹಾದು ಹೋದರೆ ಮಗು ಏನಾದರೂ ಆಟದಲ್ಲಿ ಭಾಗವಹಿಸಿದಾಗ ತಂತಿಗಳನ್ನು ಸ್ಪರ್ಶ ಮಾಡಿದರೆ ಏನಾದರೂ ಅನಾಹುತ ಆಗ್ತದೆ ಅಂತ. ಆಗ ಶಿಕ್ಷಕರು ಆಮೇಲೆ ಎಲ್ಲರೂ ಸೇರಿಕೊಂಡು ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ತಂತಿಗಳು ಯಾವ ರೀತಿ ಇದೆ, ಆಮೇಲೆ ಅರ್ಥಿಂಗ್ ಯಾವ ರೀತಿ ಆಗಿದೆ ಅಂತಕ್ಕಂಥ. ಮಳೆಗಾಲದಲ್ಲಿ ನಾನು ಥಂಡಿ ವ್ಯವಸ್ಥೆಯಲ್ಲಿ ಅರ್ಥಿಂಗ್ ಆದರೆ ಮಗುವಿಗೆ ತೊಂದರೆ ಆಗ್ತದೆ. ಹಾಗಾಗಿ ವಿದ್ಯುತ್ ಜಾಲದ ವ್ಯವಸ್ಥೆಯನ್ನು ಉತ್ತಮವಾಗಿ ನಿರ್ವಹಿಸಲಾಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆಗೊಳಪಡಿಸಿದ್ವಿ. ಅದು ಯಾವುದೇ ಮಗುವಿಗೆ ಕೈಗೆ ಸಿಗದ ಹಾಗೆ ಮೇಲ್ಮಟ್ಟದಲ್ಲಿ ವಿದ್ಯುತ್ ತಂತಿಗಳು ಹಾದು ಹೋಗಿದೆ. ಆಮೇಲೆ ಅರ್ಥಿಂಗ್ನೊಂದಿಗೆ ವಿದ್ಯುತ್ ತಂತಿಗಳನ್ನು ನಿರ್ವಹಣೆ ಮಾಡಲಾಗಿದೆ. ಆಮೇಲೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಶಾಲೆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಹೊಂದಿರಬೇಕು. ಅದರಲ್ಲಿ ಕನಿಷ್ಠ ದರ್ಜೆ ಔಷಧಿಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು.
ಮಗು ಏನಾದರೂ ಆಟ ಪಾಠದಲ್ಲಿ ಭಾಗವಹಿಸಿದಾಗ ಮಗುವಿಗೆ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದಾಗ ಪ್ರಾಥಮಿಕವಾಗಿರ್ತಕ್ಕಂಥ ಚಿಕಿತ್ಸೆಯಿಂದ ಶಾಲೆಯಲ್ಲೇ ದೊರೆಯಬೇಕು ಅಂತಕ್ಕಂಥದ್ದು. ಆಮೇಲೆ ಉನ್ನತವಾಗಿರ್ತಕ್ಕಂಥ ಚಿಕಿತ್ಸೆಗೆ ಮಗುವನ್ನು ಕಳಿಸ್ತಕ್ಕಂಥದ್ದು. ಹಾಗಾಗಿ ಒಂದು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಶಾಲೆ ಹೊಂದಿದೆ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಅಂಶಗಳ ಕುರಿತು ಮೇಲ್ವಿಚಾರಣೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ತಾರತಮ್ಯ ಶಾಲೆಯಲ್ಲಿ ಇರಬಾರದು ಅಂತಕ್ಕಂಥದ್ದು ಒಂದು ನಿಯಮ ಇದು. ಆ ರೀತಿಯಾಗಿರ್ತಕ್ಕಂಥ ನಾವು ದೃಷ್ಟಿಗೆ ಒಳಪಡಿಸಿದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲ ಅಂತಕ್ಕಂಥ ಅಭಿಪ್ರಾಯ. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ದೂರವಾಣಿ ಸಂಖ್ಯೆಗಳು ಈಗ ಮಕ್ಕಳ ದೂರವಾಣಿ ಇರ್ಬೋದು, ಮಹಿಳಾ ದೂರವಾಣಿ ಇರ್ಬೋದು, ಪೊಲೀಸ್ ದೂರವಾಣಿ ಇರ್ಬೋದು, ಬೆಂಕಿ ಅನಾಹುತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೂರವಾಣಿಗಳಿರ್ಬೋದು, ಆರೋಗ್ಯದ ದೂರವಾಣಿಗಳಿರ್ಬೋದು, ಇಲಾಖಾ ಉನ್ನತ ಅಧಿಕಾರಿಗಳ ದೂರವಾಣಿಗಳಿರ್ಬೋದು, ಈಗ ಅನೇಕ ದೂರವಾಣಿಗಳನ್ನು ಮುಖ್ಯ ಶಿಕ್ಷಕರಿಗೆ ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಒಂದು ನಿಯಮ. ಆ ಪ್ರಕಾರ ನಾವು ನೋಡಿದಾಗ ದೂರವಾಣಿಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಕನಿಷ್ಠ ಉಪಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳನ್ನು ತರಬೇತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು. ಹಿರಿಯ ಪ್ರಾಥಮಿಕ ಶಾಲೆ ಇದ್ದರಿಂದ ವೃತ್ತಿಪರ ಮಾರ್ಗದರ್ಶನ ಹೊಂದಿರತಕ್ಕಂಥ ಒಬ್ಬ ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದು. ಆಮೇಲೆ ಸಮಾಲೋಚನೆ ಕೌಶಲ್ಯಗಳನ್ನು ತರಬೇತಿಯನ್ನು ಪಡೆದಿರಬೇಕು ಶಿಕ್ಷಕರು ಅಂತಕ್ಕಂಥದ್ದು ಇದೆ. ಅದರ ಪ್ರಕಾರ ನಾವು ನೋಡಿದಾಗ ನಾವು ಉಪಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನವನ್ನು ಇಲಾಖೆಯ ಮೂಲಕ ನಾವು ಆವಾಗ ತರಬೇತಿಯನ್ನು ಪಡೆದಿರ್ತೇವೆ. ಮತ್ತು ಸಮಾಲೋಚನೆ ಕೌಶಲ್ಯಗಳನ್ನು ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಗು ಏನಾದರೂ ಖಿನ್ನತೆಗೆ ಒಳಗಾದಾಗ ಆ ಮಗುವಿನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನೀಡ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಏನಾದರೂ ಸಲಹೆಗಳನ್ನು ಕೊಟ್ಟು ಅದನ್ನು ಸರಿದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಪಡೆಸಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇಲ್ಲಿ ಒಂದು ಅಂಗವಿಕಲ ಮಗು ಇದೆ, ವಿಶೇಷ ಚೇತನ ಮಗು. ಈ ವಿಶೇಷ ಚೇತನ ಮಗು ಸ್ವಲ್ಪ ಬುದ್ಧಿಮಾಂದ್ಯವನ್ನು ಹೊಂದಿರತಕ್ಕಂಥ ಮಗು. ಅದಕ್ಕೆ ಇಲ್ಲಿ ಶಾಲೆಯಲ್ಲಿ ಪ್ರತಿ ವರ್ಷಕ್ಕೆ ಒಮ್ಮೆ ಅಥವಾ 2 ಸಾರಿ ಶಾಲೆಯಲ್ಲಿ ಭೇಟಿ ನೀಡಿ ಆರೋಗ್ಯ ಶಿಬಿರಗಳನ್ನು ಎಲ್ಲ ಮಕ್ಕಳನ್ನು ಪರೀಕ್ಷೆಗೆ ಒಳಪಡಿಸ್ತಕ್ಕಂಥ ಒಂದು ತಂಡ ತಾಲೂಕು ಹಂತದಲ್ಲಿದೆ. ಆ ತಂಡವನ್ನು ಎಲ್ಲ ಮಕ್ಕಳನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಏನೇನು ಚಿಕಿತ್ಸೆ ಇದೆ ಅಂತಕ್ಕಂಥದ್ದನ್ನು ಅದು ಕಂಡುಹಿಡಬೇಕಾಗ್ತದೆ. ಕಂಡುಹಿಡಿದು ಮೇಲ್ಮಟ್ಟದ ಚಿಕಿತ್ಸೆಗೆ ಶಿಫಾರಸು ಮಾಡಬೇಕಾಗ್ತದೆ. ಇಲ್ಲಿ ಒಂದು ವಿಕಲಚೇತನ ಮಗು ಇದೆ. ಆ ವಿಕಲಚೇತನ ಮಗುವಿನ ಪರೀಕ್ಷೆಗೆ ಒಳಪಡಿಸಿ ಮೇಲ್ಮಟ್ಟದ ಏನಾದರೂ ಆರೋಗ್ಯ ಶಿಬಿರಕ್ಕೆ ಏನಾದರೂ ಇದು ಮಾಡಿದ ಅದೇನು ಮಾಡಿದ ಅವರೇನು ಹೇಳಿದ್ರು ಇಲ್ಲಿ ಡಾಕ್ಟರ್ ಹೇಳಿದ್ರು, ನೀವು ಮೆಕಾನಿಗೆ ಕರ್ಕೊಂಡು ಹೋಗಿ ಸಾರಿ ಟೆಸ್ಟ್ ಮಾಡ್ಕೊಂಡು ಬನ್ನಿ, ಆಮೇಲೆ ಅಲ್ಲಿ ಥೆರಪಿಗಳನ್ನೆಲ್ಲ ಕೊಡ್ತಾರೆ, ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ಹೇಳಿದ್ರು. ನಾವು ಥೆರಪಿ ಎಲ್ಲ ಮಾಡಿಸ್ಕೊಂಡೇ ಈಗ ಬಂದದ್ದು. ಅಲ್ಲಿ ಥೆರಪಿಸ್ಟು ನಮಗೆ ನಾರ್ಮಲ್ ಮಕ್ಕಳ ಜೊತೆ ಆ ಮಕ್ಕಳ ಜೊತೆ ಇಂಪ್ರೂವ್ಮೆಂಟ್ ಆಗ್ತಾನೆ ಇವಾಗ ಅಂತ ಅವರು ಅಲ್ಲಿ ಸರ್ ಹೇಳಿರೋದ್ರಿಂದಲೇ ನಾವು ಇಲ್ಲಿ ಸ್ಕೂಲಿಗೆ ಕರ್ಕೊಂಡು ಬಂದು ಸೇರ್ತೇವೆ. ಇನ್ನೂ ನಮಗೆ ಉಪಯೋಗ ಆಗಿದೆ. ನಮಗೇನು ತುಂಬ ಆವಾಗಿದ್ದಾಗ ಸರ್ ಹೇಳಿದಾಗ ಆಗ ಇದ್ದಾಗ ಇದ್ದಿಲ್ಲ, ನಾವು ಚೆನ್ನಾಗಾಗಿದೆ ನಾರ್ಮಲ್ ಮಕ್ಕಳ ಜೊತೆ ಬೆರೆತು. ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಟ್ರೀಟ್ಮೆಂಟಿಗೆ ನಾವು ಏನು ಹೋಗಿಲ್ಲ. ಆಮೇಲೆ ಕನ್ವರ್ಷನ್ ಇತ್ತು ತುಂಬ, ಅದು ಕಡಿಮೆ ಆಗಿದೆ ಇವಾಗ. ಅದಕ್ಕೆ ನಾವು ಈ ಎಕ್ಸ್ಟ್ರಾ ಟ್ರೀಟ್ಮೆಂಟಿಗೆ ಆಮೇಲೆ ಫಿಸಿಯೋಥೆರಪಿಗೆ ನಾವು ಹೋಗಿಲ್ಲ. ಇಲ್ಲೇ ನಾವು ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ವಿಶೇಷ ತಂಡ ಇದೆ. ಆ ತಂಡ ಬಂದು ಎಲ್ಲ ಪರೀಕ್ಷೆಗಳಿಗೆ ಒಳಪಡಿಸಿ ಮಕ್ಕಳಿಗೆ ಎಲ್ಲ ಸೌಕರ್ಯಗಳನ್ನ ನೀಡಬೇಕು ಅಂತ ಶಿಫಾರಸು ಮಾಡ್ತಾರೆ. ಆಮೇಲೆ ಉನ್ನತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆಗೆ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಶಿಫಾರಸು ಮಾಡ್ತಿದ್ದಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವೈದ್ಯರು ಇರ್ತಾರೆ. ಅಲ್ಲಿ ಉಚಿತವಾಗಿರ್ತಕ್ಕಂಥ ಒಂದು ಅವರಿಗೆಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ಇನ್ನು ಮುಂದೆ ಆದರೂ ಪೋಷಕರು ಎಲ್ಲ ಮಾಹಿತಿಗಳು ತಿಳ್ಕೊಂಡು ನಮ್ಮ ಮಗು ಏನೇನು ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಅದರ ಎಲ್ಲ ಸೌಕರ್ಯಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಹೀಗೆ ಇಷ್ಟೆಲ್ಲ ಅಂಶಗಳಿದೆ. 134 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಪ್ರಸ್ತಾವನೆಗಳ ಮೂಲಕ ನಾವು ಸರ್ಕಾರದ ಆದೇಶದ ಪ್ರಕಾರ ಸಾಮಾಜಿಕ ಪರಿಶೋಧನೆ ನಡೆಸಿದ್ದೀವಿ. ಅದರಲ್ಲಿ ಏನೇನು ಅಂಶಗಳು ಕಂಡುಬಂದಿದೆ ಅಂತ ಸಭೆ ಮುಂದೆ ಮಂಡಿಸ್ತೇವೆ. ಇದರ ಉಪಯೋಗ ಏನು ಅಂತ ಹೇಳಿದರೆ, ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಶಿಕ್ಷಣ ತಜ್ಞರಿಗೆ ಬೇಕಾಗಿದೆ. ಹಾಗಾಗಿ
ಈ ಒಂದು ಸಮಗ್ರ ಪರಿಶೋಧನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಮುಂದೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಯಾವ ರೀತಿ ಬದಲಾವಣೆಗಳನ್ನು ಮಾಡಬೇಕು, ಮಾರ್ಪಾಡುಗಳನ್ನು ಮಾಡಬೇಕು, ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಎಲ್ಲ ಅಂಶಗಳನ್ನು ಸರ್ಕಾರ ಈ ರೀತಿ ಸಾಮಾಜಿಕ ಪರಿಶೋಧನೆಯ ಮೂಲಕ ಎಲ್ಲ ಅಂಶಗಳನ್ನು ನನಗೆ ಗೊತ್ತಾಗಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ ಆಗಿದೆ. ಹಾಗಾಗಿ ನಾವು ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಆ ವರದಿಯನ್ನು ಈಗ ಇಲ್ಲಿ ಮಂಡಿಸಿದ್ದೇವೆ. ಇದರ ಬಗ್ಗೆ ತಾವು ಚರ್ಚೆ ನಡೆಸಿ ಇನ್ನೂ ಏನಾದರೂ ಸೌಲಭ್ಯಗಳು ಮೂಲಸೌಕರ್ಯಗಳು ಶಾಲೆಗೆ ಬೇಕಾದಲ್ಲಿ ತಾವು ತಿಳಿಸಿದರೆ ವರದಿಗಳ ಮೂಲಕ ನಡಾವಳಿಯ ಮೂಲಕ ನಾವು ಸರ್ಕಾರಕ್ಕೆ ನೇರವಾದ ವರದಿಯನ್ನು ಅಭಿಪ್ರಾಯವನ್ನು ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಈ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ದೇವೇಂದ್ರಪ್ಪ ಸರ್ ಅವರು ನನ್ನ 10ನೇ ತಾರೀಕಿನಿಂದ ಇಲ್ಲಿಯವರೆಗೆ ಸಮಗ್ರವಾಗಿರ್ತಕ್ಕಂತಹ ಶಾಲೆಯ ಎಲ್ಲ ಅಂಶಗಳ ಬಗ್ಗೆ ಅವರ ತಂಡ ಮೌಲ್ಯಮಾಪನವನ್ನು ಮಾಡಿ ಆ ಮೌಲ್ಯಮಾಪನದ ಅಂಶಗಳನ್ನು ತಮ್ಮೆಲ್ಲರೂ ಮಂಡನೆ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನನ್ನ SDMC ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಪರಿಶೀಲನೆಯ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಕೆಲವು ಅಂಶಗಳು ಇರ್ತಕ್ಕಂಥದ್ದನ್ನು ಸರ್ ಇದೆ ಅಂತ ಹೇಳಿದ್ವಿ, ಇಲ್ಲಿದ್ದನ್ನು ಸರ್ ನಮ್ಮ ಹತ್ರ ಇಲ್ಲ ಹೇಳಿ ಸ್ಪಷ್ಟವಾಗಿ ಸುಳ್ಳು ಹೇಳೋದಿಲ್ಲ, ನಿರ್ಭೀತಿಯಿಂದ ಹೇಳಿದ್ದೇವೆ. ಅವರು ಸಹ ಅದನ್ನು ದಾಖಲೆ ಮಾಡಿದ್ದಾರೆ, ಅದನ್ನು ಸರ್ಕಾರಕ್ಕೆ ಇದು ಮಾಡ್ತಾರೆ. ಅದ್ರ ಜೊತೆಗೆ ನಾವು ಕೆಲವೊಂದು ಅಂಶಗಳನ್ನು ಗುರುತಿಸಿ ಅವರು ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಸೇರ್ಕೊಂಡು ಮಾಡಿದ್ದೇವೆ. ಬಟ್ ಇನ್ನೂ ಸಹ ನಿಮ್ಮ ಶಾಲೆ ಈಗಾಗಲೇ ಡಿಜಿಟಲ್ ಲೈಬ್ರರಿ ಅದಕ್ಕೆ ನಾವು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. 1,32,000 ರೂಪಾಯಿ ಬೀಳುತ್ತೆ. ನಾವು ಈಗಾಗಲೇ ಒಂದು ಕೊಟೇಶನ್ ರೆಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದೇವೆ. ಅದನ್ನು ಮಾಡಬೇಕು ಇರ್ತಕ್ಕಂಥ ಆ ಕಾನ್ಸೆಪ್ಟಲ್ಲೇ ನಾವಿದ್ದೇವೆ. ಅದಕ್ಕೆ ಈಗ ನೆಕ್ಸ್ಟ್ ಮುಂದಿನ ವಾರ ನಾನು ಹಳೆಯ ವಿದ್ಯಾರ್ಥಿಗಳ ಒಂದು ಸಭೆಯನ್ನು ಕರೆದಿದ್ವಿ. ಸಾಕಷ್ಟು ಜನ ಬರಲಿಲ್ಲ, ಸಾಕಷ್ಟು ಜನ ಗ್ರೂಪಿಗೆ ಸೇರಿಕೊಂಡಿದ್ದಾರೆ. ಮತ್ತೆ ಮುಂದಿನ ವಾರ ಹಳೆಯ ವಿದ್ಯಾರ್ಥಿಗಳ ಸಭೆ ಕರೆಯೋಣ ಅಂತ ನಾನು ಅಧ್ಯಕ್ಷರು ಮಾತಾಡಿದ್ವಿ. ಆದರೆ ಈಗ ನಿಮ್ಮ ಕೊನೆ ಕೊಯ್ಲು ಮತ್ತು ಗದ್ದೆ ಕೊಯ್ಲು 2 ಇರೋದ್ರಿಂದ ಬರೋದು ಕಷ್ಟ ಆಗುತ್ತೆ ನಮ್ಮ ಅಧ್ಯಕ್ಷರು ಮಾತಾಡಿ ಹೇಳಿದ್ರು. ನೋಡೋಣ ಅದು ಹೆಂಗಾಗುತ್ತೆ ಅಂತ ಇದು ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 3-4 ಜನ ಟೀಮ್ ಮಾಡಿಕೊಂಡು ಸಂಜೆ 4 ಗಂಟೆ ಮೇಲಾದರೂ ನಾವು ಕೆಲವು ಮನೆಗೆ ಹೋಗಿ ಇದನ್ನು ಮಾಡ್ಕೊಂಡು ಬರ್ಬೋದು ಅಂತ ಅವರು ಅಧ್ಯಕ್ಷರು ಹೇಳಿದ್ರು. ನೋಡೋಣ ಅದೇನಾಗುತ್ತೆ ನೋಡೋಣ. ಈಗ ಸರ್ ಹೇಳಿರ್ತಕ್ಕಂಥ ವಿಷಯಗಳಲ್ಲಿ ಏನಾದರೂ ಚರ್ಚೆ ಇದ್ರೆ ಸರ್ ಅಧ್ಯಕ್ಷರು ಏನಾದರೂ ಅಂಶಗಳು ಚರ್ಚೆ ಇದ್ರೆ ನೀವು ಮುಖಾಮುಖಿ ಚರ್ಚೆ ಮಾಡ್ತೀವಿ. ಈಗ 134 ವರ್ಷಕ್ಕೆ ನಮಗೆ ಏನು ಅಂಶಗಳು ಸಿಕ್ಕಿದೆ ಅದನ್ನು ನಾವು ಹೇಳಿದ್ದೇವೆ. ಹಾಗಾಗಿ ಅದರಲ್ಲೂ ಏನಾದರೂ ನಾವೀಗ ಕೆಲವೊಂದು ಸರಿ ಇದೆ ಅಂತ ಹೇಳ್ತೀವಿ, ಅದು ತಪ್ಪಾಗಿರ್ಬೋದು. ಅದು ನಾವು ಏನು ಸೋಷಲೈಟ್ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ. ಸೋಷಲೈಟ್ ಮಾಡೋದು ನೀವೇನೆ, ಯಾಕಂದರೆ ನಿಮ್ಮ ಮುಂದೆನೇ ನಾವು ನೀವು ಅದನ್ನು ಏನಿದೆ ಏನಿಲ್ಲ ಅನ್ನೋದನ್ನ ನೀವು ಹೇಳ್ಬೋದು. ಸೋಷಲೈಟ್ ನಾವು ನೇರವಾಗಿ ವರದಿ ಕೊಡ್ತಕ್ಕಂಥದ್ದಿಲ್ಲ. ಗ್ರಾಮಸಭೆಗಿತ್ತು ಗ್ರಾಮಸ್ಥರಿಗೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿನೇ ಕೊಡ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಏನಾದರೂ ತಪ್ಪಿದ್ರು ತಿಳಿಸ್ಬೋದು, ಇನ್ನೇನಾದ್ರು ಹೆಚ್ಚಿನ ಅಂಶ ಅದಕ್ಕೆ ಸೇರಿಸೋದಕ್ಕೆ ಸಾಕು ಅಂತ ಹೇಳ್ಬೋದು. ಶಾಲೆಯ ವಠಾರದಲ್ಲಿ ಮೇನ್ ರೋಡ್ ಆಗ್ತಾ ಇರೋದ್ರಿಂದ ಶಾಲೆ ಬಿಡುವಾಗ ಮತ್ತು ಮಕ್ಕಳು ಬರುವಾಗ ಭಾರಿ ಸಮಸ್ಯೆ ಆಗುತ್ತೆ. ಬೋರ್ಡ್ ಮತ್ತು ನಾವು ಸೂಚನಾ ಬರಬೇಕಾದ್ರೆ ಮಕ್ಕಳಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಅಥವಾ ಅದೇ ವೆಹಿಕಲ್ ಬರುವಾಗ ಸ್ವಲ್ಪ ವ್ಯವಸ್ಥೆ ಆಗುತ್ತೆ. ಮೇನ್ ರೋಡ್ ಆಗಿದೆ. ಮತ್ತೆ ಏನಾದರೂ ವಿಷಯ ಇದ್ರೆ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ವಿಷಯಗಳಂತ ಹೇಳ್ಬೋದು. ಶಾಲೆಯಿಂದ ಸಮಸ್ಯೆ ಇಲ್ಲ ಅಂತಾರೆ.
ಮತ್ತೆ ಹೇಳೋದು ಏನಂದ್ರೆ ಈಗ ಮುಕ್ತವಾಗಿ ಚರ್ಚೆ ಮಾಡಬೇಕು, ಸ್ಪೆಷಲಾಗಿ ಮಾಡೋ ಉದ್ದೇಶ ಅಷ್ಟೇ. ನಮ್ಗೆ ಇನ್ನೊಂದು ಸೆಷನ್ ಏನಾಗಿದೆ ಶಾಲೆಯ ಈ ಏನು ರಿಪೇರಿ ಇದೆಯಲ್ಲ ಅದೊಂದು ಸುಸಜ್ಜಿತವಾದ ಒಂದು ಕಟ್ಟಡನೇ ಅವ್ರಿಗೆ ಕೊಡಿ. ಅದಕ್ಕೆ ಏನಾಗುತ್ತೆ ಅಂದ್ರೆ ನಮ್ಗೆ ಅದರಲ್ಲಿ ಇಲ್ಲ ಅಂತ ಕೊಟ್ಟರೆ ನಾವು ಈಗ ರಾಜ್ಯದಿಂದ ಕೊಡ್ತೀವಿ. ಎಷ್ಟು ಶಾಲೆಗಳಿಗೆ ಕಟ್ಟಡ ವ್ಯವಸ್ಥೆ ಬೇಕಾಗಿದೆ, ಎಷ್ಟು ಶಾಲೆಗಳಿಗೆ ಶಿಕ್ಷಕರಿಗೆ ಕೊಡ್ತಾ ಇರೋದು ಅವ್ರ ಹತ್ರ ಮಾಹಿತಿ ಇರ್ಬೋದು. ಅಂದರೆ ಸೋಷಲ್ ಆಯ್ತಿಂದ ಒಂದು ಮಾಹಿತಿ ಅವ್ರಿಗೆ ಹೋಗುತ್ತೆ. ಯಾಕಂದರೆ ಅದಕ್ಕೆ ಅನುಪಾಲನ ಮಾಡೋದ್ರಿಂದ ಅವ್ರು ಶಿಕ್ಷಣ ಇಲಾಖೆಯನ್ನು ಕೊಡಬೇಕು. ನಾವು ಸೋಷಲ್ ಆಗಿ ಮಾಡ್ತೀವಿ ಏನೆಲ್ಲ ಪ್ರದರ್ಶನಗಳಿಗೆ ಈಗ ಶೌಚಾಲಯಗಳಂತ ಅವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅವ್ರು ಬರೀತಾರೆ. ಈ ಕಟ್ಟಡಗಳು ಕೊಡ್ತಾ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಬರೀತಾರೆ. ಈಗ ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ ಕೊಡುವಂಥ ಕೊಡ್ತಾರೆ. ಕೆಲವೊಂದು ಶಾಲೆಗಳಲ್ಲಿ ಸ್ಮಾರ್ಟ್ ಬೋರ್ಡ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಧಾನ್ಯಗಳೇ ಕೊಟ್ಟಿರ್ತಾರೆ. ಸೊ ಕೆಲವೊಂದು ಶಾಲೆಗಳಲ್ಲಿ ಇದೆ ಈಗ ಅವರು ಮಾಹಿತಿ ಆಗಿ ತಗೊಳ್ತಿದ್ದಾರೆ. ಕೆಲವೊಂದು ಕಡೆ ಅದರ ಅವಶ್ಯಕತೆ ಇಲ್ಲ, ಕೆಲವೊಂದು ಕಡೆ ಇದೆ. 2030 ಅದನ್ನು ಸಮಗ್ರ ಶಿಕ್ಷಣದ ಗುರಿ ಇಟ್ಕೊಂಡಿದ್ದಾರೆ. ಅದರೊಳಗೆ ಬದಲಾವಣೆ ಮಾಡಬೇಕು. ಕೆಲವೊಂದು ಶಾಲೆಗಳು ಈಗ ಕ್ಲೋಸ್ ಆಗಿ ಹಾಕಿಕೊಂಡಿದೆ, ಅಲ್ಲಿ ಇಲ್ಲ, ಹಾಗಾಗಿ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳು. ಹಾಗಾಗಿ ಏನಿದೆ ಈಗ ನಾವು ಸಂಬಂಧಿಸಿದಂತೆ ಎಲ್ಲದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಹೆಚ್ಚಿನ ಅಂಶಗಳು ನಾವು ತಿಳಿಸ್ಬೋದು, ಚರ್ಚೆ ಮಾಡಬೇಕು. ಚರ್ಚೆ ಆದ್ರೆ ಈ ಸಭೆ ಮಾಡಿದ್ರು ಒಂದು ವ್ಯಾಲ್ಯೂ ಬರುತ್ತೆ. ಏನೇ ಅಂಶಗಳಿದ್ರೆ ಚರ್ಚೆ ಮಾಡಿ. ಅವ್ರು ಹೇಳಿದ್ದಾರೆ ಅದೇ ಆಟದ ಮೈದಾನ ಇಲ್ಲ, ಆಮೇಲೆ ನಮ್ಮನ್ನ ಆಟ ಆಡಲಿಕ್ಕೆ ಬಿಡ್ತಾರಲ್ಲ ಶಿಕ್ಷಕರು. ಈಗ ಆಟಕ್ಕೆ ಬಿಡಲಿಲ್ಲ ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೊಡ್ತೇನೆ. ಈಗಾಗಲೇ ಒಂದು 20 ತಿಂಗಳಾಯ್ತಾ ಹಿಂದೆ ಓಡಾಡದಂತ ಪರಿಸ್ಥಿತಿ ಇರಲಿಲ್ಲ ಒಂದು. ಆಮೇಲೆ ಎರಡನೇದಾಗಿ ಒಂದು ಸಮಸ್ಯೆ ಏನಾಗಿದೆ ಗೊತ್ತಾ, ನಾವು ಶಿಕ್ಷಕರು ಒಂದು ತೀರ್ಮಾನ ಮಾಡ್ಕೊಂಡು ಏನ್ ಮಾಡ್ತಿದ್ರು, ಆಟಕ್ಕೆ ಬಿಡ್ತೇವೆ, ಬಿಡಲ್ಲ ಹೇಳಲ್ಲ. ನಾಗರಾವ್ ಒಂದು ಕ್ಯಾಡರಾವ್ ಎರಡು ಸತತವಾಗಿ ಓಡಾಡ್ತಾರೆ. ನಮ್ಮ ರಾಜ್ಯದ ಮೇಲೆ ಸರಿ ಇಲ್ಲ. ಆಮೇಲೆ ಸ್ಪೋರ್ಟ್ಸ್ ಸಂಬಂಧಪಟ್ಟ ಹೈಸ್ಕೂಲ್ಗೆ ಹೋಗಿ ಆಟ ಆಡ್ಕೊಂಡಿದ್ದಾರೆ. ಮಳೆ ಸಿಕ್ಕಾಪಟ್ಟ ಒಳಗಡೆ ಕಬಡ್ಡಿ ಆಡಿಸಿ ನಾವೆಲ್ಲ ಮನೆ ಮನೆ ಹೋಗಿ ನಮ್ಮ ಮಕ್ಕಳಿಗೆ ಓಡಾಟ ಇದಾಗಿದೆ. ಬಿಡಬಾರ್ದು ಹೇಳೋ ಉದ್ದೇಶ ಇಲ್ಲ, ಆದ್ರೂ ಅವರು ಪಾಯಿಂಟ್ ಮಾಡಿದರೆ ಅದನ್ನು ಒಪ್ಕೊಳ್ತಾರೆ. ಇನ್ನು ನಮಗೆ ತೊಂದರೆ ಇಲ್ಲ. ಈಗ ನೋಡಿದ್ರೆ ಈಗ ನಮ್ಮ ಮಕ್ಕಳಿಗೆ ಈಜ ಆಗಿದೆ. ನೀವು ನೋಡ್ಬೋದು, ಬಹುಶಃ 3 ಗಂಟೆ 3 ಒಂದೇ ಹಾವು ಬಂದು ನಾನು ಮಳೆ ಮಾಡ್ತಾ ಇದ್ದಾರೆ, 4 ಜನ ಹಾವು ಹುಡುಗರು ಕೂಗಿಲ್ಲ, ಆಗ ಓಡ್ ಬಂದು ಹೋಯ್ತಾವೆ. ಒಂದು ನಾಗರಾವ್ ಕೊಡ್ತಾರೆ, ಒಂದು ನಾಗರಾವ್ ಮತ್ತು ಒಂದು ಕ್ಯಾರವ್ ಎರಡು ಇದೆ. ಅವು ಎರಡರಿಂದ ನಾವು ಸಮಸ್ಯೆ, ಅವು ಎರಡು ಆಟ ಆಡ್ತಾರೆ, ಮಕ್ಕಳು ಹೇಳಿರ್ತಾರೆ. ಹಾಗಾಗಿ ಏನಾಗುತ್ತೆ, ಮಕ್ಕಳ ಜೊತೆಗೆ ಎಷ್ಟೊತ್ತಿಗೆ ಇರೋದು ಆಗೋದಿಲ್ಲ. ಯಾಕಂದ್ರೆ ನನಗೂ ನಾನು ಇಲ್ಲಿ ಇರುತ್ತೆ. ಹಾಗಾಗಿ ಅದೊಂದು ಒಪ್ಕೊಳ್ತೇನೆ, ಪ್ರಾಮಾಣಿಕ ಒಪ್ಕೊಳ್ತೇನೆ. ಈ ಸಮಸ್ಯೆ ಇದೆ, ನೋಡೋಣ ಹೇಗೆ ಮಾಡಿ. ನಾನು ಅದನ್ನು ತರફ ಹೇಳ್ತೇನೆ, ನಾನು ಹಿಂದಿನ ನಮ್ಮ ಸಮಸ್ಯೆ ವಿಷಯ ಹೇಳಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪೋಷಕರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಮೊದಲು ಆಟದ ಮೈದಾನ ಕೊರತೆ ಇದೆ. ಆಟದ ಮೈದಾನ ಬರದಿದ್ರೆ ಸರ್ ಪಕ್ಕದಲ್ಲಿ PWD ಬಿಲ್ಡಿಂಗ್ ಇದೆ, ಅದು ಶಿಥಿಲಾವಸ್ಥೆಯಾಗಿದೆ. ಆ ಪಕ್ಕದ ಜಾಗ ನಮಗೆ ಕೊಟ್ಟು ನಾವು ಅದನ್ನು ಒಂದು ಶಾಲೆಯ ಗ್ರೌಂಡ್ ಮಾಡ್ಕೊಂಡು ಅದನ್ನು ಮಕ್ಕಳಿಗೆ ಆಟದ ಮೈದಾನ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳಬೇಕು. ಬಟ್ ಎರಡನೇದಾಗಿ ಕಾಂಪೌಂಡ್ ನಾವು ಬಿದ್ದೋಗಿ ಮಳೆಗಾಲದಲ್ಲಿ ಬಿದ್ದೋಗಿದೆ. ಅದು MLA ಅವರಿಗೆ ಲೆಟರ್ ಮಾಡಿದ್ದೀನಿ. MLA ಅವರು ಗ್ರಾಮ ಪಂಚಾಯತಿ ಕೊಡ್ತೀವಿ. ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಯಾವುದೇ ವಿಷಯಗಳು ಅನುದಾನ ಇಲ್ಲ ಮತ್ತು ಮಾಡೋದಿಲ್ಲ, ಪೋಷಕರು ಮಾಡಲಿಕ್ಕೆ ಆಗೋದಿಲ್ಲ, ಸರ್ಕಾರದಿಂದ ಮಾಡಬೇಕಲ್ಲ. ಅದನ್ನು ಕಂಪೌಂಡಿನ ಒಂದು ವ್ಯವಸ್ಥೆಗಳಲ್ಲಿ ನಾವು ಅದಕ್ಕೊಂದು ಸೇರ್ಪಡೆ ಮಾಡಬೇಕು. ಮತ್ತು ನಮ್ಮಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಇದೆ. ನಮ್ಮಲ್ಲಿ ಇಂಗ್ಲೀಷ್ ಮಾಧ್ಯಮ ಟೀಚರ್ ಇದೆ, ಅದು ದೊಡ್ಡ ಬರ್ತದೆ. ಈಗ ಅತಿಥಿ ಶಿಕ್ಷಕರೇ 3 ಜನ ಇದ್ದಾರೆ, ಹೆಚ್ಚೆ ಮಕ್ಕಳಿದೆ. ಈಗ ಮನೆಯಿಂದ ಒಂದು ನಮ್ಮ ಟೀಚರ್ ಬಂದಿದೆ ಪರ್ಮನೆಂಟ್, ನಮಗೆ ಟೀಚರ್ ಬರ್ತದೆ. ಮತ್ತು ನಾವು ಹೈಲೈಟ್ ಮಾಡುವಾಗ ಇದರ ಬೋರ್ಡ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮಾಡಿ ಈ ಸಮಸ್ಯೆ ಆಗುತ್ತೆ. ಪೋಷಕರಿಗೆ ಸಮಸ್ಯೆ, ಪೋಷಕರು ಬಂದು ಅಡ್ಮಿಷನ್ ಮಾಡುವಾಗ ಇಂಗ್ಲೀಷ್ ಮಾಧ್ಯಮ ಹಾಕಲ್ಲ, ಕನ್ನಡ ಮಾಧ್ಯಮ ಈ ಸಮಸ್ಯೆ ನಮ್ಮಲ್ಲಿ. ಅದಕ್ಕಾಗಿ ನೀವು ಕಾಯಮಾಗಿ ಒಬ್ಬ ಇಂಗ್ಲೀಷ್ ಟೀಚರ್ ನಮ್ಗೆ
ನಾಲ್ಕು ಪಂಪ್ ಸೆಟ್ ನಮಗೆ ಬಾವಿಗೆ ಒಂದೇ ಪಂಪ್ ಸೆಟ್ ಬೇಕು. ಅದನ್ನ ನಾನು ಗ್ರಾಮ ಪಂಚಾಯತ್ ಲೆಟರ್ ಮಾಡಿದ್ದೇನೆ, ಗ್ರಾಮ ಪಂಚಾಯತ್ ಸಭೆಯಲ್ಲಿ ತಿಳಿಸಿದ್ದೇನೆ. ಆದರೆ ಯಾವುದೇ ಇದು ಅನುದಾನ ಕೊಡ್ತಾ ಇಲ್ಲ ನಮಗೆ. ಅದಕ್ಕೆ ತಮ್ಮಿಂದ ಏನಾದರೂ ಬೇರೆ ಇಲಾಖೆಯಿಂದ ಏನಾದರೂ ಸಪ್ಲೈ ಮಾಡಿದ್ರೆ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಕೊನೆಗೆ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ನಮಗೆ ಭಾರಿ ಅದೊಂದು ಇದಿದೆ, ಸ್ಮಾರ್ಟ್ ಕ್ಲಾಸ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ನಾವು ಧರ್ಮಸ್ಥಳ ಸಂಘದವರಿಗೂ ಒಂದು ಲೆಟರ್ ಮಾಡಿದ್ದೇವೆ. ಅದಕ್ಕೆ ಸರ್ ಎಸ್ಟಿಮೇಟ್ ಆಗಿ 1,36,000 ಎಸ್ಟಿಮೇಟ್ ರೆಡಿ ಮಾಡಿದ್ದೇವೆ. ಅದಕ್ಕೆ ನಿಮ್ಮ ಇಲಾಖೆಯಿಂದ ಏನಾದರೂ ನಮ್ಮ ಅನುದಾನ ಕೊಡಿದ್ರೆ ಕೊಡಿ. ಮತ್ತು ನಾವು ಹಳೆ ವಿದ್ಯಾರ್ಥಿ ಸಂಘದಿಂದ ಕರೆದು ಅವರಿಂದನೂ ಅನುದಾನ ಇಸ್ಕೊಳ್ತೇವೆ. ತಮ್ಮಿಂದ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅದನ್ನು ಟ್ರೈ ಮಾಡಿ ಕೊಡಿ. ಬರೀ ಗೌರವ ಶಿಕ್ಷಕರಿಗೆ ಸಂಭಾವನೆ ಜಾಸ್ತಿ ಮಾಡಬೇಕು. ಪಾಪ ಅವರಿಗೆ ಈ 10,000 ಸಂಬಳ ಏನು ಸಾಲ ಈಗಿನ ಈ ರೇಟಿಗೆ ಪಾಪ ಅವರಿಗೆ ನಮ್ಮ ಲತಾ ಮೇಡಮ್ ಬರ್ತಾರೆ. ಅದು 2,000 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ. ಅವ್ರು ಹೊಸದು ಸಪ್ಪೆ ಕಡಿಮೆ ಬರ್ತಾರೆ. ಆ ರೀತಿ ಬಂದಾಗ ಅವರಿಗೆ ನಾವು ಬಂದರೆ ಮಿನಿಮಮ್ ಯಾರು ಕೊಡಬೇಕು. ಆ ರೀತಿಯಲ್ಲಿ ಆ ಸಂಬಳ ಈಗ ಸಂಭಾವನೆ ಜಾಸ್ತಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ಕೊಠಡಿ ಮೇಲ್ಚಾವಣಿ ರಿಪೇರಿ, ಒಂದು ಕೊಠಡಿ ಮೇಲ್ಚಾವಣಿ ನಮ್ಮದು ಸ್ವಲ್ಪ ಶಿಥಿಲಾವಸ್ಥೆ. ನಮ್ಗೆ ಈ ಬಿಲ್ಡಿಂಗ್ ಆಗಿ ಹೆಚ್ಚಿಗೆ ಒಂದು 70 ವರ್ಷ ಇದೆ. ಆದ್ರೆ ನಮ್ದು ಇದೆಲ್ಲ ಇದಿಲ್ಲ. ಆದ್ರೆ ಕಬ್ಬಡಿನ ಹಾಕಿ ಸ್ವಲ್ಪ ಗಟ್ಟಿಮುಟ್ಟಾಗಿದೆ ಅಷ್ಟು ಬಿಟ್ಟು ಇದು ಲೆಕ್ಕ ಪ್ರಕಾರ ಡೆಮಾಲಿಷ್ ಮಾಡುವಂತ ಅಂತ ಬಂದಿದೆ. ಕೊನೆಗೆ ನಮ್ಮಲ್ಲಿ ಒಬ್ಬ ವಿಕಲಚೇತನ ಹುಡುಗಿದ್ದಾನೆ. ಆ ವಿಕಲಚೇತನ ಹುಡುಗರಿಗೆ ನಿಮ್ಮಿಂದ ಏನಾದರೂ ಅನುದಾನ ಮತ್ತು ಅವನಿಗೆ ಸ್ಪೆಷಲ್ ಆಗಿ ಏನಾದರೂ ಯಾವುದಾದ್ರೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಡಾಕ್ಟರ್ಗಳ ಸಲಹೆ ಸೂಚನೆ ಇದು ಕೊಡೋ ವ್ಯವಸ್ಥೆ ಇದ್ರೆ ಅದು ಮಾಡ್ಕೊಡ್ಬೇಕು. ಮತ್ತು ಯಾಕೆಂದರೆ ನಮ್ಮ ಶಾಲೆಗೆ ಬಂದ ಮೇಲೆ ಹುಡುಗ ಆ ತಾಯಿ ಮತ್ತು ತಂದೆ ಮುಖದಲ್ಲಿ ಒಂದು ಮಗು ಕಂಡಿದ್ದೇವೆ ನಾವು. ಅದಕ್ಕೆ ನಮ್ಮ ಟೀಚರ್ಗಳು ಧನ್ಯವಾದ ಹೇಳಬೇಕು. ಯಾಕಂದರೆ ಆ ಹುಡುಗ 3 ವರ್ಷ ಇದ್ರಲ್ಲಿದ್ದ, ಅಲ್ಲಿದ್ದ ನಾವು ಏನೂ ಇಲ್ಲ, ಇಲ್ಲಿ ಬಂದ ಆಕ್ಟಿವ್ ಆಗಬೇಕು. ಈಗ ಆ ತಾಯಿ ಮುಖದಲ್ಲಿ ನಾವು ಮಗು ನೋಡ್ತಾ ಇದ್ದೀವಿ. ಅದಕ್ಕೆ ಖುಷಿ ಪಡಬೇಕು. ಅದಕ್ಕೆ ನಿಮ್ಮಿಂದ ಅವರಿಗೆ ಮುಂದಿನ ಹುಡುಗರಿಗೆ ಮುಂದಿನ ಏನೋ ವ್ಯವಸ್ಥೆ ಸ್ಕಾಲರ್ಶಿಪ್ ಆಗಲಿ ಏನೇ ಆಗಲಿ ಆ ವ್ಯವಸ್ಥೆ ಕೊಡೋದಿದ್ರೆ ಕೊಡಿಸಿ. ಮತ್ತು ಅವನಿಗೆ ಮುಂದೆ ಅವನ ಆರೋಗ್ಯ ದೃಷ್ಟಿಯಿಂದ ಏನು ಮುಂದೆ ಇನ್ವಾಲ್ವ್ ಮಾಡಬೇಕು ಆ ವ್ಯವಸ್ಥೆಯನ್ನು ನೀವು ಸ್ಕಾಲರ್ಶಿಪ್ ಅದು ಇನ್ನೊಂದು ಏನಂದ್ರೆ ನಮಗೆ ಮೈಸೂರಿನಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ. ಅದರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗತ್ತೆ. ಆದರೆ ಅದೊಂದು ವ್ಯವಸ್ಥೆ ಮಾಡಿಕೊಡಿ ಅವರಿಗೆ. ನಿಮ್ಮ ಕೈಲ ಸರ್ ನಮ್ಮ ಕೈಯಿಂದ ಏನು ಬೇಕು ಅಂತ ನಾವು ನನಗೆ ನಾವು ಪ್ರಯೋಗಾಲಯ ಇಲ್ಲ. ಪ್ರಯೋಗಾಲಯ ಬೇಕು ನಮಗೆ. ಯಾಕಂದ್ರೆ 7 ಮತ್ತು 8ನೇ ಕ್ಲಾಸಿಗೆ ಪ್ರಯೋಗಾಲಯ ಇಲ್ಲದೆ ಅದು ಪೌಷ್ಟಿಕ ಆಗುದಿಲ್ಲ. ಯಾವ ಮಕ್ಕಳಿಗೆ ಏನಂದ್ರೆ ಬರೀ ಬುಕ್ಕಲ್ಲಿ ಬುಕ್ಕಿನ ಬದಲಾಗಿ ಕೆಲಸ ಇದೆ, ಬುಕ್ಕಿನ ಓದಿ ಮಾಡಿಕ್ಕೆ ಆಗುದು. ಅದಕ್ಕೆ ನಾವು ಪ್ರಯೋಗಾಲಯ ಇಲ್ಲ, ಅದನ್ನು ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕಾದ್ರೆ ಅದನ್ನು ವ್ಯವಸ್ಥೆ ಮಾಡಿಕೊಡಿ. ಇಲ್ಲ ಅಂದ್ರೆ ನಮ್ಗೆ ಯಾವ ಇಲಾಖೆ ವ್ಯವಸ್ಥೆ ಮಾಡಿ ಆಗುತ್ತೆ ಅಂತ ನೀವು ಸೂಚನೆ ಕೊಟ್ಟರೆ ನಾವು ಅದನ್ನು ಪ್ರಯತ್ನ ಪಡ್ತೇವೆ. ಕೊನೆಗೆ ಮತ್ತೆ ಇನ್ನೊಂದು ಶಿಕ್ಷಣ ಇಲಾಖೆ ಅಂತ ಹೇಳ್ತಾರೆ ಸರಿ ಅದು ಕೇಳಿ. ಮತ್ತೆ ನಮಗೆ ಕಾಯಕ CRP ಇಲ್ಲ, ಅದು ದೊಡ್ಡ ಸಮಸ್ಯೆ ಸರ್. CRP ಇಲ್ಲ ಅಂದ್ರೆ ನಮಗೆ ಇರೋದು ಅತಿಥಿ ಶಿಕ್ಷಕರ ಹತ್ರ ಏನು ಪಾಠ ಕಲಿಬೇಕು? 20% ಮಾತ್ರ ನೀವು ಕಲೀರಿ ಅಂತ ಹೇಳಿದ್ರೆ ಶಿಕ್ಷಣ ಅಲ್ವಾ? ಬಾಕಿ ಒಂದು ನೆಲಿಕಲಿ ಆಗ್ತದೆ. ಅದಕ್ಕೆ ನಾನು ಒಬ್ಬ CRP ಬಿಟ್ಟರೆ ತಿಂಗಳಿಗೆ 2 ಸಾರಿ ಆದರೂ ಬಂದು ಮಕ್ಕಳ ಮುಂದುವರೆದು ಒಂದು 2ನೇದಾಗಿ ಮತ್ತೆ ಅವರಿಗೆ ಗೈಡೆನ್ಸ್ ಟೀಚರ್ಸ್ಗಳಿಗೆ ಏನಂತ ಹೇಳಬೇಕು, ಏನು ಮಾಡಬೇಕು. ಈಗ ಪ್ರತಿ ದಿನ ಚೇಂಜಸ್ ಆಗ್ತಾ ಇದೆ. ಈ ಚೇಂಜಸ್ ತಕ್ಕನಾಗಿ ನಮ್ಮ ಟೀಚರ್ ಸಿದ್ಧತೆ ಮಾಡಬೇಕು. ಟೀಚರ್ ಸಿದ್ಧತೆ ಮಾಡಿದ್ರೆ ನಮಗೆ ಹೇಳ್ಕೊಟ್ಟು ಮಕ್ಕಳಿಗೆ ಹೇಳಿ ಪಾಠ ಕೊಡೋಣ. ಇವತ್ತಿನ ಇದೆ ಫಾಸ್ಟ್ ಯುಗದಲ್ಲಿ ಏನೇ ಇದ್ರೂ ಫಾಸ್ಟ್ ಆಗಿ ಹೋಗ್ಬೋದು. ಈ ಮಕ್ಕಳಿಗೆ ಇವಾಗ ಟೀಚರ್ಗಳಿಗೆ ಸಲಹೆ ಕೊಡಲಿಕ್ಕೆ ನಮ್ಮ CRP ಇಲ್ಲ ಅಂದ್ರೆ ನಾವು ಯಾರು ಕೇಳೋದು? ನಮ್ಮ CRP ಇಲ್ಲ, ಕಾಯಕ CRP ಇಲ್ಲ. ನಮ್ಮ ಕ್ಲಸ್ಟರ್ ಸೆಂಟರ್ ಇಲ್ಲ. ಕ್ಲಸ್ಟರ್ ಸೆಂಟರ್ ಅಲ್ಲಿ ಒಬ್ಬ CRP ಬಂದು ಇದ್ರ ಬಗ್ಗೆ ಏನೋ ಇದು ಮಾಡೋದಿಲ್ಲ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ನಮ್ಮಲ್ಲಿ 3 ಜನ ಅತಿಥಿ ಶಿಕ್ಷಕರು ಅವ್ರಿಗೆ ಬಂದು ತಿಂಗಳಲ್ಲಿ 2 ಸಲ ಸಾಕು ಬಂದು ಏನೋ ಹೇಳ್ತಾರೆ, ಏನು ಹೇಳ್ತಾ ಇಲ್ಲ. ಈಗ ಬಂದು ಬರ್ತಿದ್ದು ಸ್ವಲ್ಪ ಬಗೆಹರಿಸಿದ. ಮತ್ತೆ ಗ್ರಾಮ ಪಂಚಾಯತ್ ಅನುದಾನ ನಮ್ಗೆ ಯಾವ್ದು ಸಿಗ್ತಾ ಇಲ್ಲ, ಯಾವ್ದು ಕೇಳು ಸಿಗ್ತಾ ಇಲ್ಲ. ಇಷ್ಟು ಮಾತಾಡಲಿಕ್ಕೆ ಅನುವು ಮಾಡಿಕೊಡೋದಕ್ಕೆ ಎಲ್ಲರೂ ಧನ್ಯವಾದ. ಸಾಕಷ್ಟು ವಿಷಯಗಳನ್ನ ನಮ್ಮ SDMC ಅಧ್ಯಕ್ಷರು ಈಗಾಗಲೇ ತಿಳಿಸಿದ್ದಾರೆ. ಈ ಬಗ್ಗೆ ಏನಾದರೂ ಒಂದು ಈಗ ನಮ್ಮ ವೈದ್ಯಕೀಯ ಇಲಾಖೆಯಿಂದ ಆಗಮಿಸಿದ್ದಾರೆ. ಒಂದು 2 ನಿಮಿಷದಲ್ಲಿ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಮತ್ತೆ ನಮ್ಮ ಆಸ್ಪತ್ರೆ ವತಿಯಿಂದ ಪ್ರತಿ ವಾರ ಮಕ್ಕಳಿಗೆ ಮಾತ್ರೆಗಳನ್ನು ವಿಟಮಿನ್ ಎ ಮಾತ್ರೆ ಕೊಡ್ತಾ ಇದ್ದೇವೆ. ಆಮೇಲೆ ನನ್ನ 9ನೇ ತಾರೀಕು ಆಲ್ರೆಡಿ ಡೋಸ್ 6 ತಿಂಗಳ ಹೊಟ್ಟೆಯುಳ್ಳಿನ ಮಾತ್ರೆ ಈಗಾಗಲೇ ಕೊಟ್ಟಿದ್ದೀನಿ. ಒಳ್ಳೆ ಗಮನಿಸಿದ್ದೀನಿ. ಯಾರೋ ಒಂದು ನನಗೆ ಇನ್ನೊಂದು ಮಾತ್ರೆ ಕೊಡ್ಬೇಕಾದ್ರೆ ನಮ್ಮ ಮಕ್ಕಳ ಹತ್ರ ಕೇಳಿದೆ. ಅವ್ರು ಯಾರೋ 1-2 ಹುಡುಗರು ಏನಾದ್ರು ಕೇಳಿದ್ರೆ ಅದು 6 ತಿಂಗಳು ಒಳಗಡೆ ಈಗ 1 ತಿಂಗಳು ಹಿಂಗೆಲ್ಲ ತಗೊಂಡ್ರೆ ಮತ್ತೆ ಮಾತ್ರೆ ಕೊಡೋದು ಬೇಡ. ಅವ್ರಿಗೆ ಹೇಳಿದ್ದೆ ನಾನು ಮಕ್ಕಳಿಗೆ ಕೇಳ್ಕೊಂಡು ಬಂದು ಹೇಳಿದ್ದೆ. ಆಗ ಸಹ ಅವ್ರು ಇಲ್ಲ ಹೇಳಿದ್ರೆ ಕೊಟ್ಟಿದ್ದೇನೆ. ಅದನ್ನ
ಒಬ್ಬರೇ ಆಶಾ ಕಾರ್ಯಕರ್ತರು ಬಂದು ಕೊಡ್ತಾರೆ ಹೋಗೋದಾದ್ರೆ ಮತ್ತೆ ಯಾರು ಬರ್ತೀನಿ ನನಗೆ ಇಂಗ್ಲೀಷ್ ಅಲರ್ಟ್ ಮಾಡ್ತಾರಲ್ಲ ನಾವು ವಾಪಸ್ ಸೊ ಇವತ್ತು ನಿಮಗೆ ವೈದ್ಯಾಧಿಕಾರಿಗಳು ಬಂದು ಮಾಹಿತಿ ಕೊಡಬೇಕಾಗಿತ್ತು, ಬಟ್ ಅವರು ಮೀಟಿಂಗ್ ಇರೋದ್ರಿಂದ ಸೊ ಕೆಲವು ಮಾಹಿತಿನ ನಾವು ಕೊಡ್ತಾ ಇದ್ದೀನಿ ಆಯ್ತಾ. ಸೊ ಈಗ ಸರ್ ಹೇಳಿದಾಗೆ ಐಫೈ ಟ್ಯಾಬ್ಲೆಟ್ ಮತ್ತು ಅರ್ಬನಿಸಲ್ ಟ್ಯಾಬ್ಲೆಟ್ ನಾವು ಕೊಡ್ತಾ ಇದ್ವಿ. ಸೊ ಅರ್ಬನಿಸಲ್ ಟ್ಯಾಬ್ಲೆಟು 6 ಮಂತ್ಗೆ ಕೊಡ್ತಾ ಇದ್ದೀವಿ ನಾವು, ಅದ್ರ ಕೆಲವರು ಮಧ್ಯೆ ಹಾಕ್ತಾ ಇದ್ದಾರೆ. ಸೊ ಅಂಥವರಿಗೂ ಅಂದರೆ 1 ತಿಂಗಳು 2 ತಿಂಗಳು ಗ್ಯಾಪಲ್ಲಿ ತೊಗೊಂಡ್ರು ಕೂಡ ನಮ್ಮ ಡಾಕ್ಟರ್ ಹೇಳಿದ್ರು ತೊಗೊಳ್ಬೋದು ಅಂತ ಹೇಳಿದ್ದಾರೆ ಆಯಿತಾ. ಸೊ 6 ತಿಂಗಳ ಗ್ಯಾಪಲ್ಲಿ ಮಾತ್ರ ತೊಗೊಳ್ಬೋದು. ಸೊ ಎಲ್ಲರೂ ತೊಗೊಂಡಿದ್ದಾರೆ, ಆಶಾ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅಂದ್ಕೊಡ್ತೀನಿ ಆಯಿತಾ. ಸೊ ಇನ್ನೂ ಏನಾದರೂ ತಪ್ಪಿ ಹೋಗಿದ್ರೆ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಏನಾದರೂ ತಪ್ಪಿ ಹೋಗಿದ್ರೆ ಸೊ ಅದು ಕೂಡ ಹೇಳಿ ನೀವು ತಗೊಳ್ಬೋದು ಮಾತ್ರೆ. ಸರ್ ಮತ್ತೆ ಒಂದು ವಿಷಯ, ಈಗ ನೀವು ಮಾತ್ರೆ ಕಳಿಸುವಾಗ ರೇಟ್ ಬಾರದ ಮಾತ್ರ ಕಳಿಸ್ಬೇಡಿ ದಯವಿಟ್ಟು. ಯಾಕಂದ್ರೆ ನೀವು ಚೆಕ್ ಮಾಡಿದ್ರೆ ಕಳ್ಬೇಡಿ, ಮಕ್ಕಳಿಗೆ ದೊಡ್ಡವರಿಗೆ ಸಮಸ್ಯೆ ಆಗಲ್ಲ, ಮಕ್ಕಳಿಗೆ ಅದಕ್ಕೆ ನೀವು ರೇಟ್ ಬಾರದ ಮಾಹಿತಿ ಕಳಿಸ್ಲೇಬೇಡಿ. ಯಾಕಂದ್ರೆ ಚೆಕ್ ಮಾಡಿ 2 ಸಲ ಚೆಕ್ ಮಾಡಿ ಕಳಿಸಿ. ನಾವು ಯಾವಾಗ ಮಕ್ಕಳಿಗೆ ಕಳಿಸಿಲ್ಲ, ಮಾತ್ರೆ ಯಾವಾಗ ಕಳಿಸಿಲ್ಲ. ಯಾಕಂದ್ರೆ ನಮಗೆ ರೀಸೆಂಟ್ ಆಗಿ ಬಂದ ಮಾತ್ರ ನಾವು ಕೊಡ್ತಾ ಇದ್ವಿ. ಅದು ಅರ್ಬನೈಸರ್ ಮಾತ್ರೆ ಅಂತೂ ನಮಗೆ ತಾಲೂಕಿಂದ ಸ್ಟಾಕ್ ಬರುತ್ತೆ. ಸೊ ನಾಳೆ ಪ್ರೋಗ್ರಾಮ್ ಇದೆ ಅಥವಾ ಒಂದು ವಾರದಲ್ಲಿ ಪ್ರೋಗ್ರಾಮ್ ಇದೆ ಅಂತಂದ್ರೆ ಸೊ ನಮಗೆ ಆ ಸ್ಟಾಕ್ ಬರುತ್ತೆ, ನಾವು ಅದನ್ನು ಕೊಡ್ತಾ ಇದ್ವಿ. ಸೊ ಆ ಥರ ಏನು ಆಗಿಲ್ಲ, ಆ ಥರ ಯಾರು ಹೇಳಿಲ್ಲ ಬೇಡ ಆಗಿ ಮಾತ್ರ ನೀವು ಕೊಟ್ಟಿದ್ರೆ ಅಂತ ಯಾರು ಹೇಳಿಲ್ಲ. ಸೊ ನಾವು ಕೊಟ್ಟಿಲ್ಲ ಸರ್. ಸೊ ಇನ್ನೊಂದು ಐಫೈ ಟ್ಯಾಬ್ಲೆಟ್, ಐರನ್ ಮತ್ತು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ನಾವು ಮಕ್ಕಳಿಗೆ ಕೊಡ್ತಾ ಇದ್ವಿ, ವಾರದಲ್ಲಿ 2 ಟೈಮ್ಸ್ ಕೊಡ್ತಾ ಇದ್ವಿ ಆಯಿತಾ. ಸೊ ಇನ್ನೊಂದು ನಮ್ಮ ತಾಲೂಕಿನಿಂದ RBSP ಟೀಮ್ ಅಂತ ಬರ್ತಾ ಇದೆ. ಸೊ ಎಲ್ಲ ಶಾಲೆಗೂ ಬರ್ತಾ ಇದೆ ಅದು. ಸೊ ಅವರಲ್ಲಿ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಕಂಡು ಸಹ ಅವರು ಕೂಡ ನಿಮಗೆ ಶಿವಮೊಗ್ಗಕ್ಕೆ ರೆಫರ್ ಮಾಡ್ತಾರೆ. ಸೊ ಇನ್ನೊಂದು ಈಗ ಮಂಗನ ಕಾಯಿಲೆ ಬರ್ತಾ ಇದೆ. ಈಗ ಸೀಸನ್ ಅಕ್ಟೋಬರಿಂದ ಜೂನ್ ತನಕ ಈ ಮಂಗನ ಕಾಯಿಲೆ ಸೀಸನ್ ಅಂತ ಬಂದಿದೆ ಆಯ್ತಾ. ಸೊ ನಿಮ್ಮಲ್ಲಿ ಮಂಗನ ಕಾಯಿಲೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಗೊತ್ತಿದೆ, ಉಣ್ಣೆಯಿಂದ ಹರಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಈಗ ಸದ್ಯಕ್ಕೆ ಒಂದು ವಾರದಲ್ಲಿ ಮಾಹಿತಿ ಬಂದ ಪ್ರಕಾರ ಈ ತೀರ್ಥಹಳ್ಳಿ ಸೊ ಉಣ್ಣೆಗೆ ಒಂದು KFD ಕಾಯಿಲೆ ಬಂದಿದೆ ಅಂತ ಆಗಿದೆ. ಸೊ ಯಾರು ಅಂದರೆ ಮನುಷ್ಯರಿಗೆ ಕಾಯಿಲೆ ಬಂದಿಲ್ಲ, ಬಟ್ ಉಣ್ಣೆಗೆ ಬಂದಿದೆ ಅಂತ ಹೇಳಿ ಆಗಿದೆ. ಸೊ ಉಣ್ಣೆ ಟೆಸ್ಟ್ ಅನ್ನೋದು ಒಣಗ ಅಂತ ಹೇಳ್ತೀವಲ್ಲ ನಾವು ಟಿಕ್ಸ್ ಇಂಗ್ಲೀಷಲ್ಲಿ. ಸೊ ಉಣ್ಣೆ ಅನ್ನೋದು ಸೊ ನಮ್ಮದು ಲಾಸ್ಟ್ ಟೈಮ್ ನಮ್ಮದು ನಿಟ್ಟೂರಲ್ಲಿ ಸಹ ಕಲೆಕ್ಟ್ ಮಾಡಿದ್ದಾರೆ. ಸೊ ಬೇಲೂರಲ್ಲಿ ಕಲೆಕ್ಟ್ ಮಾಡಿದ್ದಾರೆ, ಬಟ್ ನಮ್ಮಲ್ಲಿ ಇನ್ನೂ ಯಾವುದೇ ರಿಸಲ್ಟ್ ಬಂದಿಲ್ಲ, ಪಾಸಿಟಿವ್ ಬಂದಿದೆ ಆ ಥರ ಏನು ಬಂದಿಲ್ಲ. ಸೊ ಈ ಮಂಗನ ಕಾಯಿಲೆ ಯಾವುದರಿಂದ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ಒಂದು ಉಣ್ಣೆಯಿಂದ ಕಂಡುಹಿಡಿಬೋದು, ಇನ್ನೊಂದು ಸತ್ತ ಮಂಗನಿಂದ ಕಂಡುಹಿಡಿಬೋದು, ಇನ್ನೊಂದು ಮನುಷ್ಯರಲ್ಲಿ ರಕ್ತದ ಮಾದರಿಯನ್ನು ಕಲೆಕ್ಟ್ ಮಾಡಿ ನಾವು KFD ಇದೆಯಾ ಇಲ್ವಾ ಅಂತ ಕಂಡುಹಿಡ್ಬೋದು, ಮತ್ತು ಯಾವುದೇ ರೀತಿ ಟೆಸ್ಟ್ ಇರುವುದಿಲ್ಲ. ಸೊ ಇನ್ನೊಂದು ನಿಮಗೆ ಏನು ಮಾಹಿತಿ ಕೊಡ್ಬೇಕಂತ ಹೇಳಿದ್ರೆ, ಜ್ವರ, ಮೈಕೈ ನೋವು, ಶೀತ ಆ ಥರ ಏನಾದರೂ ಎಲ್ಲ ಕಾಯಿಲೆ, ಈಗ ಡೆಂಗ್ಯೂ, ಮಲೇರಿಯಾ ಯಾವುದೇ ಕಾಯಿಲೆ ಬಂದು ಇದೇ ಥರ ಸಿಂಪ್ಟಮ್ಸ್ ಆಗುತ್ತೆ. ಸೊ ಅದಕ್ಕೆ ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ರಕ್ತ ಸ್ಯಾಂಪಲ್ ತೆಗಿಬೇಕಾಗುತ್ತೆ. ಸೊ ಮತ್ತೆ ನಿಮಗೆ KFD ಬಂದಿದೆ ಇಲ್ವಾ ಅಂತ ಮತ್ತೆ ಬೇರೆ ಏನು ಟೆಸ್ಟ್ ಮಾಡೋಕ್ಕೆ ಆಗಲ್ಲ. ಸೊ ನೀವು ರಕ್ತ ಸ್ಯಾಂಪಲ್ ಕೊಡಲೇಬೇಕು. ಸೊ ಅದು ನಾವೇನು ಟೆಸ್ಟ್ ಮಾಡಲ್ಲ. ಸೊ ನಾವು ಶಿವಮೊಗ್ಗದಲ್ಲಿ ಟೆಸ್ಟ್ ಮಾಡಿ ಅದು ಒಂದು ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ಒಳಗಡೆ ನಿಮಗೆ ಜ್ವರ ತುಂಬ ಇದೆ, ಸುಸ್ತು ತುಂಬ ಇದೆ ಆ ಥರ ಏನಾಗುತ್ತೆ ಔಷಧ ಅಂತ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ನಿಮಗೆ. ಸೊ ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ಕೊಡ್ತೀವಿ. ಅದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಏನೂ ಇಲ್ಲ. ಸೊ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಸೊ ಇನ್ನೊಂದು ಮಂಗ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಸತ್ತಿದ್ರೆ, ಸೊ ಅದು ನಮಗೆ 24 ಗಂಟೆ ಒಳಗಡೆ ಗೊತ್ತಾದರೆ ಆ ಮಂಗ ಫ್ರೆಶ್ ಇದೆ ಅಂತ ಹೇಳಿದ್ರೆ ಆ ಮಂಗನ ಕೆಲವು ಭಾಗಗಳನ್ನು ತೆಗೆದು ನಾವು ಟೆಸ್ಟಿಂಗ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ KFD ಇದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಆಯ್ತಾ. ಸೊ ಇನ್ನೊಂದು ಸರ್ ಅದು ಲಕ್ಷಣಗಳು ಹೇಗಿರುತ್ತೆ ಮಂಗನಲ್ಲಿ? ಅದೇನಾದ್ರು ಗುಳ್ಳೆ ಥರ ಆಗಿರೋದು, ಮಂಗನಲ್ಲಿ ಲಕ್ಷಣ ಕಿತ್ತು ಹೋಗಿರೋ ಥರ ಆ ಥರ ಏನೂ ಇರಲ್ಲ ಆ್ಯಕ್ಚುಲಿ. ಮಂಗ ತುಂಬ ಇದ್ದಾವೆ. ನಮ್ಮ ಮೊನ್ನೆ ಪರೀಕ್ಷೆ ಮಾಡಿದೆ, ಸುಮಾರು ಮಂಗ ತಗೋಬೇ ಕೊಚ್ಚಿಸ್ಕೊಂಡು ಅಲ್ಲೆಲ್ಲ ಚರ್ಮ ಕಿತ್ತು ಹೋಗಿರೋದಲ್ಲಿ ಮುಖ ಮತ್ತೆ ಮೈಯನ್ನ. ಅಂದ್ರೆ ಬಂದಿರೋದು ಈಗ ಗೊತ್ತಾಗುತ್ತೆ ಅಂತ ಸ್ವಲ್ಪ ಲಕ್ಷಣಗಳು ಏನು ಅಂತ ಮಂಗಗಳ ಲಕ್ಷಣ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೆಂಗಿನ ಮನುಷ್ಯರಿಗೆ ಏನು ಬರ್ತದೆ ಅವು ಬಂದಾಗ ಎಷ್ಟು ಟೈಮಲ್ಲಿ ಅವು ಬದುಕಿರ್ತವೆ? ಒಂದು ವಾರ ತನಕ ಇರ್ತದೆ. ಸೊ ಯಾಕಂತ ಹೇಳಿದ್ರೆ ಅವುಗಳು ಸುಸ್ತಿರ್ತವೆ, ತುಂಬಾ ಒಂದೊಂದೇ ಮಂಗಗಳಿರ್ತವೆ, ತುಂಬಾ ಸುಸ್ತಾಗಿರ್ತವೆ, ಮತ್ತೆ ತುಂಬಾ ನೀರು ಇರ್ತದಲ್ವಾ. ಸೊ ಅವುಗಳಿಗೆ ಕಾಯಿಲೆ ಜಾಸ್ತಿ ಆಗುತ್ತಾ ಅನ್ನುವಾಗ ಅವುಗಳು ನೀರು ಹತ್ರ ಹೋಗ್ತವೆ. ಸೊ ನೀರು ಕುಡಿಲಿಕ್ಕೆ, ಸೊ ಎಲ್ಲಿ ನೀರು ಸಿಗ್ತದೆ ಅಲ್ಲಿ ಅವುಗಳ ಹತ್ತಿರಕ್ಕೆ ಹೋಗಿ ನೀರು ಕುಡಿ ಟ್ರೈ ಮಾಡ್ತವೆ. ಸೊ ಆವಾಗ ನೀರಿನ ಹತ್ತಿರದಲ್ಲಿ ಏನಾದರೂ ಮಂಗ ಸತ್ತಿದೆ ಅಂತಂದ್ರೆ ಸೊ ಆವಾಗ ನಾವು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ.
ಸೊ ಈ ಮಂಗ ಸತ್ತಿದ್ದು ನಮಗೆ ಬೇಗ ಹೇಳಿ. ಸೊ ಇದರಲ್ಲಿ ನಮ್ಗೆ ಆರೋಗ್ಯ ಇಲಾಖೆ ಮಾತ್ರ ಬರುವುದಿಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತದೆ, ಮತ್ತೆ ಪಂಚಾಯತ್ ಅವರು ಬರ್ತಾರೆ, ಮತ್ತೆ ವೆಟರ್ನರಿ ಕೂಡ ಬರ್ತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಅಂತ ಇರ್ತದೆ. ಸೊ ಅವ್ರು ಮಾಡ್ತಾರೆ. ಸೊ ಆರೋಗ್ಯ ಇಲಾಖೆಯಲ್ಲಿ ಸೊ ನಮ್ಗೆ ಏನಾದ್ರು ಸ್ಯಾಂಪಲ್ ಏನಾದ್ರು ಕಳಿಸಿದ್ರೆ ನಾವು ಕಳಿಸ್ತೀವಿ. ಸೊ ಅಲ್ಲಿ ಸುತ್ತಮುತ್ತಲಿರುವ ಆರೋಗ್ಯ ಶಿಕ್ಷಣ ಕೊಡ್ತೀವಿ. ಮತ್ತೆ ಮೇನ್ ಆಗಿ ದೀಪಾವಳಿ ದೀಪಾವಳಿ ಅಂತ ಕೊಡ್ತೀವಿ. ಸೊ ಅದು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ನಾವು ಗಾಡಿಗೆ ಕೆಲಸಕ್ಕೆ ಹೋಗುವಾಗ ಕೊಟ್ಟಿದ್ದೀವಿ. ಸೊ ಈಗ ನಮ್ಮಲ್ಲಿ ಸಪ್ಲೈ ಬರ್ತಾ ಇಲ್ಲ. ಸೊ ಸೊಸೈಟಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದಕ್ಕೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಇಲ್ಲ. ಸೊ ಸೊ ಆ ಥರ ಇದ್ರೆ ಹೇಳಿ, ಸ್ವಲ್ಪ ಬೇಗ ಹೇಳಿ. ಸೊ ನಾವು ಕೂಡ ಟೆಸ್ಟ್ ಕಳಿಸ್ಲಿಕ್ಕೆ ಸರ್, ಇದು ಕೊಟ್ಟ ಮಾಹಿತಿ ಭಾರಿ ಅನುಕೂಲ ಆಯಿತು. ಮಂಗನ ಕಾಟ ಅನ್ನೋದು ಈಗ ಹೇಳಿದಾಗ ಇಲ್ಲಿ ಶಾಲೆ ಹತ್ರ ತುಂಬ ಮಂಗನ ಇದೆ. ದಯವಿಟ್ಟು ತಿಂಗಳಲ್ಲಿ 2 ಬಾರಿ ನಾವು ಶಾಲೆ ಪರೀಕ್ಷೆ ಮಾಡುವಂಥದ್ದು, ಟೆಸ್ಟ್ ಮಾಡುವಂಥದ್ದು ಮಾಡಬೇಕು. 15 ದಿವಸ ಯಾವುದೇ ಇಲ್ಲ. ಅದೇ ಡೀಪ್ ಆಯಿಲ್ ಅಂತ ಹೇಳ್ತೀವಲ್ಲ, ಅದನ್ನು ಹಚ್ಕೊಂಡು ಹೋಗಿ ಅದು ಮತ್ತೆ ಉದ್ದ ಹಂಗೆ ಹಾಕೊಂಡು ಹೋಗಿ. ಸೊ ಅದೆಲ್ಲ ನಿಮ್ದು ಪ್ರಿಕಾಷನ್ ಆಯ್ತಾ. ಸೊ ಬಂದ್ಮೇಲೆ ನೀವು ಒಟ್ಟಿಗೆ ಟ್ರೀಟ್ಮೆಂಟ್ ಅದರ ನಿಮ್ಗೆ ಖರ್ಚು ಮಾಡೋದಕ್ಕಿಂತ ಸೊ ಬರ್ತದಾದ್ರೆ ನೀವು ನೋಡ್ಕೊಳ್ಳಿ ಆಯ್ತಾ. ಸೊ ಇದಿಷ್ಟು ಮೊದಲ ಕಾಯಿಲೆಗಳಿಗೆ. ಇನ್ನೊಂದು ನಿಮಗೆ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಇದೆಯಲ್ಲ ಟ್ಯೂಬರ್ಕ್ಯುಲೋಸಿಸ್ 100 days ಪ್ರೋಗ್ರಾಮ್ ಆಗ್ತಾ ಇದೆ. ಸೊ ಅದರಲ್ಲಿ ನಾವು ವಲ್ನರೇಬಲ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಯಾರಿಗೆ BV ಕಾಯಿಲೆ ಇದೆ, ಯಾರು 60 ವರ್ಷ ಮೇಲಿದ್ದಾರೆ, ಅಥವಾ ಯಾರಿಗೂ ಸ್ಮೋಕಿಂಗ್ ಜಾಸ್ತಿ ಯಾರು ಮಾಡ್ತಾರೆ, ಯಾರು ಸ್ಮೋಕಿಂಗ್ ಮಾಡ್ತಾರೆ, ಯಾರು ಶುಗರ್ ಇದೆ, ಈ ಥರ ಸೆಲೆಕ್ಟ್ ಮಾಡಿದ್ವಿ. ಸೊ ಅವರಿಗೆ ನಾವು ಟೋಟಲ್ ಟೆಸ್ಟ್ ಮಾಡೋದು ಮತ್ತೆ ಈ ಒಂದು ಎಕ್ಸ್ರೇ ಮಾಡ್ತೀವಿ. ಸೊ ಅಂತ ನಿಮಗೆ 2 ವಾರದಿಂದ ಜ್ವರ ಇರೋದು, ಮತ್ತೆ ಸುಸ್ತು, ರಾತ್ರಿ ಟೈಮಲ್ಲಿ ಬೆವರುದು, ತೂಕ ಕಡಿಮೆ ಆಗೋದು, ಈ ಥರ ಏನಾದರೂ ಇದ್ದರೆ ಸೊ ಅಂಥವ್ರು ನಮಗೆ ಕಫ ಟೆಸ್ಟ್ ಮಾಡ್ತೀವಿ, ಕಫ ಟೆಸ್ಟ್ ಇಲ್ಲ ಮಾಡ್ತೀವಿ, ಮತ್ತೆ ಎಕ್ಸ್ರೇ ಕೂಡ ಇವಾಗ ಫ್ರೀಯಾಗಿ ಮಾಡ್ಕೊಡ್ತೀವಿ. ಸೊ ಈ 100 days ಅಲ್ಲಿ 3 month ಪ್ರೋಗ್ರಾಮ್ ಇದೆ. ಆಶಾದವ್ರು ಮನೆಗೆ ಬರ್ತಾರೆ. ಸೊ ಅವರಿಗೆ ಏನಾದರೂ ನೀವು ಹೇಳಿದ್ರೆ ಅವರು ಕೂಡ ನಿಮ್ಮನ್ನು ತಾಲೂಕು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಸೊ ಇದೊಂದು ಪ್ರೋಗ್ರಾಮ್ ಇದೆ. ಸೊ ಇನ್ನೊಂದು ಓಕೆ, ಸೊ ಇನ್ನೊಂದು ಮಕ್ಕಳಲ್ಲೂ ಕೂಡ TB ಬರ್ತದೆ ಆಯ್ತಾ. ಸೊ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಕೂಡ TB ಬರ್ತದೆ. ಮಕ್ಕಳಲ್ಲಿ ಯಾವುದು ಕಫ, ಸುಸ್ತಾಗೋದು, ತುಂಬ ಇದಾಗೋದು, ಆ ಥರ ಏನಾದರೂ ಕೂಡ ಅವರು ಕೂಡ ಎಕ್ಸ್ರೇ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ ಆಯ್ತಾ. ಸೊ ಮತ್ತು ಮಕ್ಕಳ ಮೇಲೆ ಏನಾದರೂ ಗಂಟು ಬಿಟ್ಟು ಆ ಥರ ಏನಾದರೂ ಇದ್ರೂ ಕೂಡ ಸೊ ಅದು ಕೂಡ TB ಲಕ್ಷಣಗಳಾಗಿರ್ತದೆ. ಇನ್ನೊಂದು ಪಲ್ಮರಿ ಮತ್ತು ಎಕ್ಸ್ಟ್ರಾ ಪಲ್ಮರಿ ಅಂತ ಹೇಳ್ತೀವಿ ನಾವು. ಸೊ ಆ ಥರನೂ ಕೂಡ ಇರ್ತದೆ. ಸೊ ಇನ್ನೊಂದು ಮಕ್ಕಳಿಗೆ ಕಂಡುಬರ್ತಂಥದ್ದು ಲೆಪ್ರೆಸಿ, ಕುಷ್ಠರೋಗ ಅಂತ ಹೇಳ್ತೀವಲ್ವಾ. ಸೊ ಈಗ ನಾವು 6 ಮಂದಿಗೆ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ ಕೊಡ್ತೀವಿ. ಸೊ ಒಂದ್ಗಡೆ ಕೊಟ್ಟಿಲ್ಲ ಅಂತ ಹೇಳಿದರೆ, ಅಥವಾ ಆಲ್ಬೆಂಡಜೋಲ್ ಕರೆಕ್ಟಾಗಿ ಅದು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಮುಖದಲ್ಲಿ ಮಚ್ಚೆ ಥರ ಆಗುತ್ತೆ ಆಯ್ತಾ. ಸೊ ಆ ಮಚ್ಚೆ ಅದು ಕುಷ್ಠರೋಗದ ಮಚ್ಚೆ ಆಗಿರೋದಿಲ್ಲ, ಅದು ಬಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆ ಆಗಿರುತ್ತೆ. ಅದು ತುಂಬ ಹೊಳಿತದೆ. ಆ ಮಚ್ಚೆ ಯಾವುದು ಕುಷ್ಠರೋಗದ ಸಂಬಂಧಪಟ್ಟ ಮಚ್ಚೆ ಇರ್ತದಲ್ವ, ಅದು ಹೊಳಿತದೆ ಮತ್ತು ಉಪ್ಪಾಗಿರ್ತದೆ ಅದು. ಮತ್ತೆ ನೀವು ಏನಾದರೂ ಪಿನ್ನಲ್ಲಿ ಚುಚ್ಚಿದ್ರೆ ಸೊ ಅದು ಅವರಿಗೆ ಸೆನ್ಸೇಷನ್ ಆಗಲ್ಲ, ನೋವಾಗಲ್ಲ. ಸೊ ಆ ಥರ ಏನಾದರೂ ಇದ್ದರೆ ಸೊ ಅದು ಕೂಡ ನಮಗೆ ತಿಳಿಸ್ಬೋದು ನೀವು. ಸೊ ಯಾಕಂತ ಹೇಳಿದ್ರೆ ಈಗ ರೀಸೆಂಟಾಗಿ ಇಪ್ಪಂಪೇಟೆ ಇನ್ನೊಂದು ನಗರ ಸೊ ಹತ್ರ ಇದೆ. ಸೊ ಹಾಗಾಗಿ ಸೊ ನಮ್ಮದು ಕೂಡ ಅದು ಬಾಧೆ ಇಲ್ಲ, ನೋಡ್ಕೊಳ್ಬೇಕಾಗತ್ತೆ ಅಷ್ಟೇ. ಸಾಕು ಹೋಗ್ರಿ ಕಾಡ್ತದೆ. ಸರ್ ಆಮೇಲೆ ಈಗ ಮೊನ್ನೆ ಮೆಡಿಕಲ್ ಚೆಕಪ್ ಬಂದಾಗ ಮಕ್ಕಳಿಗೆ ಕಣ್ಣು ಐ ಟೆಸ್ಟ್ ಎಲ್ಲ ಮಾಡ್ಕೊಂಡು ಕೆಲವು ಮಕ್ಕಳಿಗೂ ಈ ಪ್ರಾಬ್ಲಮ್ ಇದೆ ಅಂತ ಮಾಡ್ಕೊಂಡು ಹೋಗಿದೆ. ಅದು ಏನಾಯ್ತು ಗೊತ್ತಾಗಿದೆ. ಸರ್ ಈಗ ನಮಗೆ ಕೆಲವು 2 ಪೋಷಕರು ಹೇಳಿದ್ರು ಮಗು ಕಣ್ಣಿನ ತೊಂದರೆ ಅಂತ ಹೇಳಿ ಅಲ್ಲಿ ಬರೆದಿಟ್ಟು ಹೋಗಿದ್ದಾರಂತೆ. ಯಾವುದೋ ಕಣ್ಣಿನ ತೊಂದರೆ ಇದೆ ಅವರು ಆರೋಗ್ಯ ಸಾಧಾರಣ ಸಲಕರಣೆಗಳು ಕೊಟ್ಟಿಲ್ಲ. ಅಲ್ಲಿಂದ ಟೆಸ್ಟ್ ಆಗಿ
ಇವ್ರ ಮಗಳಿಗೆ ಒಂದು ಬಂದಿದೆ ಸರ್ ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ಹುಟ್ಟಿದ್ದಾರೆ ನೋಡ್ತಾರೆ ಮಾಹಿತಿ ಇದೆ ಸೊ ಸರ್ಕಾರ ಯಾವ ಅನುದಾನ ಕೊಟ್ಟರು ಲೇಟ್ ಆಗಿ ಬರುತ್ತೆ ಗಲಾಟೆ ಆದ್ಮೇಲೆ ಕೊಡಿಸ್ತಾರೆ. ಇಷ್ಟೊತ್ತು ಮಾಹಿತಿ ಕೊಡಲು ಅವಕಾಶ ಮಾಡ್ಕೋದಕ್ಕೆ ಧನ್ಯವಾದ. ಅಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ತಿಳಿಸ್ತೇನೆ. ಸದಾ ನಮಗೆ ಶಾಲೆಗೆ ಏನಾದರೂ ಸಮಸ್ಯೆ ಆದರೆ ಆಶಾ ಕಾರ್ಯಕರ್ತೆಯವರು ವೈದ್ಯಾಧಿಕಾರಿಗಳು ಫೋನ್ ಮಾಡಿದಾಗ ತಕ್ಷಣ ಬಂದು ನಮಗೆ ಸ್ಪಂದನೆ ಮಾಡಿ ಟ್ರೀಟ್ಮೆಂಟ್ಗಳ ವ್ಯವಸ್ಥೆಯನ್ನು ಮಾಡ್ತಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದು ಅಂಶ, ಇದು ಈ ಸಾಮಾಜಿಕ ಸೆನ್ಸಸ್ ಅಲ್ಲ, ಇದು ಇತರೆ ವಿಷಯ. ನಾನು ಏನಪ್ಪ ಕೇಳಿದ್ರೆ, ಸರ್ಕಾರ ಈ ಸರಿ ನಮ್ಮ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರ ಹೊಸದಾಗಿ ಎಲ್ಲ ಮಕ್ಕಳಿಗೂ ಉಚಿತ ಬ್ಯಾಗ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಜಾರಿ ತಗೊಂಡಿದೆ. ಈಗಾಗಲೇ ನಿನ್ನೆ ಬ್ಯಾಗ್ ಬಂದಿದೆ. ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅದನ್ನೆಲ್ಲ ಶಾಲೆಗೆ ಹಂಚಿರ್ತಾರೆ. ಹಾಗಾಗಿ ನಾನೀಗ ಈ ಎಲ್ಲ ಹಿರಿಯರು ಆಮೇಲೆ ಅಧಿಕಾರಿಗಳೆಲ್ಲ ಇದ್ದೀರಿ, ಅವರ ಸಮಸ್ಯೆಗಳನ್ನ ಒಂದು ಕ್ಲಾಸಿನ ಮಕ್ಕಳಿಗೆ ಅದನ್ನು ಕೊಡ್ತೇನೆ, ಉಳಿದೆಲ್ಲ ಸಂಜೆ ಮಕ್ಕಳಿಗೆ ಕಳಿಸ್ಕೊಡ್ತೇನೆ. 12:45 ಆಗ ಒಂದು ಕ್ಲಾಸಿನ ಮಕ್ಕಳಿಗೆ ಕೊಡ್ತೇನೆ. ಉಳಿದವರಿಗೆಲ್ಲ ಇವತ್ತೇ ನಾವು ಕೊಟ್ಟು ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೇವೆ. 7ನೇ ಕ್ಲಾಸ್ ಮಕ್ಕಳಿಗೆ ಕೊಡ್ತೇನೆ. ನಾನು ವೇದಿಕೆ ಇರ್ತಕ್ಕಂಥ ದಯವಿಟ್ಟು ಅದನ್ನು ಕೊಡಬೇಕು ಅಂತ ಒಂದು 5 ಮಕ್ಕಳಿಗೆ ಶಿಕ್ಷಣ ಇಲಾಖೆ ಈಗ ಈ ಬ್ಯಾಗ್ಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಇಲಾಖೆ, ಅದರಲ್ಲೂ ಸಹ ಬಹುಶಃ ಹೊಸನಗರ ತಾಲೂಕಿನಲ್ಲಿ ಫಸ್ಟ್ ಕೊಟ್ಟಿದ್ದೆ ನಮ್ಮ ಶಾಲೆಗೆ. ನನಗೆ ಫೋನ್ ಮಾಡಿದ್ರೆ ಹಿಂಗಿದೆ ಅದು ಅಂದ ತಕ್ಷಣ ಈಗ ನಮಗೆ
ಅಡಿಕೆ ಏನಾದ್ರು ತಗೋಬೇಕು ರಿಕ್ಷಾ ಇತ್ತು, ಇಲ್ಲಿಂದ ಒಂದೇ ರಿಕ್ಷಾ ಮಾಡ್ಕೊಂಡು ಹೋದ್ರೆ 1,500 ಬಾಡಿಗೆ ಒಪ್ಪಲ್ಲ. ಆಗ ನಾನು ಹಿಂಗೊಂದು ರಿಕ್ಷಾ ಬರ್ತಾ ಇದೆ ಕೊಡ್ತೀರ ಒಂದು 4ರಿಂದ 6 ನೋಡಲ್ ಅಧಿಕಾರಿಗಳು. ಅವರು ಆಕ್ಚುಲಿ BRC ಅಲ್ಲಿ ಸಂಪನ್ಮೂಲ ವ್ಯಕ್ತಿ. ಅವರು BRC ಅಲ್ಲಿ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಒಂದು ಕೆಲಸ ಮಾಡಬೇಕು. ಅವರಿಗೆ ತಗೊಂಡು ಡಿಪ್ಯೂಟಿ ಇನ್ಚಾರ್ಜ್ ಯಾರು ಇಲ್ಲ, ಡಿಪ್ಯೂಟಿ ಇನ್ಚಾರ್ಜ್ ಹಾಕಿದ್ದಾರೆ. ಇದೊಂದು ಹೆಚ್ಚುವರಿ ಹೊರೆ. ಈಗೊಂದು ಸಮಸ್ಯೆ ಏನಾಗಿದೆ ಕೇಳಿದ್ರೆ, ಬರೀ ಆನ್ಲೈನ್ ಶಿಕ್ಷಕರು ಅದೇ ಮಧ್ಯಾಹ್ನ ಇದೇ ಕೆಲಸ, ಬೆಳಗ್ಗೆ ಚಿಕ್ಕಿ ಮೊಟ್ಟೆ ಹಾಕೋದಂಥದ್ದು ಮತ್ತೆ ಇಲಾಖೆಯ ಎಲ್ಲ ಹಾಕ್ತಕ್ಕಂಥದ್ದು. ಆ ಒತ್ತಡದ ನಡುವೆನೂ ನಮ್ಮ ಕಷ್ಟರಿಗೆ ಈಗ ಅವ್ರು ಬಂದ್ಮೇಲೆ ನಿಜವಾಗ್ಲೂ ನಾನು ಅವ್ರಿಗೆ ಹೇಳುವುದಲ್ಲ, ನಮ್ಗೆ ಸಿಗುವಂಥ ಸೌಲಭ್ಯಗಳೆಲ್ಲ ವೇಗವಾಗಿ ಸಿಗ್ತಾ ಇದೆ. ನಾವು ಮೊದಲು ಸಿಗ್ತಿರ್ಲಿಲ್ಲ, ಎಲ್ಲ ಖಾಲಿ ಆದ್ಮೇಲೆ ಬಟ್ಟೆ ಎಲ್ಲ ಹಂಗಾಗ್ತಿತ್ತು. 4 ಸೆಟ್ ಇಲ್ಲ ಸರ್, 3 ಸೆಟ್ ಇಲ್ಲ ಸರ್, ಪುಸ್ತಕ ಪುಸ್ತಕನೇ ಇಲ್ಲದಾಗಿದೆ. ಆದರೆ ಇವತ್ತು ಸಫಿಷಿಯೆಂಟ್ ನಮಗೆ ಬ್ಯಾಗ್ಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಇಲಾಖೆಗೆ ಉಳಿದ ಮಕ್ಕಳಿಗೆ ಸಿಗಲಿಲ್ಲ ಬೇಜಾರಾಗ್ಬಿಟ್ಟು ಇವಾಗ ಸಂಜೆ ನಿಮ್ಮ ಮನೆ ಕಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಿಮಗೂ ಕೂಡ ಗೊತ್ತಿದೆ, ಶಾಲೆಯಲ್ಲಿ ಹೇಗೆ ಶಿಕ್ಷಕರ ಕೊರತೆ ಇದೆಯೋ ಅದೇ ರೀತಿಯಲ್ಲಿ ಇಲಾಖೆಯಲ್ಲೂ ಕೂಡ ಶಿಕ್ಷಕರ ಕೊರತೆ, ನೌಕರರ ಕೊರತೆ ಎಲ್ಲ ಇಲಾಖೆ ನಮ್ಮಲ್ಲಿ ಆ್ಯಕ್ಚುಲಿ ನಾವೆಲ್ಲ ಡಬಲ್ ಹಾಕಿದ್ದಾರೆ. ನಮ್ಮ ಇಲಾಖೆಯಲ್ಲಿ BRCಗಳು 5 ಜನ ಇರಬೇಕು, ಇರೋದು 2 ಇದೆ. ಇಡೀ ತಾಲೂಕಿಗೆ 5 ಜನ ಇರಬೇಕು. ಇಡೀ ತಾಲೂಕಿಗೆ 1 ಪ್ರೈಮರಿ. ಅದರ ಜೊತೆಗೆ 4 ಕ್ಲಸ್ಟರ್ಗಳಲ್ಲಿ CRPಗಳಿಲ್ಲ. ಏನೋ ಈ ಸಲ ಒಂದು 3 ಜನ CRPಗಳು ಬಂದಿದ್ದರಿಂದ ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ಟೈಮೆಲ್ಲ ಇಡೀ ನಗರ ಒಬ್ಬರೇ ಸೇರ್ತೀವಿ. ಇಡೀ ನಗರ ಒಬ್ಬರಿಗೆ 5 ಒಬ್ಬರೇ ಸೇರ್ತೀವಿ. ಸಮಸ್ಯೆಗಳು ತುಂಬ ಇದೆ, ವರ್ಕ್ಲೋಡ್ ಕೂಡ ತುಂಬ ಇದೆ. ಅದರ ಜೊತೆಗೆ ನಾವು ಮಾಡ್ತಾ ಇದ್ದೀವಿ. ಈಗ ನೀವು ನೋಡಿದರೆ ಒಂದು ವಿಧಾನಸಭಾ ಕಾಲ ಬಂದಿದೆ, ತುಂಬ ಕೆಲಸದ ಒತ್ತಡ ಇದೆ. ಅದ್ರ ಜೊತೆಗೆ 50 ಕಿಲೋಮೀಟರ್ ದೂರದ ಪ್ರಶ್ನೆ ಕೊಟ್ಟಿದ್ದಾರೆ. ಯಾವುದೇ ತಲುಪಿಸ್ಬೇಕಂದ್ರೆ ತುಂಬ ಸಮಸ್ಯೆ. ಮತ್ತು ಇಲ್ಲಿಂದ ಏನೇ ಮಾಹಿತಿ ತಗೋಬೇಕಂದ್ರೆ ತುಂಬ ಸಮಸ್ಯೆ. ಮಾಹಿತಿ ಕೊಡಬೇಕಾಗಿದೆ ಈ ಥರ ಸಮಸ್ಯೆಗಳಿದೆ. ಹಾಗಾಗಿ ಇಲಾಖೆ ಜೊತೆಗೆ ನೀವು ಕೂಡ ಸಹಕಾರ ಕೊಡ್ತಾ ಇದ್ದೀರಿ. ಮುಂದೆನೂ ಸಹಕಾರ ಕೊಡಿ ಅಂತ ಹೇಳ್ತಾ, ಶಿಕ್ಷಕರ ಬಗ್ಗೆ ಪ್ರಶ್ನೆ ಕೇಳಿದ್ರಿ. ಅದ್ರ ಬಗ್ಗೆ ನಾವು ಇಲಾಖೆಗೆ ವರದಿ ಕೊಡ್ತೀವಿ ಮೇಲಧಿಕಾರಿಗಳಿಗೆ. ಏನಾಗಿದೆ ಅಂದರೆ ಇವತ್ತು ಪೇಪರ್ಗಳಲ್ಲಿ 50 ಶಿಕ್ಷಕರ ಕೊರತೆ ಅಂತಿದೆ. ಹೊಸ ಅಪಾಯಿಂಟ್ಮೆಂಟ್ಗಳು ಆಗ್ತಾ ಇಲ್ಲ. ಮತ್ತು ಆಗಿರುವಂಥ ಅಪಾಯಿಂಟ್ಮೆಂಟ್ಗಳು ಸಂಖ್ಯೆ ಕಡಿಮೆ. ಅದರ ಜೊತೆಗೆ ಈ ಭಾಗಕ್ಕೆ ಬರೋಕ್ಕೆ ಹೋಗ್ತಾ ಇಲ್ಲ, ನಗರ ಭಾಗಕ್ಕೆ ಬರೋದಕ್ಕೆ ಹೋಗ್ತಾ ಇಲ್ಲ. ಆ ಕಡೆ ಹೊಸನಗರದ ಆಚೆ ಸೈಡಲ್ಲಿ ಸಫಿಷಿಯೆಂಟ್ ಟೀಚರ್ಸ್ ಇದ್ದಾರೆ. ಈ ಭಾಗದಲ್ಲಿ ನಗರ ಹೋಬಳಿಯಲ್ಲಿ ಇನ್ನೊಂದು 2 ವರ್ಷ ಅಂದರೆ ಆಲ್ಮೋಸ್ಟ್ ಶಿಕ್ಷಕರ ಮೇಲೆ ನಡೆಯುತ್ತೆ. ಈಗ ಆ ಸ್ಥಿತಿ ಬಂದಿದೆ. ನಾವು ಇಲಾಖೆಗೆ ಮೇಲಧಿಕಾರಿಗಳಿಗೆ ವರದಿ ಮಾಡ್ತೀವಿ. ಸರ್, ನಮಗೀಗ ಗೌರವ ಶಿಕ್ಷಕರು ನೀವು ವಾರದಲ್ಲಿ ಮುಂದೆ 2 ದಿವಸ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿರಲ್ಲ, ನನ್ನ ಶಕ್ತಿ ಮೇಲೆ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಖಂಡಿತ ಆಗಲ್ಲ. ಇವತ್ತಾಗಲೂ ಅಷ್ಟೇ. ಮೊನ್ನೆ ಬಂದಿದ್ದೀನಿ, 2 ದಿನ ಹಿಂದೆ ಬಂದಿದ್ದೆ, ಇವತ್ತು ಬಂದಿದ್ದೀನಿ. ಅಲ್ಲಿ ಕೆಲಸಗಳಿದೆ, ಅದು ಕೂಡ ಪೆಂಡಿಂಗು. ಪ್ರೈಮರಿ ಸೆಕ್ಷನ್ ಅಂತೂ ಎಲ್ಲ ಶಾಲೆಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕನ್ಸಾಲ್ಟೇಟ್ ಮಾಡಿ ಅದನ್ನು ಮೇಲೆ ಜಿಲ್ಲಾ ಹಂತಕ್ಕೆ ಕಳಿಸ್ಬೇಕು. ಪ್ರತಿದಿನವೂ ವರ್ಕ್ಲೋಡ್ ಹೆವಿ ಆಗುತ್ತೆ. ಹೇಗೆ ಒಂದು ಶಾಲೆಗೆ ಒಬ್ಬರು ಇರ್ತಾರಲ್ಲ HM, ಅವರಿಗೇನು ಗೊತ್ತಿರ್ತಾರೆ, ಅದೆಲ್ಲ ವರ್ಕ್ಲೋಡ್ ಟೋಟಲ್ ಆಗಿ ತಾಲೂಕಲ್ಲಿ ನಮಗೆ ಬರುತ್ತೆ. ಅದ್ರ ಜೊತೆಗೆ ನೆಟ್ವರ್ಕ್ ಪ್ರಶ್ನೆ ಚಾರ್ಜ್ ಇದೆ. ಸೊ ಇದನ್ನು ಮಾಡಿಬಿಟ್ಟು ಅದನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನನ್ನ ಮ್ಯಾಕ್ಸಿಮಮ್ ಅಂತೂ ನಾನು ಎಫರ್ಟ್ ಹಾಕ್ತಾ ಇದ್ದೀನಿ. ವಿಸಿಟ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ, ನಾನು ವಿಸಿಟ್ ಮಾಡೋ ಸಮಸ್ಯೆ ಆಗುತ್ತೆ ನನಗೆ. ಬಟ್ ಯಾವುದೇ ಸೌಲಭ್ಯಗಳು ಕೊರತೆ ಆಗೋದ್ರ ರೀತಿಯಲ್ಲಿ ಆ್ಯಕ್ಚುಲಿ ನೆಟ್ವರ್ಕ್ ಫಸ್ಟ್ ಅಲ್ಲ, ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. ಅಲ್ಲಿರುವಂಥ ಲೋಕಲ್ ಶಾಲೆಗಳಿಗೆ ಕೊಟ್ಟಿದ್ದಾರೆ. ಯಾವತ್ತು ಕೊಟ್ಟಿದ್ದಾರೆ ಅಂದರೆ ನಾನು ಇಲ್ಲಿ ಗ್ರಾಮ ಸಭೆ ಇತ್ತು ಗ್ರಾಮ ಪಂಚಾಯತಿಯಲ್ಲಿ, ಆ ದಿನ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಆ ದಿನ ನಾನು ಇಲ್ಲೇ ಇರೋದನ್ನ ತೊಗೊಳಕ್ಕಾಗಿಲ್ಲ. ಅದು ನೆಕ್ಸ್ಟ್ ಡೇ ಅಂತ ತಗೊಂಡು ಇಲ್ಲೇ ಕೊಟ್ಟಿದ್ದೀನಿ, ತಲುಪಿಸಿದ್ದೀನಿ. ಸಮಸ್ಯೆ ಆಗುತ್ತೆ, ಯಾಕಂದರೆ ಅದಕ್ಕೆ ಯಾವುದೇ ಅನುದಾನ ಇಲ್ಲ. ಅವನಿಗೋದು ಈಗ ಕೈಯಿಂದ ಹಾಕಿ ಕಳಿಸ್ಬೇಕು ನಾವು, ಯಾವುದೇ ಅನುದಾನ ಇಲ್ಲ. ಕೇಳಿರಿ, ಯಾವುದೇ ಅನುದಾನ ಇಲ್ಲ ಅಂತ. ಸರ್, ನಾವು ಪೋಷಕರನ್ನ ಸೇರಿ ನೀವು ಬ್ಯಾಗ್ ಕೊಡೋದ್ರ ಮತ್ತೆ ನಾವು ಬ್ಯಾಗ್ ಕೊಡ್ತೀವಿ. ಇಲ್ಲ, ಇಲಾಖೆ ಸೌಲಭ್ಯ ಯಾವುದೇ ಈಗ ಮೇಜಿನ
ಪೋಷಕರು ಸೇರಿ ಮತ್ತು ಮಾರ್ತಿಕ ಸುಬ್ಬಣ್ಣ ಎಲ್ಲ ಸೇರಿ ನಾವು ಕೊಟ್ಟಿದ್ದೀವಿ ತುಂಬ ಒಳ್ಳೆಯ ಕೆಲಸ, ಇದನ್ನ ಫುಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಸೊ ಇಂಥ ಇವೆಲ್ಲ ನಮ್ಮ ಗ್ರೂಪಲ್ಲಿ ಬಂದರೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ನಾವು ಮೇಲಂತಕ್ಕೆ ಅದನ್ನು ಕಳಿಸ್ತೀವಿ, ಅಪ್ರಿಷಿಯೇಟ್ ಮಾಡ್ತೀವಿ. ಯಾವುದೇ ಶಾಲೆ ದೇಣಿಗೆಗಳನ್ನು ಕೊಟ್ಟರು ಕೂಡ ಈಗ ಫಿಲ್ಟರ್ ಕೊಟ್ಟಿದ್ದನ್ನು ನಾವು ಮೇಲಂತಕ್ಕೆ ಕಳಿಸಿದ್ದೀವಿ. ಈಗ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಒಂದು ಯೋಜನೆ ನಡೀತಾ ಇದೆ. ಇದು ಆನ್ಲೈನ್ ಕೂಡ ಎಂಟ್ರಿ ಮಾಡುವಂಥ ಅವಕಾಶ ಇದೆ. ವಿದ್ಯಾವಾಹಿನಿ ಪೋರ್ಟಲ್ ಅಂತ ಡಿಸ್ಪ್ಲೇ ಮಾಡಿದ್ದಾರೆ ಎಲ್ಲ ಶಾಲೆಗಳಲ್ಲೂ ಕೂಡ ಇದೆ. ಈಗ ನಮ್ಮ ಮಸೀದಿಯ ಪ್ರೆಸಿಡೆಂಟ್ ನಾನು ಈ ಕೆಮತ್ ಮಾಡಿಲ್ಲ ಒಂದು ಫಸ್ಟ್ ದಿನನೇ ನಾನು ಶಾಲೆ ಕೇಳಿಕೊಡ್ತೀನಿ. ನಾನು ಈ ಹಳೆ ಇದನ್ನು ನಾವು ಕೂಡ ಮೇಲಂತಕ್ಕೆ ಕಳಿಸಿದ್ದೀವಿ. ಯಾವ್ಯಾವ ಶಾಲೆಯಲ್ಲಿ ಯಾವ ಏನೇನು ಸಣ್ಣ ನೋಟ್ಬುಕ್ ಪೆನ್ನು ಇಂಥದ್ದು ನಾವು ತಗೊಂಡಿಲ್ಲ. ಸ್ವಲ್ಪ ದೊಡ್ಡ ವಸ್ತುಗಳನ್ನು, ಶಾಶ್ವತವಾಗಿರುವಂಥ ವಸ್ತುಗಳನ್ನು ಯಾವುದನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ನಾವು ಮೇಲಂತಕ್ಕೆ ಕಳಿಸಿದ್ದೀವಿ. ಶಾಲೆಯಿಂದ ಮಾಹಿತಿ ತಗೊಂಡು ಮೇಲಂತಕ್ಕೆ ಅದನ್ನು ವಿಶೇಷವಾಗಿ ಈ ಸಲ ಶಿಕ್ಷಣ ಮಂತ್ರಿಗಳು ಇದನ್ನು ಸ್ಪೆಷಲ್ ಆಗಿ ಅವರೇ ಕೇರ್ ತಗೊಂಡು ಮಾಡ್ತಾ ಇರುವಂಥ ಯೋಜನೆ ಇದು. ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಿಂದ ಇದರ ಮುಂದುವರೆದ ಭಾಗವಾಗಿ ನಾವು ಕೂಡ ಮಾತಾಡಿದ್ವಿ. ಶಾಲೆಗೆ ಒಂದು ಡಿಜಿಟಲ್ ಟಚ್ ಕೊಡಬೇಕು ಅನ್ನೋದು. ಸೊ ಅದ್ರ ಬಗ್ಗೆ ಮುಂದಿನ ಹಂತದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಮನಸ್ಸು ಮಾಡೋದು. ಇಲಾಖೆಯಿಂದ ವಿಷಯ ಯಾವುದೇ ಶಾಲೆಗೂ ಕೂಡ ಡಿಜಿಟಲ್ ಸೌಲಭ್ಯಕ್ಕಾಗಿ ಯಾವುದೇ ಅನುದಾನಗಳಿಲ್ಲ. ವಿಶೇಷ ಅನುದಾನ ಅಂತ ಯಾವುದಾದ್ರೂ ಜನಪ್ರತಿನಿಧಿಗಳು ಹಿರಿಯ ವಿದ್ಯಾರ್ಥಿಗಳಿಂದ ತಗೊಂಡು ಮಾಡಬೇಕು. ಯಾವ ಶಾಲೆಯಲ್ಲೂ ಕೂಡ ಇಲಾಖೆ ವತಿಯಿಂದ ಡಿಜಿಟಲ್ ಸೌಲಭ್ಯ ಸದ್ಯಕ್ಕೆ ಈಗ ನಾನು ಇಲ್ಲಿ ಬಂದು 4 ತಿಂಗಳಾಯಿತು, 5ನೇ ತಿಂಗಳು, ಇಲ್ಲಿವರೆಗೆ ಯಾವುದೇ ಅಂತ ಪ್ರಪೋಸಲ್ ಇಲ್ಲ. ಇದ್ದರೆ ಖಂಡಿತವಾಗಿಯೂ ನಿಟ್ಟೂರು ಶಾಲೆ ಬೇಕು. ಯಾಕಂದರೆ ಈ ನಿಟ್ಟೂರು ಕ್ಲಸ್ಟರ್ನಲ್ಲಿ ಹೈಯೆಸ್ಟ್ ಮಕ್ಕಳಿರುವಂಥ ಶಾಲೆ ಸರ್ಕಾರಿ ಶಾಲೆ. ಈ ನಿಟ್ಟೂರು ಕ್ಲಸ್ಟರ್ನಲ್ಲಿ ಮ್ಯಾಕ್ಸಿಮಮ್ ಹೆಚ್ಚು ಮಕ್ಕಳಿರುವಂಥ ಶಾಲೆ ಇದೆ. ಮತ್ತು ಸಂಪೆಘಟ್ಟ ಮತ್ತು ನಿಟ್ಟೂರು ಎರಡೂ ಕ್ಲಸ್ಟರ್ ಸೇರಿ ಮತ್ತು ಸಂಪೆಘಟ್ಟ ನಂತರದಲ್ಲಿ ಇರೋದಿದೆ ಹೈಯೆಸ್ಟ್ ಮಕ್ಕಳಿರುವಂಥದ್ದು. ಇಲ್ಲಿ ಪ್ರೈವೇಟ್ ಸ್ಕೂಲ್ ಇದ್ದು ಕೂಡ ಚೆನ್ನಾಗಿದೆ. ಹಾಗಾಗಿ ಯಾವುದೇ ಡಿಜಿಟಲ್ ಸೌಲಭ್ಯಗಳು ಬಂತು ಅಂದರೆ ಖಂಡಿತವಾಗಿಯೂ ನೆಟ್ವರ್ಕ್ ಕ್ಲಸ್ಟರ್ ಬಂದರೆ ಮೊದಲ ಆದ್ಯತೆ ಉದ್ಯೋಗ ಕೊಡಬೇಕಾಗುತ್ತೆ. ಖಂಡಿತವಾಗಿ ಮಾಡ್ತೀವಿ. ಅದರ ಹೊರತುಪಡಿಸಿ ಹಿರಿಯ ವಿದ್ಯಾರ್ಥಿಗಳಿಂದ ಮಾಡಬೇಕು ಅನ್ನೋ ಚರ್ಚೆ ಕೂಡ ಆಗಿದೆ. ಸಾಧ್ಯವಾದ ಹೇಗಾದರೆ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಎಲ್ಲ ಸಮಸ್ಯೆ ಏನು ಕೇಳಿದ್ರೆ ಈಗ ಮೀಟಿಂಗ್ ಕರೆದ್ರೆ ಬರ್ತಾರೆ, ಆದರೆ ಏನು ಅಷ್ಟು ಜನ ಆ ಟೈಮಲ್ಲಿ ಬರೋಕ್ಕಾಗಲ್ಲ. ಈಗ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ಡಿಜಿಟಲ್ ಆಗಿ ನಾವು ಅದನ್ನು ಕೂಡ ಡಿಜಿಟಲ್ ಆಗಿ ಗೂಗಲ್ ಮೀಟ್ ಅಥವಾ ಬೇರೆ ಯಾವುದಾದ್ರು ಅಲ್ಲ ಏನು ಸಂಜೆ ಒಂದು ನೆಟ್ವರ್ಕ್ ಸಿಗಲ್ಲ. ನಾವೇ 4-5 ಜನ ಹೋಗಿ ಮೀಟ್ ಮಾಡಿ ಹಂಗೇನಾದ್ರು ಮಾಡಬೇಕು ಅದನ್ನು ಮಾಡಿ. ಅದ್ರ ಜೊತೆಗೆ ಈಗ ಹೆಚ್ಚಿನ ಕಡೆ ಸ್ಮಾರ್ಟ್ಫೋನ್ ಇದೆ. ಮತ್ತೊಂದು 6 ಗಂಟೆಯಿಂದ 7 ಗಂಟೆ ಮಧ್ಯದಲ್ಲಿ ನೀವು ಎಲ್ಲೆಲ್ಲಿ ಇರ್ತೀರೋ ಅಲ್ಲೇ ನೆಟ್ವರ್ಕ್ ಇದ್ದಲ್ಲಿ ಅಲ್ಲಿಂದನೇ ಎಲ್ಲಿ ಇರ್ತೀರೋ ಅದನ್ನು ಮಾಡ್ಬೋದು. ಸೊ ಆ ಪ್ರಯತ್ನವನ್ನು ಮುಂದಿನ ಮಾಡಿದರೆ ಮೊದಲಿಗೆ ಒಂದು ಮೀಟಿಂಗ್ ಮಾಡಿಕೊಂಡು ಏನೋ ಒಂದು ಡಿಸೈಡ್ ಮಾಡಬೇಕು, ಮುಂದೆ ಮಾಡಬೇಕು. ನಮ್ಮಿಂದ ಏನು ಇಲಾಖೆ ವತಿಯಿಂದ ಸಹಕಾರ ಏನು ಬೇಕು ಅದನ್ನು ನಾವು ನಮ್ಮ ಹಂತದಲ್ಲಿ ನಾವು ಅಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು IMCRP ಬೇಕು ಅನ್ನೋದಕ್ಕೆ ನಾವು IMCRP ಬರಲ್ಲ, ತಗೊಳ್ಳಲ್ಲ ಯಾರು. ಅವರು ಎಕ್ಸಾಮ್ ಮಾಡ್ತಾರೆ ಸರ್, ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಕೌನ್ಸಿಲಿಂಗ್ ಕೊಡ್ತಾರೆ. ಆಗ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲರೂ ಪೇಟೆ ಹತ್ರ ಇದ್ರು ಆ ಏರಿಯಾಕ್ಕೆ ಹೋಗ್ತಾರೆ ಬಿಟ್ಟು ಗ್ರಾಮೀಣ ಪ್ರದೇಶಕ್ಕೆ ಜಾಗಕ್ಕೆ ನಿಂತು ಯಾರು ಬರಲ್ಲ. ಎಡೂರಿಗೆ ಹೋಗಲ್ಲ, ನಗರಕ್ಕೆ ಬರ್ತಾರೆ, ಕರಿಮನೆಗೆ ಹೋಗಲ್ಲ. ನಗರಕ್ಕೂ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಏನಾಗುತ್ತೆ ಅಂದ್ರೆ ಈ ಭಾಗದಲ್ಲಿ ಯಾರು ಬರೆಯಲ್ಲ ಎಕ್ಸಾಮ್. ನಮ್ಮ ಕಾಯಂ ಶಿಕ್ಷಕರಿಗೆ ಆ ಸಮಸ್ಯೆ ಇಲ್ಲ. ನಾ ಹೇಳೋದು ಕೊಡ್ತಾರೆ ಆಗೋದಿಲ್ಲ. ಶಿಕ್ಷಕರಿಗೆ ನಮ್ಮ ಸಮಸ್ಯೆ CRP ಇಲ್ಲದ ಶಿಕ್ಷಕರು ಕೇಳೋದು ಯಾಕೆ ಆದ್ರೂ ಟ್ರೈ ಮಾಡಿ. ಇಬ್ಬರು ಕಾಯಂ ಬಂದಿರಿ ಬರ್ಬೋದು. ಯಾಕಂದ್ರೆ ಈಗ ಇದು ಎಕ್ಸಾಮ್ ಬಂದು ಅವ್ರ ಆಪ್ಷನಲ್, ನಾವು ಅವ್ರಿಗೆ ಕಂಪಲ್ಸರಿ ನೀವು ತಗೊಳ್ಳೇಬೇಕು ಅಂತ ಹೇಳೋದಿಲ್ಲ, ಆಪ್ಷನಲ್. ಅದ್ರ ಜೊತೆಗೆ ಟ್ರಾನ್ಸ್ಫರ್ ಕೂಡ ಆಗಿದೆ. ಅವರು ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಅವ್ರ ಪ್ಲೇಸ್ ತಗೊಂಡ್ಬಂದಿದ್ರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅದು ಅವ್ರದ್ದು ಏನಾದರೂ ಮಿಸ್ಟೇಕ್ಸ್ ಇದ್ರೆ ಆಗುತ್ತೆ. ಅಂದರೆ ಇಲಾಖೆ ಹಂತದಿಂದ ಯಾವುದೇ ರೀತಿ ಅದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಯಾರೋ ಇಲ್ಲಿ ಟ್ರಾನ್ಸ್ಫರ್ ತಗೊಂಡು ಬಂದರೆ
ಮಾರ್ಚ್ 31ರವರೆಗೆ ಇದು ತಾಲೂಕು ಹೊರಗಡೆ. ತಾಲೂಕಿನ ಹೊರಗಾದ್ರೆ ನಾವು ಇಮಿಡಿಯೇಟ್ ಬಿಲ್ ಮಾಡಲೇಬೇಕು. ಯಾಕಂದ್ರೆ ಎಲ್ಲವೂ ಆನ್ಲೈನ್ನಲ್ಲಿದೆ. ನಮ್ಮೆಲ್ಲ ಮಾಹಿತಿ ಕೂಡ ಆನ್ಲೈನಲ್ಲಿದೆ. ಯಾವ ಶಾಲೆ ನಾವು ವರ್ಕ್ ಮಾಡ್ತೀವಿ ಬೆಂಗಳೂರು EADS ಅಂತ ಇದೆ, ಅದರಲ್ಲೆಲ್ಲ ಯಾವ ರೇಟಿಗೆ ಯಾವ ಶಾಲೆಯಲ್ಲಿ ನಾವು ಜಾಯ್ನ್ ಆಗಿದ್ದೀವಿ, ನಾನೀಗ BRP ಆಗಿ ಯಾವ ರೇಟಿಗೆ ಬಂದಿದ್ದೀನಿ ಅಂದರೆ ನಮ್ಮ 2 ಡೀಟೇಲ್ಸ್ ಬೆಂಗಳೂರು ನೋಡ್ತಾರೆ. ಸೊ ಹಾಗಾಗಿ ತಾಲೂಕು ಒಳಗಡೆ ಇದ್ದರೆ ಅವ್ರನ್ನ ರಿವ್ಯೂ ಮಾಡಿ ಮತ್ತೆ ಅದೇ ಶಾಲೆಗೆ ಮಾರ್ಚ್ 31ರವರೆಗೆ ಮಾಡಬೇಕು. ತಾಲೂಕಿನ ಹೊರಗಡೆ ಹೋದ್ರೆ ಅನಿವಾರ್ಯ ರಿವ್ಯೂ ಮಾಡಲೇಬೇಕು. ಸೊ ಈ ಕಾರಣಕ್ಕಾಗಿ ಈ ಭಾಗದಲ್ಲಿ ಶಿಕ್ಷಕರ ಸಂಖ್ಯೆ ಮತ್ತು CRP ಎರಡೂ ಕಡಿಮೆ ಆಗಿದೆ. ಯಾರು ಬರೆಯೋರು ಕೂಡ ಇಲ್ಲ ಈ ಭಾಗದಲ್ಲಿ. ಲೋಕಲ್ ಅವರು ಯಾರು ಬರೆದಿದ್ದರೆ ತಗೊಳ್ತಿದ್ರು. ಈಗ ನನಗೆ ಸಮಸ್ಯೆ ಏನಂದ್ರೆ ನಿಟ್ಟೂರಿಗೆ ಟೆಕ್ಸ್ಟ್ ಬುಕ್, ಯೂನಿಫಾರ್ಮ್ ಮತ್ತು ಲರ್ನಿಂಗ್ ಏಡ್ಸ್ ಇರ್ತಾವೆ. ಆಮೇಲೆ ಮಾಹಿತಿಗಳನ್ನು ಇಲ್ಲಿಂದ ತಗೋಬೇಕು. ಇಮಿಡಿಯೇಟ್ ಅರ್ಜೆಂಟ್ ಕೊಡಬೇಕಾಗತ್ತೆ. ಈಗ ಲೈಬ್ರರಿ ಗ್ರಾಂಟ್ಸ್ ಅಂತ ಬಂದಿದೆ, 4 ಸ್ಕೂಲ್ ಬೇಕು ಬಂದಿದೆ ನಿಟ್ಟೂರು ಬಸ್ಸಲ್ಲಿ. ಅರ್ಜೆಂಟ್ ಅಂದರೆ ಬಳಕೆ ಪ್ರಮಾಣ ಪತ್ರ ಬೇಕು. DDP ಆಗಿ ಕಳಿಸ್ತಾರೆ, UAPC ಮೀಟಿಂಗ್ ತಗೊಂಡು ಹೇಳ್ತಾರೆ. ಸೊ ಅರ್ಜೆಂಟ್ ಬೇಕಾದ್ರೆ ನಾನು ಮಾಹಿತಿ ಸಿಗಲ್ಲ. ಈ ಕಾರಣಕ್ಕಾಗಿ ನಾನು ಕೂಡ CRP ಬರೆದರೂ ಕೂಡ CRP ತಗೊಂಡಿಲ್ಲ. ಸಮಸ್ಯೆ ಆಗುತ್ತೆ, ಇವೆಲ್ಲವೂ ಸಮಸ್ಯೆಗಳು ಇರೋದಿಲ್ಲ. ಆ ಕಾರಣಕ್ಕಾಗಿ CRP ಬರೋದಕ್ಕೂ ಒಪ್ಪಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಬಂದರೂ ಬರ್ಬೋದು. ಹಾಗಾಗಿ ಎಲ್ಲರೂ ಸಹಕಾರ ಕೊಡಬೇಕು. ನಮಗೆ ದಯವಿಟ್ಟು ಸಹಕಾರ ಕೊಡಬೇಕು. ನಾವು ಎಲ್ಲ ಹೇಳ್ತೀವಿ, ನೀವು ಸಹಕಾರ ಕೊಟ್ಟು ನಾವು ಅಲ್ಲ, ನಾವು ನಮ್ಮ ಹಂತದಲ್ಲಿ ಏನು ಸಾಧ್ಯ ಅಷ್ಟು ಕೊಡ್ತೀವಿ. ಆ್ಯಕ್ಚುಲಿ ನನಗೆ ಎಕ್ಸ್ಟ್ರಾ ಚಾರ್ಜ್ ಇದೆ. ಚಾರ್ಜ್ ಇರೋದ್ರಿಂದ ನಾನು ಮೇನ್ ಅದು ಅಲ್ಲಿ ಕೆಲಸ ನಮ್ಮ ಮೊದಲು ಮಾಡ್ಕೊಳ್ಳಲ್ಲ. ನಮ್ಮ ಸದ್ಯದ ಏನು ಮಾಹಿತಿ ಬೇಕು ನಿಮಗೆ ಎಲ್ಲ ಮಾಹಿತಿ ನಾವು ಕೊಡ್ತಾರೆ. ಮಾಹಿತಿ ನಾನು ತುಂಬ ಬೇಗ ಬರುತ್ತೆ. ಎಲ್ಲದಕ್ಕೆ ಮೊದಲು ಸರ್ ಹೌದು, ನೀವು ಒಂದೊಂದು ಕ್ಲಸ್ ತಗೊಂಡಿರೋ ಕಡೆಯಿಂದ ಮಾಹಿತಿ ಬರೋಲ್ಲ ನಮಗೆ. ಅದು ಇಲ್ಲಿಂದ ಬರುತ್ತೆ. ನಾವು ತಾಲೂಕಿನ UCಗಳನ್ನು ತಗೋಬೇಕಲ್ಲ, ಇನ್ನು ಒಂದೊಂದು ಒಂದೇ ಕ್ಲಸ್ ಇದೆ ಅವರಿಗೆ ಜವಾಬ್ದಾರಿ. ಅವರು ಕೂಡ ಮಾಹಿತಿ ಇಲ್ಲಿಂದ ನೆಟ್ಟು ತುಂಬ ಬೇಗ ಬರುತ್ತೆ. ಅದ್ರ ಬಗ್ಗೆ ನಮಗೆ ಕೂಡ ಹೆಮ್ಮೆ ಇದೆ. ಆಟದ ಮೈದಾನಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗಳಿಗೆ ಬರಬೇಕಂತ ಗ್ರಾಮ ಅಲ್ಲ, ಇದ್ರ ಜೊತೆಗೆ ಬಿಡಲ್ಲ ನಮ್ಮ ಇಲಾಖೆದ PWD ಮತ್ತೆ ಇದಕ್ಕೆ ಸಂಬಂಧ ಇಲ್ಲ. ಅವರು ಕೋಆಪರೇಟ್ ಕರ್ನಾಟಕ ಮಾಡ್ಬೇಕು ಅಷ್ಟೇ. ನಮ್ಮ ಇಲಾಖೆಯಿಂದ ನಾವು ಅದನ್ನು ಕೊಡಿ ಅಂತ ಹೇಳೋಲ್ಲ. ಗ್ರಾಮ ಪಂಚಾಯತಿ ಹಂತದಿಂದ ಮಾಡಿದ್ದೀವಿ. MLA ಸಭೆ ಕೊಟ್ಟಿದ್ದೀವಿ. ಇಲಾಖೆಯಿಂದ ಬರ್ತಿರುವಂಥ ಸೌಲಭ್ಯಗಳನ್ನು ನೋಡ್ತಾ ಇದ್ದೀವಿ. ಸ್ಕಾಲರ್ಶಿಪ್ ಬಗ್ಗೆ ಹೇಳೋದು, ಸ್ಕಾಲರ್ಶಿಪ್ ಅಲ್ಲ, ನೀವು ಮೈನಾರಿಟಿ ಸ್ಕಾಲರ್ಶಿಪ್ ಬೇರೆ ಇರುತ್ತೆ, OBC ಸ್ಕಾಲರ್ಶಿಪ್ ಬೇರೆ ಇರುತ್ತೆ, SC ಬೇರೆ ಇರುತ್ತೆ, ST ಬೇರೆ ಇರುತ್ತೆ. SC ಮತ್ತು STಗೆ ಸ್ಕಾಲರ್ಶಿಪ್ ಶಾಲೆ ವತಿಯಿಂದ ಕೊಡಲ್ಲ. ಅವರು ಶಾಲೆಗೆ ಏನು ಮಾಹಿತಿ ಇರೋಲ್ಲ. ಏನು ಶಾಲೆಯಿಂದ ನೀವು ಮಾಹಿತಿ ಏನು ದಾಖಲೆಗಳನ್ನು ಕೊಡ್ತೀರಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ನಾವು ಸಮಾಜ ಕಲ್ಯಾಣ ವ್ಯವಸ್ಥೆ ಕೊಡ್ತೀವಿ. SC ST ಅಲ್ಪಸಂಖ್ಯಾತರಿದ್ದು ಅಲ್ಪಸಂಖ್ಯಾತ ಇಲಾಖೆ ಸಲಹೆ ಕೊಡ್ತೀವಿ. ಹಿಂದುಳಿದ ವರ್ಗದಲ್ಲಿ ಹಿಂದುಳಿದ ವರ್ಗ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆ ಸ್ಕಾಲರ್ಶಿಪ್ ಕೊರೋನಾ ನಂತರ ಬಂದಿಲ್ಲ. ಇನ್ನು ಅಲ್ಪಸಂಖ್ಯಾತರ ಇಲಾಖೆಯದು ಸ್ಕಾಲರ್ಶಿಪ್ ನಮಗೂ ಮಾಹಿತಿ ಇಲ್ಲ. ಯಾಕಂದರೆ ನಾವು ಅದನ್ನು ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಬಂದಿದೆಯೋ ಇಲ್ಲ ಅನ್ನೋದು ನಮಗೆ ಮಾಹಿತಿ ಇರಲ್ಲ. ನಮ್ಗೆ ಯಾವುದೇ ಡಿಪಾರ್ಟ್ಮೆಂಟಿಂದ ನಮಗೆ ಶಾಲೆಗೆ ಯಾವ ಇನ್ಫಾರ್ಮೇಷನ್ ಬರಲ್ಲ. ಸ್ಯಾಂಕ್ಷನ್ ಆಗಿದೆಯೋ ಇಲ್ಲೋ ಅನ್ನೋದು ಯಾವುದೂ ಮಾಹಿತಿ ನಮಗಿಲ್ಲ. ನಮ್ಮಿಂದ ಮಾಹಿತಿ ತಗೊಳ್ತಾರೆ. ನಮ್ಮಲ್ಲಿ ಏನು ದಾಖಲೆ ಇರುತ್ತೆ ಅಂದ್ರೆ ನಾವು ಅವ್ರಿಗೆ ಮಾಹಿತಿ ಕೊಟ್ಟಿರೋ ದಾಖಲೆ ಇರುತ್ತೆ. ನೀವೆಲ್ಲ ಕೊಟ್ಟರೆ ಅದನ್ನು ಕಾನ್ಸಂಟ್ರೇಟ್ ಮಾಡಿ ನಾವು ಆಯಾಯ ಇಲಾಖೆಯ ಕಚೇರಿಗೆ ಕೊಡ್ತೀವಿ. ನಾವು ಆ ಕೊಟ್ಟಿದ್ರ ಬಗ್ಗೆ ನಮ್ಮ ಮಾಹಿತಿ ಎಲ್ಲ ತಗೊಂಡ್ರೆ ನೀವು ಕೂಡ ಆನ್ಲೈನ್ ಚೆಕ್ ಮಾಡ್ಕೋಬೋದು. ಇಲ್ಲಾಂದ್ರೆ ನೇರವಾಗಿ ಅದೇ ಇಲಾಖೆಯಿಂದ ಸಂಪರ್ಕಿಸೋದು. ನಮ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಡಲ್ಲ. ನಾನು ಒಬ್ಬ HM ಆಗಿ ಡ್ಯೂಟಿ ಮಾಡಿರೋದ್ರಿಂದ ನನಗೆ ಗೊತ್ತಿರೋದು ಯಾವುದೇ ಇನ್ಫಾರ್ಮೇಷನ್ ಸ್ಕೂಲ್ಗಳಿಗೆ ಕೊಡಲ್ಲ. ಜಸ್ಟ್ ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಸಮಯ ಇದೆ ಅಂತೇಳಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದನ್ನು ನಾವು ಏನು ಕಲೆಕ್ಟ್ ಕೊಡ್ತಾರೆ ಅದೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ನಾವು ಕವರಿಂಗ್ ರೇಟ್ ಮಾಡಿ ಆಯಾ ಇಲಾಖೆಗಳಿಗೆ. ಅದು ಸರ್, ಈಗ ಬೇರೆ ಬೇರೆ ಇಲಾಖೆ ಕೊಡಬೇಕಾದ್ರೆ ನಮ್ಮ HMA ಪೂರ್ತಿ ಕವರ್ ಮಾಡೋ ಮಕ್ಕಳು ಕೊಟ್ಟಿದ್ರೆ ಆಗೋದಾ? ಹೌದು, ಅದೇ ಥರ ಕೊಡಬೇಕು.
ಅದಕ್ಕೆ ಯಾಕಂದ್ರೆ ಈಗ ನಾವು separate ಆಗಿ ನಾವು ಇದು ಮಾಡೋದಿಲ್ಲ. ನೀವು separate ಹೆಚ್ಚಿನ ಒಂದು cover ಮಾಡಿ, ಅಷ್ಟು ನಾವು ಇದು ಮಾಡಿ. ಎಲ್ಲ ಡಿಪಾರ್ಟ್ಮೆಂಟ್ ಯಾರು ಅದನ್ನ ನೀವು ಆನ್ಲೈನ್ ಹಾಕಿ ಆಮೇಲೆ ನಮ್ಗೆ ಪ್ರೊಸೆಸ್ ಬೇಗ ಆಗ್ತದೆ. ಮೊದಲೆಲ್ಲ ಪ್ರೊಸೀಜರ್ ಹೇಗಿತ್ತಂದ್ರೆ ಒಂದು ಮ್ಯಾನ್ಯುವಲ್ ಅಪ್ಲಿಕೇಶನ್ ಕೊಡ್ತಿದ್ರು, ನೀವು ಅದನ್ನು ತುಂಬಿ ಶಾಲೆ ಕೊಟ್ಟಿದ್ದೀವಿ. ಶಾಲೆಯಿಂದ ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ವಿ, ಏನೇನು ಡಾಕ್ಯುಮೆಂಟ್ಸ್ ಅಲ್ಲ ಆಫೀಸಿಗೆ ಕೊಟ್ಟು ಆನಂತರ ಶಾಲೆ ಹೊರಗೆ ಬರ್ತಿತ್ತು, ಶಾಲೆಗೆ ಬರ್ತಿತ್ತು, ಶಾಲೆ ಅಕೌಂಟಿಗೆ ಬರ್ತಿತ್ತು. ಆನಂತರ ಇವರು ಚೆಕ್ ಕೊಟ್ಟು ಅಥವಾ ಕ್ಯಾಶ್ ಅನ್ನು ಕೊಟ್ಟು ಚೆಕ್ ಮಾಡಿ ಕೊಡ್ತಿದ್ರು. ಈ ಥರ ಇತ್ತು. ಬಟ್ ಈಗ ಎಲ್ಲವೂ ಆನ್ಲೈನ್ ಆಗಿದೆ, ಯಾವುದೂ ಕೂಡ ಮ್ಯಾನ್ಯಲ್ ಇಲ್ಲ. ನೀವೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಪೋಷಕರು ವಿನಂತಿ ಎಲ್ಲ ಮಕ್ಕಳು ಅಕೌಂಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸದ್ಯ ಬರೋ ಚಾನ್ಸ್ ಇದೆ. ಎಲ್ಲ ಹೋದ ವರ್ಷ ಬ್ಯಾಂಕ್ ಬಂದು ಚೆಕ್ ಮಾಡಿ ಅಕೌಂಟ್ ಜೊತೆಗೆ ಆಧಾರ್ ಆಗಿಲ್ಲ ಈ ಶಾಲೆಗೆ. ಅದ್ರ ಬಗ್ಗೆ ಸ್ವಲ್ಪ ಹೆಸರು ಇಲ್ಲ ಸರ್, ಅದ್ರ ಬಗ್ಗೆ ಯಾರಿಗೆ ಆಗಿಲ್ಲ ಅಂತ ಲಿಸ್ಟ್ ಮಾಡಿ ಒಂದು ದಿವಸ ಮುಂದೆ ಅಕೌಂಟಲ್ಲಿ ಮಾಡಿಸ್ಕೊಂಡು ಪೇರೆಂಟ್ಸ್ ಮಕ್ಕಳು ಕರ್ಕೊಂಡು ಆಧಾರ್ ಇಲ್ಲ ಅಂದ್ರೆ ಅಪಾರ ಐಡಿ ಅಂತ ಹೇಳೋದಿಲ್ಲ, ಪರ್ಮನೆಂಟ್ ಐಡಿ ಹೊಂದಿದೆ. ಹಾಗೆ ಆಧಾರ್ ಕಾರ್ಡ್ ಇದೆಯಲ್ಲ ಅದೇ ರೀತಿಯಲ್ಲಿ 12 ಡಿಜಿಟ್ ಇಡೀ ಲಿಸ್ಟ್ ಮಾಡಿ ಆಗ ಮಕ್ಕಳು ಏನು ಮಾಡಿದ್ವಿ ಥ್ರೂಔಟ್ ಇಂಡಿಯಾ ಅದು ಒಂದು ಯುನೀಕ್. ಹಾಗೆ ಆಧಾರ್ ನಂಬರ್ ಡಬಲ್ ಆಗಲ್ಲ. ಅದೇ ರೀತಿಯಲ್ಲಿ ಸ್ಟೂಡೆಂಟ್ ಐಡಿ ಅಂತ, ಅಪಾರ ಐಡಿ ಅಂತ, ಪರ್ಮನೆಂಟ್ ಐಡಿ ಇದು ಅಪ್ ಟು ಏನು ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿವರೆಗೂ ಅದು ಟ್ರ್ಯಾಕ್ ಆಗ್ತಾ ಇರುತ್ತೆ. ಅದನ್ನು ಮಾಡೋದಕ್ಕೆ ಆಧಾರ್ ಬೇಕೇ ಬೇಕು. ಅದ್ರ ಜೊತೆಗೆ ಆಧಾರ್ ಮತ್ತು ಸ್ಕೂಲಲ್ಲಿ ಮಿಸ್ಮ್ಯಾಚ್ ಆಗಿರುತ್ತೆ. ಪೇರೆಂಟ್ಸ್ ಎಲ್ಲ ಇರೋದು ಹೇಳ್ತೀನಿ, ನೇಮ್ ಮಿಸ್ಮ್ಯಾಚ್ ಆಗಿರುತ್ತೆ. ಆಧಾರ್ ಒಂದು ರೀತಿ ಇರುತ್ತೆ, ಸ್ಕೂಲಲ್ಲಿ ಒಂದು ಇರುತ್ತೆ. ನೀವು ಶಾಲೆಯಲ್ಲಿರೋ ದಾಖಲೆಯನ್ನು ಸ್ವಲ್ಪ ಅಡ್ಮಿಷನ್ ರಿಜಿಸ್ಟ್ರೇಷನ್ ಯಾರಿಗೂ ಅಸಾಧ್ಯತೆ ಇಲ್ಲ. ಮೇಲಿನ ಹಂತದ ಅಧಿಕಾರಿಗಳಿರುತ್ತೆ, ಅದು ಪ್ರಪೋಸಲ್ ಹೋಗಿದೆ. ಹಾಗಾಗಿ ಆಧಾರವನ್ನು ತಿದ್ದುಪಡಿ ಮಾಡ್ಬೋದು. ಆಧಾರ ತಿದ್ದುಪಡಿ ಮಾಡೋದಕ್ಕೂ ಕೂಡ ಬರ್ತ್ ಸರ್ಟಿಫಿಕೇಟ್ ಅನ್ನು ಕಟ್ತಾರೆ. ಬೇರೆ ಶಾಲೆ ಯಾವ ದಾಖಲೆನೂ ನಡೆಯಲ್ಲ. ಬರ್ತ್ ಸರ್ಟಿಫಿಕೇಟ್ ಮತ್ತು ಟಿ ಸಿಯನ್ನು ನಾವು ಕೂಡ ಕೊಡಬೇಕು ಶಾಲೆಗಳಿಂದ. ಬರ್ತ್ ಸರ್ಟಿಫಿಕೇಟನ್ನು ಅವರು ಪ್ರೂಫ್ ಆಗಿ ತಗೊಳ್ತಾರೆ. ಬರ್ತ್ ಸರ್ಟಿಫಿಕೇಟಲ್ಲಿ ಹೆಸರು ಶಾಲೆಯಲ್ಲಿ ಹೆಸರು ಸೇಮ್ ಇದೆ, ಅದನ್ನು ಕೊಟ್ಟು ಮಾಡಿಸಿ. ಬರ್ತ್ ಸರ್ಟಿಫಿಕೇಟಲ್ಲೂ ತಪ್ಪಿರ್ತದೆ, ಬರ್ತ್ ಸರ್ಟಿಫಿಕೇಟ್ ತಿದ್ದುಪಡಿ ಮಾಡ್ಬೋದು. ಈಗ ನಮ್ಮದು ಒಂದು ಸಮಸ್ಯೆ ಇದೆ. ನಮ್ಮ ಮಗಳದು ಜುಲೇಖಾ ಫಾಜಿಲ್ ಇಂಗ್ಲೀಷ್ನ ಜುಲೇಖಾ ಫಾಜಿಲ್ ರಿಸಲ್ಟ್ ಮಾಡಿದೆ. ಯಾವುದರಲ್ಲಿ ಆಧಾರ್ ನಮ್ಗೆ ಯಾವ ರೀತಿ ಇದು ಮಾಡಬೇಕು? ಈಗ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆ? ಬರ್ತ್ ಸರ್ಟಿಫಿಕೇಟ್ ಜುಲೇಖಾ ಫಾಜಿಲ್ ಅಂತ ಕರೆಕ್ಟ್ ಇದೆ. ಕರೆಕ್ಟ್ ಶಾಲೆಯಲ್ಲಿ ಅದು ಕೊಟ್ಟಿದ್ದೀನಿ ನಾನು, ಎರಡೂ ಕೊಟ್ಟಿದ್ದೀನಿ. ನೀವು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇಟ್ಟು ನೇಮ್ ಕರೆಕ್ಷನ್ ಮಾಡ್ಬೋದು. ಅಲ್ಲ ಸರ್, ಇದು ವಾಪಸ್ ಇದು ಮಾಡಿ ಡೆಲಿವರಿ ಮಾಡಿಸಿ. ಒಂದು ಸಲ ಅವಕಾಶ ಇದೆ. ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ತಿದ್ದುಪಡಿಗೆ ಒಂದು ಸಲ ಅವಕಾಶ ಇರುತ್ತೆ. ಲೈಫ್ ಟೈಮಲ್ಲಿ ಒಂದು ಸಲ ಅವಕಾಶ ಇರುತ್ತೆ. ಇಲ್ಲ ಮಾಡ್ಕೊಡೋದಾದ್ರೆ ಮತ್ತು ಹೆಚ್ಚಾಗಬೇಕಂದ್ರೆ ಬೆಂಗಳೂರಿಗೆ ಹೋಗ್ತದೆ. ಸೊ ನೀವು ಆಧಾರ ಅಪ್ಡೇಟ್ ಮಾಡ್ಬೋದು. ಇನ್ನೇನಾದರೂ ಇಲ್ಲ ಶಿಕ್ಷಣೆಯಲ್ಲಾಗಿ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದರೆ ಕೇಳಬಹುದು. ಆಮೇಲೆ ಈ ಬ್ಯಾಗ್ ಅನ್ನು ಕೊಟ್ಟಿರುವಂಥದ್ದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನೋ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ. ಅದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನೋಡಿದ್ರೆ ಹಿಂದಿನಲ್ಲಿದೆ. ಸೊ ಆ ಸಂಸ್ಥೆ 1ರಿಂದ 7ನೇ ತರಗತಿಯ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ಕೊಟ್ಟಿರುವಂಥದ್ದು. ಹೈಸ್ಕೂಲಿಗೆ ನಾಳೆ ಹೈಸ್ಕೂಲ್ ಮಕ್ಕಳಿಗೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಯಾಕಂದರೆ ಎಲ್ಲವನ್ನು ಪ್ರೈಮರಿ ಕೊಟ್ಟಿದ್ದೆಲ್ಲ ಹೈಸ್ಕೂಲಿಗೆ ಕೊಡ್ತಾ ಇದ್ದಾರೆ. ಟೆಕ್ಸ್ಟ್ ಬುಕ್, ಯೂನಿಫಾರ್ಮ್, ಹೆಲ್ಮೆಟ್, ಆನಂತರ ಊಟ, ಬಟ್ಟೆ ಎಲ್ಲದೂ ಪ್ರೈಮರಿ ಏನಿದೆ ಹೈಸ್ಕೂಲಿಗೆ ಕೂಡ ಬರುತ್ತೆ. ಬಟ್ ಇದು 1ರಿಂದ 7ನೇ ತರಗತಿ ಮಕ್ಕಳಿಗೆ ಮಾತ್ರ, ಅದು ಸರ್ಕಾರಿ ಶಾಲೆ ಮಕ್ಕಳು. ಸಂಜೆ ಎಲ್ಲ ಮಕ್ಕಳಿಗೂ ಯಾವುದೇ ಮಕ್ಕಳಿಗೂ ಮಿಸ್ ಆಗಿಲ್ಲ. ನಮ್ಮ ಕಂಡೀಷನ್ ಅದೇ. ಇವ್ರಿಗೆ ಏನೇ ಕೊಡೋದಾದ್ರೆ ಪೂರ್ಣ ಕೊಟ್ಟರೆ ನಾವು ತಗೊಳ್ತೀವಿ. ಒಂದು ಕಡಿಮೆ ಕೊಟ್ಟರೆ ನಾವು ತಗೊಳ್ಳಲ್ಲ. ಪದೇ ಪದೇ ನಮಗೆ ಸ್ವಲ್ಪ ಮತ್ತೇನಾದರೂ ಪ್ರಶ್ನೆ ನಾವು ಹೇಳಿದ್ದೀವಲ್ಲ, ಅದಕ್ಕೆ ಪೋಷಕರಿಗೆ ಅಲ್ಲ, ನಾವು ಈಗ ಹೇಳಿರೋ ವಿಷಯವನ್ನೇ ಕವರ್ ಮಾಡಿದ್ದೇನೆ. ಮತ್ತೇನಾದರೂ ಬಿಟ್ಟು ಹೋಗುತ್ತೆ ವ್ಯಕ್ತಿಗಳಾಗಿ ಆಗಮಿಸಿ ಸಾಕಷ್ಟು ಅಂಶಗಳನ್ನು ತಿಳಿಸಿರ್ತಕ್ಕಂಥ ಮಹೇಶ್ವರಿಗೆ ಧನ್ಯವಾದಗಳು. ಈಗ ನಮಸ್ಕಾರ. ಈ ವೇದಿಕೆ ಮೇಲಿರುವ ಶಾಲಾ ಸಂಖ್ಯೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ಸಾಮಾಜಿಕ ಲೇಖಕರಿಗೆ, ತಾಲೂಕು ವ್ಯವಸ್ಥಾಪಕರಾದ ನಾಗೇಶ್ವರ ಅವರೇ ಹಾಗೂ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳೇ ಮತ್ತು ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಇದುವರೆಗೂ ನೀವು ಕೇಳಿದ್ರೆ ಏನಂತಂದ್ರೆ ಮುಕ್ತವಾದ ಚರ್ಚೆ ಆಯಿತು. ಅಂದರೆ ಆರೋಗ್ಯಕರವಾದ ಚರ್ಚೆ ಆಯಿತು.
ಉಪಾಧ್ಯಕ್ಷರು ಹಾಗೆ ನಮ್ಮ ಅಧ್ಯಕ್ಷರು ಕೂಡ ತುಂಬ ಚೆನ್ನಾಗಿ ಆಕ್ಟಿವ್ ಇದ್ದಾರೆ. ಎಲ್ಲ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದಾರೆ. ಅದನ್ನ ಇಲ್ಲಿ ನಮ್ಮ ಸಾಮಾಜಿಕ ಸಮಸ್ಯೆಗಳಿಗೆ ಏನೊಂದು ಪರಿಹಾರ ಕಂಡುಕೊಳ್ಳೋಕೆ ಅವಕಾಶನೇ ಕೇಳಿಲ್ಲ. ನಮಗೆ ಗೊತ್ತೇ ಎಲ್ಲರೂ ನಮ್ಮ ಸರ್ಕಾರಗಳು ಒಂದು ಉದ್ದೇಶಗಳ ಇಟ್ಕೊಂಡು ನಮ್ಮ ಯೋಜನೆಗಳನ್ನು ಮುಗಿಸ್ತವೆ. ಅದೇ ರೀತಿಯಿಂದ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ, ಈ ಯೋಜನೆ ಅನುಷ್ಠಾನ ಆದರೆ ಆ ಉದ್ದೇಶಗಳು ಈಡೇರುತ್ತೆ. ಆ ಅನುಷ್ಠಾನ ಆಗಿದೆ ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಸಾಮಾಜಿಕ ಈ ಪರಿಶೋಧನೆಯನ್ನು ಹಮ್ಮಿಕೊಂಡಿದೆ. ನಿಮ್ಮ ಈ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ಅಂತಿಮವಾಗಿ ಗ್ರಾಮ ಸಭೆ ಮುಖಾಂತರ ಈ ಪರಿಶೋಧನೆ ಅಂತ್ಯವಾಗ್ತಾ ಇದೆ. ಇಲ್ಲಿ ನಿಮಗೆ ಗೊತ್ತು ಒಟ್ಟು 134 ವಿಷಯಗಳ ಬಗ್ಗೆ ಒಂದು ಸಮಗ್ರವಾದ ಒಂದು ಮಾಹಿತಿಯನ್ನು ನಿಮಗೆ ಗೊತ್ತಪಡಿಸಿದ್ರು. ಅದರಲ್ಲಿ ಅನೇಕ ವಿಷಯಗಳು ಉತ್ತಮವಾಗಿ ಆಗಿ ಮತ್ತು ಕೆಲವೊಂದು ವಿಷಯಗಳಲ್ಲಿ ನ್ಯೂನತೆಗಳು ಸಹಿತ ಇದೆ. ಆ ನ್ಯೂನತೆಗಳನ್ನು ಸಹ ಏನು ಮಾಡಿದ್ದಾರೆ ಅಷ್ಟೇ ಇವಾಗ ನಾವು ಈ ಸಾಮಾಜಿಕ ಪರಿಶೋಧನೆ ಮುಖಾಂತರ ಸರ್ಕಾರ ಕಳಿಸಿ ಅಲ್ಲಿ ಈ ನ್ಯೂನತೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳಬೇಕು. ಮತ್ತೆ ಮುಂದಿನ ಹಂತಗಳಲ್ಲಿ ಆ ಪರಿಹಾರ ಕಂಡುಕೊಂಡು ಅದರ ನಿಟ್ಟಿನಲ್ಲಿ ಆ ಯೋಜನೆಯ ಉದ್ದೇಶಗಳನ್ನು ಪೂರೈಸಲಾಗಿರ್ತದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಮ್ಮ ಗ್ರಾಮಸ್ಥರ ಪೋಷಕರಾಗುವಂತೆ ಏಕಪೋಷಕವನ್ನು ಉತ್ತಮ ಅಂಶಗಳನ್ನು ಪ್ರಸ್ತುತಪಡಿಸಿ ಒಂದು ಆಯೋಗ ಚರ್ಚೆ ಮುಖಾಂತರ ಈ ಸಭೆ ಒಂದು ಉತ್ತಮವಾಗಿ ನಡೆದಿದೆ. ಹಾಗೆ ಈಗ ತುಂಬ ಸಮಯವಾಗಿರೋದ್ರಿಂದ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಹೋಗ್ತಾ ನೀವು ಒಂದೆರಡು ಅವಕಾಶ ಕೊಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಹಮ್ಮಿಕೊಂಡಂತಹ ಈ ಗ್ರಾಮ ಸಭೆ, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೃಷಿ ಅಧಿಕಾರಿಗಳಾಗಿರುವ ಶ್ರೀ ಮಾನವಿ ಸರ್ ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸಾಮಾಜಿಕ ಲೆಕ್ಕ ಪರಿಶೋಧಕ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರುವ ಹೊಸನಗರದ ವ್ಯವಸ್ಥಾಪಕರಾಗಿರುವ ಶ್ರೀಯುತ ನಾಗೇಶ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು. ಹಾಗೆ ಈ ಗ್ರಾಮ ಸಭೆಯನ್ನು ಹಮ್ಮಿಕೊಂಡು ಈ 4 ದಿನ ನಮ್ಮ ಜೊತೆ ಇರುವಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀಯುತ ದೇವೇಂದ್ರ ಪ್ರಸಾದ್ ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ PRT ಸರ್ ಆಗಿರುವ ಶ್ರೀಯುತ ಮಹೇಶ್ ಸರ್ ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಶ್ರೀಮತಿ ಶೋಭಾ ಉದಯಕುಮಾರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ SDMCಯ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಜಯಲಕ್ಷ್ಮಿ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಗ್ರಾಮ ಸಂಪನ್ಮೂಲ ವ್ಯಕ್ತಿಯಾಗಿರುವ ಕುಮಾರಿ ಸರಿತಾ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ SDMC ಅಧ್ಯಕ್ಷರಾಗಿರುವ ಅಬ್ದುಲ್ ಸತ್ತಾರ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಶ್ರೀಯುತ ಸತೀಶ್ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು. ಹಾಗೆ SDMCಯ ಸರ್ವ ಸದಸ್ಯರು ಆಗಮಿಸಿರುವ ಎಲ್ಲ ಪೋಷಕ ವೃಂದದವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಗೌರವ ಶಿಕ್ಷಕಿಯಾಗಿರುವ ಶ್ರೀಯುತ ಕುಮಾರಿ ಲತಾ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಒಂದು ವಿಚಾರ ಹೇಳ್ತಾರೆ, ಕೆನರಾ ಬ್ಯಾಂಕಲ್ಲಿ ಮಕ್ಕಳ ಅಕೌಂಟ್ ಇದೆಯಲ್ಲ, ಅದು 0 ಬ್ಯಾಲೆನ್ಸ್ ಓಪನ್ ಆಗಿದೆ. ಕೆಲವು ಅಕೌಂಟ್ಗಳು ಬ್ಲ್ಯಾಕ್ ಆಗಿದೆ. ಈಗ ಕೆನರಾ ಬ್ಯಾಂಕ್ ಹೊಸ ಯೋಜನೆಯನ್ನು ತಂದಿದ್ದಾರೆ. ಮಕ್ಕಳಿಗೆ ಏನೋ ಒಂದು ಸಾಮೂಹಿಕವಾಗಿ ಅಮೌಂಟ್ ಹಾಕುವಂಥ ಯೋಜನೆ ನಡೀತಾರೆ. ಹಾಗಾಗಿ ನೀವು ಅದನ್ನು ದಯವಿಟ್ಟು ₹100 ಹಾಕಿ ಅದನ್ನು ಜೀವ ಮಾಡ್ಕೊಂಡು ಇಟ್ಕೊಳ್ಬೇಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ವಾಟ್ಸಪ್ಪಲ್ಲಿ ಹಾಕ್ತೇನೆ, ಇವತ್ತು ಹಾಕ್ತೇನೆ, ಮಕ್ಕಳಿಗೆಲ್ಲ ತಿಳಿಸ್ತೇನೆ. ಒಂದು ಜೀವ ಮಾಡ್ಕೊಳ್ಳಿ. ಅವರು ಸಡನ್ಲಿ ಹಾಕಿದ್ರೆ ಇದಾಗುತ್ತೆ, ಅದನ್ನು ಮಾಡ್ಕೊಳ್ಳಿ ದಯವಿಟ್ಟು, ಆಯ್ತಾ? ಕೆನರಾ ಬ್ಯಾಂಕಿಗೆ ನಿಮ್ಮ ₹100 ಈ 0 ಬ್ಯಾಲೆನ್ಸ್ 0 ಇದೆ, ಹೌದಾ? ₹100 ನಾವು ಹೋದ್ಸಲ ಇಷ್ಟು ಯಾವುದೋ ಒಂದಿಷ್ಟು ನಮ್ಮ ಶಿಕ್ಷಣ ಇಲಾಖೆಯಿಂದ ಇದೇ ಟೈಮಲ್ಲಿ ಯಾವಾಗ ದುಡ್ಡನ್ನು ಹಾಕಿದೆ. ಮೊನ್ನೆ